ನೋಡಿ, ಕರ್ತನು ನಮ್ಮ ಮೇಲೆ, ನಮ್ಮ ದೇಶದ ಮೇಲೆ ಎಷ್ಟೊಂದು ಆಸಕ್ತಿ ಉಳ್ಳವರಾಗಿದ್ದಾರೆ. ಚಿಕ್ಕ ಚಿಕ್ಕ ಗ್ರಾಮಗಳಲ್ಲಿ, ಹೊರಗಡೆ ಹೆಸರು ಗೊತ್ತಿಲ್ಲದಿರುವ ಪ್ರದೇಶಗಳಲ್ಲಿ ಕರ್ತನ ಸೇವೆಯನ್ನು ಮಾಡುತ್ತಿದ್ದೆವು. ಬಹಳ ತ್ಯಾಗದಿಂದ, ಹಲವು ಕಷ್ಟಗಳಿಂದ ಕೂಡಿ ನಮ್ಮ ಹೆಸರು ಕೂಡ ಯಾರಿಗೂ ಗೊತ್ತಿಲ್ಲ. ಹೊರ ಪ್ರಪಂಚಕ್ಕೂ ಹೊರ ಜಗತ್ತಿಗೂ ಕೂಡ ನಾವು ಯಾರಿಂದಲೂ ಕಂಡುಕೊಳ್ಳಲ್ಪಡಲಿಲ್ಲ. ಕೆಲವು ಸಂದರ್ಭದಲ್ಲಿ ಸೋತು ಕೂಡ ಹೋದೆವು. ಎಷ್ಟೋ ವರ್ಷಗಳಿಂದ ದೇವರಿಗೆ ಸೇವೆ ಮಾಡುತ್ತಿದ್ದೇನೆ. ನಾನು ವಾಸವಿದ್ದು ಮಲಗುವುದಕ್ಕೂ ಒಂದು ಒಳ್ಳೆಯ ಸ್ಥಳವಿಲ್ಲವಲ್ಲ. ನನ್ನ ಸೇವೆಯನ್ನು ಯಾರೂ ಗಮನಿಸಲೇ ಇಲ್ಲವಲ್ಲ. ಬರೀ 10 ಮಂದಿಗೆ ಗ್ರಾಮದಲ್ಲಿ ಹೋಗಿ ಸೇವೆ ಮಾಡುತ್ತೇನೆ ಅಷ್ಟೇ ಅಲ್ಲವೇ? ಆ ರೀತಿ ನಾವು ಭಾವಿಸಬಹುದು. ನಿಮ್ಮ ಪ್ರೀತಿಯ ಪ್ರಯಾಸವನ್ನು ಮರೆತು ಬಿಡುವುದಕ್ಕೆ ದೇವರು ಅನ್ಯಾಯಗಾರನಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಒಂದು ವೇಳೆ ನಾವು ನೋಡದೇ ಇರಬಹುದು, ಈ ಲೋಕ ನೋಡದೇ ಇರಬಹುದು, ಕರ್ತನು ನಿಮ್ಮನ್ನು ನೋಡುತ್ತಲೇ ಇದ್ದಾರೆ. ಇಲ್ಲಿ ನೋಡಿ ಅವರು ಏನು ಹೇಳಿದ್ದಾರೆ. ಈ ರೀತಿ ಎಲೆಮರೆಕಾಯಾಗಿ ನಿಂತು ಸೇವೆ ಮಾಡುವಂತ ಮರೆಯಾಗಿರುವಂತ ದೇವಭಕ್ತರನ್ನು ನಾನು ಇನ್ನು ಮುಂದೆ ಹೊರಗಡೆ ತರುತ್ತೇನೆ. ಅವರು ಇಲ್ಲಿಯವರೆಗೂ ಯಾವುದೇ ಒಂದು ಲಾಭವನ್ನು ಬಯಸಿ ಸೇವೆಯನ್ನು ಮಾಡಿಲ್ಲ, ತ್ಯಾಗವಾಗಿ ಸೇವೆಯನ್ನು ಮಾಡಿದ್ದಾರೆ. ಈ ರೀತಿ ಹಲವು ಸೇವಕರುಗಳು ಇದ್ದಾರೆ. ನಿಮಗೆ ವೇದಿಕೆಯಲ್ಲಿ ನಿಂತು ಮಾತಾಡುವಂತ ಸೇವಕರು ಮಾತ್ರವೇ ಗೊತ್ತು. ದೊಡ್ಡ ದೊಡ್ಡ ಆಡಿ ಕಾರುಗಳಲ್ಲಿ ಬರುವಂತ ಸೇವಕರ ಹೆಸರು ಮಾತ್ರ ಗೊತ್ತು. ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದರೆ ಈ ಸೇವಕರ ಹೆಸರನ್ನೇ ನಾವು ಲಿಸ್ಟ್ ಹಾಕಿ ಪ್ರಾರ್ಥನೆ ಮಾಡುತ್ತೇವೆ. ಅದು ತಪ್ಪಲ್ಲ, ಅವರೇ ನಮಗೆ ಗೊತ್ತಿರುವುದಲ್ಲವೇ? ಈ ಚಿಕ್ಕ ಚಿಕ್ಕ ಸಭೆಗಳು, ಚಿಕ್ಕ ಚಿಕ್ಕ ಬೋಧಕರುಗಳು, ಚಿಕ್ಕ ಚಿಕ್ಕ ಸೇವಕರುಗಳು, ಅವರು ನಮ್ಮ ಕಣ್ಣುಗಳಿಗೆ ಕಾಣಿಸುವುದೇ ಇಲ್ಲ, ಮರೆಯಾಗಿದ್ದು ಸೇವೆ ಮಾಡುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಅವರಲ್ಲಿಯೂ ಆ ಒಂದು ಆತಂಕವಿದೆ, ನಾವು ಯಾರಿಗೂ ಗೊತ್ತಿಲ್ಲವಲ್ಲ ಎಂಬುದಾಗಿ. ಆದರೆ ಕರ್ತನು ಹೇಳುತ್ತಾನೆ, ನಿಮ್ಮನ್ನು ನೋಡುತ್ತಲೇ ಇದ್ದೇನೆ ಎಂಬುದಾಗಿ. ನಿಮ್ಮನ್ನು ಉಪಯೋಗಿಸುವುದಕ್ಕೆ ಒಂದು ಸಮಯವಿದೆ ಎಂದು ದೇವರು ಹೇಳುತ್ತಿದ್ದಾರೆ. ಕೆಲವರು ಅದನ್ನು ಕೂಡ ಎಣಿಸುವುದಿಲ್ಲ. ನಾನು ದೇವರಿಗೆ ಸೇವೆ ಮಾಡಬೇಕಷ್ಟೇ. ಒಂದು ಬಾರಿ ಪೊಲೀಸ್ ಅಧಿಕಾರಿಯೊಂದಿಗೆ ನಾನು ಸಂಭಾಷಣೆಯನ್ನು ಮಾಡುತ್ತಾ ಇದ್ದೆ. ಹಲವು ವರ್ಷಗಳ ಮುಂದೆ ಅವರು ಒಂದು ಕಾರ್ಯವನ್ನು ಹೇಳಿದರು. ನಾನು ಕೆಲಸ ಮಾಡುತ್ತಿದ್ದಾಗ, ಲಾ ಅಂಡ್ ಆರ್ಡರ್ ಡಿವಿಷನ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ, ಒಂದು ದಿನ ರಾತ್ರಿಯಲ್ಲಿ ಒಬ್ಬರನ್ನು, ಸಂದೇಹದ ಹೆಸರಲ್ಲಿ ಒಬ್ಬರನ್ನು ನಾವು ಕೈದಿ ಮಾಡಿ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿದ್ದವರನ್ನು ತಂದು ಪೊಲೀಸ್ ಸ್ಟೇಷನ್ನಲ್ಲಿ ತಂದು ಕುಳ್ಳಿರಿಸಿದರು. ನಾನು ಬೆಳಗ್ಗೆ ಡ್ಯೂಟಿಗೆ ಹೋದಾಗ ಅವರನ್ನು ನೋಡಿದೆ. ಅವರಿಗೆ ಬಹಳ ವಯಸ್ಸಾಗಿತ್ತು. ಒಂದು ಕೈಚೀಲವನ್ನು ಇಟ್ಟುಕೊಂಡಿದ್ದರು. ನಾನು ಅವರನ್ನು ವಿಚಾರಣೆ ಮಾಡಿದಾಗ ಏನು ವಿಷಯ ಎಂಬುದಾಗಿ ಕೇಳಿದೆ. ಆಗ ಪೊಲೀಸರು ಹೇಳಿದರು, ಇವರು ಬಂದು ಆ ಬಸ್ ಸ್ಟ್ಯಾಂಡ್ನಲ್ಲಿ ಅವರು ನಿದ್ರೆ ಮಾಡುತ್ತಿದ್ದರು, ಸಂದೇಹ ಪಟ್ಟು ಇವರನ್ನು ಹಿಡ್ಕೊಂಡು ಬಂದಿದ್ದೇವೆ ಎಂಬುದಾಗಿ. ಆಗ ನಾನು ಅವರನ್ನು ವಿಚಾರಿಸಿದೆ. ಅವರು ಈ ರೀತಿಯಾಗಿ ಹೇಳಿದರು, ಅಯ್ಯ, ನಾನು ಯೇಸುವಿನ ಸೇವೆ ಮಾಡುವವನಾಗಿದ್ದೇನೆ. ಕರಪತ್ರವನ್ನು ಬಸ್ನಲ್ಲಿ ಬರುವವರಿಗೆ, ಅಲ್ಲಿ ಬರುವಂತಹ ಜನಗಳು, ಆ ಒಂದು ಕೂಟದವರಿಗೆ ಕರಪತ್ರವನ್ನು ಕೊಡುತ್ತೇನೆ. ಯೇಸುವಿನ ಕುರಿತು, ಯೇಸುವಿನ ರಕ್ಷಣೆಯ ಅವಶ್ಯಕತೆಯ ಕುರಿತು ಅವರಿಗೆ ಸಣ್ಣ ಕರಪತ್ರಗಳನ್ನು ಕೊಡುತ್ತೇನೆ ಎಂದು ಹೇಳಿದರು. ನೀವು ಯಾವ ಸಂಸ್ಥೆಯವರೆಂಬುದಾಗಿ ಎಲ್ಲ ನಾನು ವಿಚಾರ ಮಾಡಿದೆ. ಅವರು ಹೇಳಿದರು, ನನಗೆ ಯಾವ ಸಂಸ್ಥೆಯೂ ಇಲ್ಲ, ನಾನೇ ಇದನ್ನು ನನ್ನ ಸ್ವಂತ ಪ್ರಯಾಸದಲ್ಲಿ ಮಾಡುತ್ತೇನೆ ಎಂದು. ಆಗ ನಾನು ಕೇಳಿದೆ, ಈ ಕರಪತ್ರವನ್ನು ನೋಡುವಾಗ ಚೆನ್ನಾಗಿದೆಯಲ್ಲ, ಇದನ್ನು ಕ್ರಯಕ್ಕೆ ತಾನೇ ಪಡೆದಿರುತ್ತೀರಾ? ಕೆಲವೊಂದು ಸ್ಥಳಗಳಲ್ಲಿ ಎಲ್ಲಿ ಪಡೆದುಕೊಳ್ಳುತ್ತೀರಾ? ನಿಮಗೆ ಯಾರು ಸಹಾಯ ಮಾಡುತ್ತಾರೆ ಎಂದು ಕೇಳಿದಾಗ ಅವರು ಹೇಳಿದರು, ಅಯ್ಯ, ನಾನು ನನ್ನ ರಕ್ತವನ್ನು ರಕ್ತನಿಧಿ ಕೇಂದ್ರದಲ್ಲಿ ಮಾರಿ ಆ ಒಂದು ಹಣದಿಂದ ಈ ಕರಪತ್ರವನ್ನು ಪಡೆದು ಅದನ್ನು ಅವರಿಗೆ ಕೊಡುತ್ತೇನೆ ಎಂಬುದಾಗಿ ತನ್ನ ಕೈಗಳನ್ನು ತೋರಿಸಿದರು. ನಾನು ಹಾಗೆ ಆಶ್ಚರ್ಯಚಕಿತನಾದೆ. ಒಬ್ಬ ಮನುಷ್ಯನು ತನ್ನ ಸ್ವಂತ ರಕ್ತವನ್ನು ಮಾರಿ ಸೇವೆ ಮಾಡುತ್ತಾನೆ ಎಂದರೆ ಆ ದೇವರು ಆ ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಆಕ್ರಮಿಸಿರುವರು ಎಂದು ನಾನು ಭಾವಿಸಿ ಬಹಳ ಆಶ್ಚರ್ಯಪಟ್ಟು, ಯೇಸುವೇ ಸತ್ಯವಾಗಿರುವ ದೇವರು, ಇಲ್ಲದಿದ್ದಲ್ಲಿ ಇಷ್ಟರ ಮಟ್ಟಿಗೆ ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು ಕೊಡುವುದಕ್ಕೆ ಒಬ್ಬ ವ್ಯಕ್ತಿ ಮುಂದಾಗುವನಾ ಎಂಬುದಾಗಿ ಆಶ್ಚರ್ಯಪಟ್ಟು, ಇದುವೇ ಸೇವೆ ಎಂಬುದಾಗಿ ಆತನ ಬಾಯಿಂದ ಈ ಮಾತನ್ನು ಹೇಳಿದರು. ಇವರ ಹೆಸರು ನಮಗೆ ಗೊತ್ತಿಲ್ಲ. ಆ ಪೊಲೀಸ್ ಅಧಿಕಾರಿಗೂ ಅವರ ಹೆಸರು ಗೊತ್ತಿಲ್ಲ, ಮರ್ತೋಗಿದ್ದಾರೆ. ಅವರ ಹೆಸರು ನಮಗೆ ಗೊತ್ತಿಲ್ಲ. ಆದರೆ ರಕ್ತವನ್ನು ಕೊಟ್ಟು ಸೇವೆಯನ್ನು ಮಾಡಿರುವಂತಹ ವ್ಯಕ್ತಿಯ ಹೆಸರನ್ನು ಯೇಸು ಮರೆತಿರುವರ? ಯೋಚನೆ ಮಾಡಿ ನೋಡಿ. ಅವರಿಗೆ ಪರಲೋಕದಲ್ಲಿ ಎಂಥ ಸ್ಥಾನವನ್ನು ಕೊಟ್ಟಿರುತ್ತಾರೆ ಯೋಚನೆ ಮಾಡಿ ನೋಡಿ. ಹಾಗಾದರೆ ಕರ್ತನು ಇಷ್ಟು ದಿನ ಮೌನವಾಗಿದ್ದು ಇಂದು ನಮ್ಮ ಬಳಿ ಈ ಕಾರ್ಯವನ್ನು ಹೇಳಿದ್ದಾರೆ. ಈ ರೀತಿ ಮರೆಯಾಗಿದ್ದವರೆಲ್ಲರನ್ನೂ ನಾನು ಹೊರಗಡೆ ತರುತ್ತೇನೆ. ನನ್ನ ಮಾತನ್ನು, ನನ್ನ ಸೇವೆಯನ್ನು, ನನ್ನ ವಾಕ್ಯವನ್ನು ವ್ಯಾಪಾರವಾಗಿಸಿ ಆಡಂಬರವಾಗಿ ಜನಗಳ ಮುಂದೆ ತಮ್ಮನ್ನು ಅವರು ತೋರಿಸಿಕೊಂಡಿದ್ದಾರಲ್ಲ, ಅವರಲ್ಲಿ ಹಲವರನ್ನು ನಾನು ತಳ್ಳಿಬಿಡುವೆನು. ಅವರಲ್ಲೂ ಕೆಲವು ಒಳ್ಳೆಯ ಸೇವಕರಿದ್ದಾರೆ, ಕೆಲವರು ಇದಕ್ಕೋಸ್ಕರವೇ ಸೇವೆ ಮಾಡುವರು. ಅವರೆಲ್ಲರನ್ನು ನಾನು ತಳ್ಳಿಬಿಡುವೆನು, ಕೆಲವರನ್ನು ತೆಗೆದುಹಾಕುವೆನು. ಈ ತಲೆಮಾರನ್ನು ನಾನು ಎಬ್ಬಿಸುವೆನು. ಅವರನ್ನು ಚಿಕ್ಕ ಗ್ರಾಮಗಳಿಂದಲೂ ಬಡ ಜನಗಳ ನಡುವೆಯಿಂದಲೂ ಕೂಡ, ಎಡಗೈಗೂ ಬಲಗೈಗೂ ವ್ಯತ್ಯಾಸ ಗೊತ್ತಿಲ್ಲದಿರುವಂತಹ ಜನಗಳ ನಡುವೆಯಿಂದಲೂ ಇಂಥ ಒಂದು ಕೂಟವನ್ನು ನಾನು ಎಬ್ಬಿಸಿ ನನ್ನ ನಾಮವನ್ನು ಮಹಿಮೆಪಡಿಸುತ್ತೇನೆ ಎಂಬುದಾಗಿ ಕರ್ತನು ವಾಗ್ದಾನವನ್ನು ಮಾಡಿ ಈ ಪ್ರವಾದನೆಯನ್ನು ಮಾತಾಡಿದ್ದಾರೆ. ನಿಜವಾಗಿ ಇದು ಆಶ್ಚರ್ಯಕರವಾದದ್ದು. ಬೇಗನೆ ಕರ್ತನು ಇದನ್ನು ಮಾಡಲಿದ್ದಾರೆ. ಸುಮ್ಮನೆ ತಮ್ಮನ್ನು ಜಾಹೀರಾತು ಮಾಡಿಕೊಂಡು, ವ್ಯಾಪಾರ ಮಾಡಿಕೊಂಡು, ತ್ಯಾಗವಿಲ್ಲದೆ ಯೇಸುವನಿಟ್ಟು ಯಾವ ರೀತಿ ಸಂಪಾದನೆ ಮಾಡುವುದು, ತಮ್ಮನ್ನು ಹೆಚ್ಚಾಗಿ ತೋರಿಸಿಕೊಳ್ಳುವಂತಹ ಈ ರೀತಿಯ ಕೂಟವೆಲ್ಲ ಸ್ವಲ್ಪ ದಿನದಲ್ಲಿ ಕಳೆದು ಹೋಗುವುದು, ಅಥವಾ ಅವರು ಮನ ತಿರುಗುವರು.
ಈಗ ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ. ಮೊದಲ ಕಾರ್ಯ ಯಾತಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆಂದರೆ, ಈ ಕಡೆಯ ಕಾಲದಲ್ಲಿ ದೇವರಿಗೋಸ್ಕರವಾಗಿ ಕ್ರಿಯೆ ಮಾಡುವವರು, ಸತ್ಯವಾಗಿರುವ ದೀನತೆ ಉಳ್ಳ ಸೇವಕರು ಎದ್ದೇಳಲು ಆಗದಂತೆ, ಅವರನ್ನು ಎದ್ದು ಬರುವುದಕ್ಕೆ ಬಿಡದಂತೆ ಕ್ರಿಯೆ ಮಾಡುವಂಥ ಆತ್ಮಗಳನ್ನು ಕಟ್ಟಿ ಪ್ರಾರ್ಥಿಸಿರಿ. ಸುಳ್ಳಾದ ಸೇವಕರು ಸುಳ್ಳಾಗಿರುವಂತಹ ಮಾತುಗಳು ಕಟ್ಟಲ್ಪಡುವಂತೆಯೂ, ಜನಗಳು ವಂಚಿಸಲ್ಪಟ್ಟು ಹೋಗದಂತೆ, ಈ ತಲೆಮಾರು ಎಬ್ಬಿಸಲ್ಪಡುವವರೆಗೂ ಕಾಯಲ್ಪಡುವಂತೆಯೂ ನಾವು ಪ್ರಾರ್ಥಿಸಬೇಕು. ಈ ದೀನರಾಗಿರುವ ಸೇವಕರು ಎದ್ದೇಳಲು ಆಗದಂತೆ ಈ ಒಂದು ಸುಳ್ಳು ಸೇವಕರುಗಳು, ಜಾಹೀರಾತು ಪ್ರಿಯರು, ವ್ಯಾಪಾರ ಪ್ರಿಯರನ್ನು ನೋಡಿರಿ. ಇವನ ಶಬ್ದವೇ ಅದು ಹೆಚ್ಚಾಗಿರುವುದು, ಆದರೆ ಇವರ ಧ್ವನಿ ಕೇಳಿಸುವುದೇ ಇಲ್ಲ. ಅವುಗಳೆಲ್ಲ ಕಟ್ಟಲ್ಪಡಬೇಕು. ಇವರು ಎದ್ದು ಬರುವುದಕ್ಕೆ ತಡೆ ಮಾಡುವಂತಹ ಎಲ್ಲ ಆತ್ಮಗಳು, ದೀನರಾಗಿರುವ ಸೇವಕರು ಎದ್ದು ಬರುವರೆಂಬುದಾಗಿ ಈಗ ಕರ್ತನು ಹೇಳಿರುವುದರಿಂದ, ಈ ಆತ್ಮಗಳು ತೀವ್ರವಾಗಿ ಹೋರಾಡಿ ಹೇಗಾದರೂ ನಿಮ್ಮ ಸಭೆಯನ್ನು ಒಡೆದಾಕಬೇಕು, ಸೇವೆಯನ್ನು ಏನೂ ಇಲ್ಲದಂತೆ ಮಾಡಿಬಿಡಬೇಕು, ಇವನ ಮನ ಕುಸಿದು ಹೋಗಿ ಹಿಂಜಾರಿ ಹೋಗುವಂತೆ ಮಾಡಿಬಿಡಬೇಕೆಂಬುದಾಗಿ ತೀವ್ರವಾಗಿ ಕ್ರಿಯೆ ಮಾಡುವರು. ಏಕೆಂದರೆ ಕರ್ತನು ಯಾರನ್ನು ಗುರಿಯಾಗಿಸಿ ಎಬ್ಬಿಸುತ್ತಾರೋ ಸೈತಾನ ಅವರನ್ನು ಗುರಿ ಇಟ್ಟು ಬಿಡುವನು. ಆದ್ದರಿಂದ ಈ ಆತ್ಮಗಳು ಕಟ್ಟಲ್ಪಡುವಂತೆ ಈಗ ನಾವು ಪ್ರಾರ್ಥನೆ ಮಾಡೋಣ. ತಲೆಗಳನ್ನು ತಗ್ಗಿಸಿ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥನೆ ಮಾಡೋಣ ಬನ್ನಿ. ಜೀವಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಸೇವಕರುಗಳು ನಿಮ್ಮ ಕೈಗಳಿಂದ ಎಬ್ಬಿಸಲ್ಪಟ್ಟು, ನಿಮ್ಮ ಆತ್ಮದಿಂದ ಬಲಪಡಿಸಲ್ಪಟ್ಟು, ನಿಮ್ಮ ಖಡ್ಗದಿಂದ ದೃಢಪಡಿಸಲ್ಪಟ್ಟು, ನಿಮ್ಮ ಅಧಿಕಾರದಿಂದ ಅಲಂಕರಿಸಲ್ಪಟ್ಟು, ಅವರು ನಿಮ್ಮ ಸ್ಥಾನಾಧಿಪತಿಗಳಾಗಿ ಅವರು ಹೊರಡುತ್ತಾರೆ. ದೇವರೇ, ಅವನು ದೀನ ದರಿದ್ರನಾಗಿದ್ದರು, ಗ್ರಾಮದಲ್ಲಿ ಇದ್ದರು, ಎಡಗೈಗೂ ಬಲಗೈಗೂ ವ್ಯತ್ಯಾಸ ಗೊತ್ತಿಲ್ಲದವನಾಗಿರುವುದಾದರೂ ಅವನು ಕರ್ತನ ಸ್ಥಾನಾಧಿಪತಿ ಎಂಬುದಾಗಿ ನಾವು ಅರಿತಿದ್ದೇವೆ. ದೇವರೇ, ಅವರು ಈ ಕಡೆಯ ದಿನಗಳಲ್ಲಿ ಎದ್ದು ಬರುವರೆಂಬುದಾಗಿ ನೀವು ಹೇಳಿದ್ದೀರಲ್ಲ, ಅವರು ದೇಶವನ್ನು ತುಂಬಿಸುವರು ಎಂಬುದಾಗಿ ನೀವು ಹೇಳಿದ್ದೀರಲ್ಲ. ಅಂತ ತ್ಯಾಗವುಳ್ಳ ತಲೆಮಾರಿನ ಸೇವಕರುಗಳು ನಮ್ಮ ದೇಶದಲ್ಲಿ ಎಬ್ಬಿಸಲ್ಪಡಲಿ ದೇವರೇ. ಅವರ ಕಾಲುಗಳು ದೇಶ ಪೂರ್ತಿಯಾಗಿ ವ್ಯಾಪಿಸಿ ಹೊರಡಲಿ ದೇವರೇ. ಸಾರಲ್ಪಡದಿರುವಂತಹ ಎಲ್ಲಾ ಸ್ಥಳಗಳಲ್ಲಿಯೂ ಕರ್ತನ ವಾಕ್ಯವನ್ನು ಅವರು ಒತ್ತುಕೊಂಡು ಹೋಗಲಿ ದೇವರೇ. ದೇವರೇ, ಅವರನ್ನು ಇಲ್ಲಿಯವರೆಗೂ ಅಡಗಿಸಿ ಇಟ್ಟಿದಂತಹ ಪರದೆಯ ಹಿಂಭಾಗದಿಂದ ಅವರನ್ನು ಬೆಳಕಿಗೆ ನೀವು ತರಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ ದೇವರೇ. ಇಂಥವರನ್ನು ಮುಂಬರುವ ದಿನಗಳಲ್ಲಿ ನೀವು ಎಬ್ಬಿಸುತ್ತೀರಾ ಎನ್ನುವಂಥದ್ದನ್ನು ಅರಿತವನಾಗಿದ್ದು ಸೈತಾನನು ಈಗಲಿಂದಲೇ ಅಂಥ ಸೇವಕರಿಗೆ ವಿರುದ್ಧವಾಗಿ ಹೋರಾಡುವುದಕ್ಕೆ ಮುಂದಾಗಿದ್ದಾನೆ. ಚಿಕ್ಕ ಚಿಕ್ಕ ಗ್ರಾಮಗಳಲ್ಲಿರುವಂತಹ ಸಭೆಗಳನ್ನು ಒಡೆದು ಹಾಕುವುದು, ಅವರ ಮೇಲೆ ಸುಳ್ಳಾದ ಅಪರಾಧವನ್ನು ಹೊರಿಸುವುದು, ಅವರ ಮೇಲೆ ಸಮಸ್ಯೆಗಳನ್ನು ತರುವಂಥದ್ದು, ಅವರ ಮೇಲೆ ಅಪರಾಧವನ್ನು ಹೊರಿಸುವುದು, ಅವರ ಮನಸ್ಸನ್ನು ವೇದನೆಗೊಳಿಸಿ ಹೇಗಾದರೂ ಅವರ ಸೇವೆಯನ್ನು ನಿಲ್ಲಿಸಿ ನಾವು ಬಿಟ್ಟು ಬಿಡೋಣ ಎಂದು ತೊಲಗಿಸುವುದಕ್ಕೆ ಇವತ್ತು ಕ್ರಿಯೆ ಮಾಡುವಂಥ ದುಷ್ಟ ಆತ್ಮಗಳು ಏನೇ ಕ್ರಿಯೆ ಮಾಡಿದರು, ಯೇಸುವಿನ ನಾಮದಲ್ಲಿ ನಾವು ಅವುಗಳ ಬಾಯನ್ನು ಕಟ್ಟಿ ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ಅವರ ಮಾಯ ತಂತ್ರದಿಂದ ನಮ್ಮ ದೀನ ಸೇವಕರುಗಳು ಮನಗುಂದಿದವರಾಗಿ ಕರ್ತನ ಸೇವೆಯನ್ನು ನಿಲ್ಲಿಸಿ ಬಿಡದಂತೆ ಕರ್ತನ ದೇವರಾತ್ಮನು ಅವರನ್ನು ಹೊಸ ಆತ್ಮದಿಂದ ತುಂಬಿಸಿ ಬಲಪಡಿಸಿರಿ. ಅವರ ಮಾತುಗಳನ್ನು ಹೊರಗೆ ಹೊರಟು ಬರುವುದಕ್ಕೆ ಆಗದಂತೆ ಸುಳ್ಳಾಗಿರುವವರು ಇಲ್ಲಿ ಅಲ್ಲಿ ಎದ್ದು ಕರ್ತನ ವಾಕ್ಯವನ್ನು ತಿರುಚುವುದನ್ನು ನೋಡುತ್ತಿದ್ದೇವಲ್ಲವೇ, ಆ ಶಬ್ದವೆಲ್ಲ ನಿಯಂತ್ರಿಸಲ್ಪಡಲಿ ದೇವರೇ. ಅವರ ಧ್ವನಿಗಳು ಅವರ ಕಂಠಗಳಲ್ಲಿ ಅದು ಅಡಗಿ ಬಿಡಲಿ ದೇವರೇ. ನಮ್ಮ ದೇವರಿಗೋಸ್ಕರವಾಗಿ ಗರ್ಜಿಸಲು ಸಿಂಹಗಳ ಧ್ವನಿಯು, ಕರ್ತನಿಗೋಸ್ಕರವಾಗಿ ಊದಲ್ಪಡುವ ತುತ್ತೂರಿಯ ಶಬ್ದವು ನಮ್ಮ ದೇಶದಲ್ಲಿ ಪ್ರತಿಧ್ವನಿಸಲಿ. ಆ ಹೊಸ ತಲೆಮಾರು ಎದ್ದು ಬರಲಿ. ಆ ದೀನರು ಈಗ ಎದ್ದು ಹೊರಬರಲಿ. ನಾವು ಅದಕ್ಕೋಸ್ಕರವಾಗಿ ಮಧ್ಯಸ್ಥಿಕೆ ವಹಿಸಿದ್ದೇವೆ, ಪ್ರಾರ್ಥನೆ ಮಾಡುತ್ತೇವೆ, ಮಹಿಮೆಯನ್ನು ಎದುರು ನೋಡುತ್ತೇವೆ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿರಿ ತಂದೆಯೇ, ಆಮೇನ್. ಈಗ ನಾವು ಮಾಡಿದಂತೆಯೇ ಇನ್ನೊಂದು ಪ್ರಾರ್ಥನೆಯು ನಮಗೆ ಉಂಟು, ಅದಕ್ಕಾಗಿಯೂ ನಾವು ಪ್ರಾರ್ಥಿಸಬೇಕು. ನೋಡಿರಿ, ದೇವರಿಗೋಸ್ಕರವಾಗಿ ಕ್ರಿಯೆ ಮಾಡುವವರು ಅನೇಕ ಸ್ಥಳಗಳಲ್ಲಿ ಮರೆಯಾಗಿದ್ದಾರೆ. ದೇವರು ಅವರನ್ನು ಹೊರತರುವುದಕ್ಕೆ ನಾವು ಪ್ರಾರ್ಥಿಸಬೇಕು. ಲೋಕದ ವಸ್ತುಗಳ ಆಸೆಯಿಂದಲೂ ಪಾಪದಿಂದಲೂ ದೋಷವಾಗದೇ ಇರುವಂಥ ಸೇವಕರು ಚಿಕ್ಕ ಗ್ರಾಮಗಳಲ್ಲಿಯೇ ಅವರಿದ್ದಾರೆ. ಆ ರೀತಿ ಕರ್ತನು ಮಾತಾಡಿದ್ದಾರೆ. ಈ ಗ್ರಾಮಗಳಿಂದ ದೇವರ ಮಹಿಮೆ ಹೊರಪಡಬೇಕು. ಯೇಸು ಜನಿಸಿದ್ದು ಚಿಕ್ಕ ಗ್ರಾಮ, ಬೆತ್ಲೆಹೇಮ್ ಎನ್ನುವಂಥದ್ದು ಚಿಕ್ಕ ಗ್ರಾಮ. ಈಗಲೂ ನೀವು ಹೋಗಿ ನೋಡುವುದಾದರೆ ಚಿಕ್ಕ ಊರದು. ಯೇಸುವಿನ ಕಾಲದಲ್ಲಿ ಚಿಕ್ಕ ಊರಾಗಿದ್ದಿರುವುದು. ಅಂತಹ ಚಿಕ್ಕ ಸ್ಥಳಗಳಿಂದಲೇ ದೊಡ್ಡ ಮಹಿಮೆಯನ್ನು ಕರ್ತನು ಪ್ರಕಟಗೊಳಿಸಲಿದ್ದಾರೆ. ಆ ಒಂದು ಮಹಿಮೆಯು ಅತಿ ಶೀಘ್ರವೇ ಪ್ರಕಟವಾಗಬೇಕು. ಕರ್ತನು ಅವರನ್ನು ವೈರಾಗ್ಯವಾಗಿ ಹೊರಗೆ ತಂದು ಸಾವಿರಗಳಿಗೂ ಲಕ್ಷಗಳಿಗೂ ಉಪಯೋಗಿಸಬೇಕು. ಆದರೆ ಆ ರೀತಿ ಉಪಯೋಗಿಸಬೇಕಾದರೆ ಒಬ್ಬನು ಬಡತನದಲ್ಲಿ ಆಗಲಿ ಸತ್ಯವಾಗಿರುವನು, ಆದರೆ ಅವನನ್ನು ಹೆಚ್ಚಿಸುವಾಗ ಆ ಗರ್ವದಲ್ಲಿ ಸತ್ಯವಾಗಿರುವುದಿಲ್ಲ. ಆದ್ದರಿಂದ ಇವರು ಯಾರು ಈ ವಿಧವಾಗಿ ಕರ್ತನವರನ್ನು ಹೊರತರುವಾಗ ಮನಭ್ರಾಂತಿಗೊಂಡು ಅವರು ಲೋಕದ ಆಸೆಯ ಮೇಲೆ ಆಸಕ್ತರಾಗಿ ಮತ್ತೊಬ್ಬರ ಹಾಗೆ ವರ್ಣವನ್ನು ಕಳೆದುಕೊಳ್ಳದಂತೆ ಅವರು ಇರುವಂತೆ ನೀವು ಪ್ರಾರ್ಥಿಸಬೇಕು. ಅವರಿಗೆ ಆಹಾರ ಪುರಸ್ಕಾರಗಳು ಸಲ್ಲಿಸಲ್ಪಟ್ಟರೂ ಕೂಡ ಅವರು ಮನದಲ್ಲಿ ಅದನ್ನು ಸ್ವೀಕರಿಸಲೇಬಾರದು. ಇಲ್ಲಿಯವರೆಗೂ ನಾವು ಈ ರೀತಿ ಇದ್ದೆವು, ಕರ್ತನು ಘನಪಡಿಸುತ್ತಾರೆ ಎಂದು ಹೇಳಿ ಅದರ ಹಿಂದೆ ಓಡಿ ಹೋಗಬಾರದು. ಕರ್ತನು ಕೊಡುವಂತ ಘನವು ಅವರ ಸಂಗಡಲೇ ಅದು ಬರುವಂತದಾಗಿದೆ.
ಆಗ ಸಿಗುವಂತ ಘನವೇ ಸತ್ಯವಾಗಿರುವಂತ ಘನವು. ನಾವೆಲ್ಲವರಿಗೋಸ್ಕರವಾಗಿ ಕೆಲವು ನಿಮಿಷ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ ಬನ್ನಿ. ಜೀವಸ್ವರೂಪನಾದ ತಂದೆಯೇ, ದೇವರೇ, ದೀನ ದರಿದ್ರವಾಗಿರುವಂತಹ ಗ್ರಾಮಗಳಿಂದ, ದೀನರ ನಡುವೆಯಲ್ಲಿ, ಅವಿದ್ಯಾವಂತರ ನಡುವೆಯಿಂದಲೂ ಒಂದು ಗುಂಪು ಸೇವಕರನ್ನು ನೀವು ಈಗ ಎಬ್ಬಿಸಲಿದ್ದೀರಾ. ಅವರು ಇಲ್ಲಿಯವರೆಗೂ ಕರ್ತನೆ ಎಂದು ವೈರಾಗ್ಯವನ್ನು ಸಾಧಿಸಿ ಚಿಕ್ಕ ಚಿಕ್ಕ ಸ್ಥಳಗಳಲ್ಲಿ, ಮರೆಯಾಗಿರುವ ಸ್ಥಳಗಳಲ್ಲಿ ಸೇವೆ ಮಾಡಿದರು. ಅವರೆಲ್ಲರನ್ನು ನೀವು ಈಗ ವಿಶಾಲದಲ್ಲಿ ತರುವವರಾಗಿದ್ದೀರಾ. ಅವರು ಹೇರಳವಾಗಿರುವ ಜನಗಳನ್ನು ಸಂಧಿಸಲಿದ್ದಾರೆ. ಅವರ ಸೇವೆಯು ವೈರಾಗ್ಯವಾಗಿ ಜ್ವಾಲೆಯಾಗಿ ಉರಿಯುವಂತೆ ಹೊಸ ಬಲಗಳಿಂದಲೂ ಶಕ್ತಿಗಳಿಂದಲೂ ಅವರನ್ನು ತುಂಬಿಸಲಿದ್ದೀರಾ. ಕರ್ತನೆ, ನೀವು ಅವರನ್ನು ಉಪಯೋಗಿಸುವಾಗ ಅವರು ಯಾವ ವಿಧದಲ್ಲಿಯೂ ಲೋಕದ ಹಿಂದೆ ಹೊರಟು ಹೋಗದಂತೆ, ಅವರು ಹೊಸ ಕಾರ್ಯವನ್ನು, ಹೊಸ ಮಹಿಮೆಯನ್ನು ತಮ್ಮ ಸುತ್ತಲೂ ನೋಡುವುದರಿಂದ ಅವರು ದೇವರೇ ಲೋಕದ ಹಿಂದೆ ಆಸಕ್ತಿ ಉಳ್ಳವರಾಗಿ ಹೋಗದಂತೆ ಅವರಲ್ಲಿ ನೀವು ಪ್ರತಿಯೊಬ್ಬರನ್ನು ಜಾಗೃತಪಡಿಸಬೇಕು ದೇವರೇ. ನಿಮ್ಮ ಶಕ್ತಿಯಿಂದ ಅವರನ್ನು ತುಂಬಿಸಿರಿ ದೇವರೇ. ನಾವು ಅಪ್ರಯೋಜನಕರವಾಗಿರುವ ಪಾತ್ರೆಗಳು, ನಮ್ಮ ಪ್ರಯಾಸವನ್ನು ಮಾತ್ರವೇ ಮಾಡಿದ್ದೇವೆ ಎಂಬುದಾಗಿ ಹೇಳಲ್ಪಡುವಂತೆ ಅವರನ್ನು ಹೊಸ ಆತ್ಮದಿಂದಲೂ, ಅವರನ್ನು ಹೊಸ ಶಕ್ತಿಯಿಂದಲೂ, ಹೊಸ ಆಲೋಚನೆಗಳಿಂದ ತುಂಬಿಸಿರಿ ದೇವರೇ. ಅವರು ಯಾರನ್ನೂ ನೋಡಿ, ದೊಡ್ಡ ಸೇವಕರುಗಳನ್ನು ನೋಡಿ, ಅಲ್ಲಲ್ಲಿ ಮಾಡಲ್ಪಡುವಂತ ಆಡಂಬರವಾದ ಸೇವೆಯನ್ನು ನೋಡಿ ಯಾರ ವರ್ಣವು ಮಂಕಾಗಿ ಹೋಗದಂತೆ, ಕರ್ತನಿಗೋಸ್ಕರವಾಗಿ ಖಡ್ಗವನ್ನು ಹಿಡಿಯುವಂತೆ, ಏನನ್ನೂ ಬಯಸದೆ ತನ್ನನ್ನು ಕರೆದಿರುವಂತಹ ದೇವರಿಂದ ಮಹಿಮೆಯನ್ನು ಮಾತ್ರ ಗುರಿಯಿಟ್ಟು ಕ್ರಿಯೆ ಮಾಡುವವರನ್ನು, ಅವರನ್ನು ಎದ್ದು ಬರುವಂತೆ ಮಾಡಿ ನಮ್ಮ ದೇಶವು ಕಾಯುತ್ತಾ ಇದೆ. ಅಂಥವರ ಕಾಲ್ಗಳು ದೇಶದಲ್ಲಿ ಇಲ್ಲೂ ಎಲ್ಲೆಲ್ಲಿಯೂ ಅದು ಒತ್ತು ತಿರುಗಾಡಬೇಕು ದೇವರೇ. ಕರ್ತನಿಗೋಸ್ಕರವಾಗಿ ದಾರಿಯನ್ನು ಸಿದ್ಧಪಡಿಸಬೇಕು. ಕರ್ತನ ಅಂತ ಸೇವಕರನ್ನು ಬೇಗನೆ ಎಬ್ಬಿಸಿರಿ. ನಮ್ಮ ಕಣ್ಗಳು ಅದನ್ನು ಕಾಣಲಿ. ಯೇಸುವಿನ ನಾಮದಲ್ಲಿ ಅವರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ ನಮ್ಮ ತಂದೆಯೇ, ಆಮೇನ್. ಕರ್ತನು ಖಂಡಿತವಾಗಿ ಇಂಥವರನ್ನು ಹೊರಗೆ ತರುವರು. ನೀವು ಕಾಯುತ್ತಿರುವುದಕ್ಕೆ ಒಂದು ಪ್ರತಿಫಲವನ್ನು ನೀವು ಬೇಗನೆ ನೋಡಲಿದ್ದೀರಾ. ನಿಮ್ಮ ಮನವನ್ನು ಮಾತ್ರ ಅದರ ಹಿಂದೆ ಓಡಲು ಬಿಟ್ಟು ಬಿಡಬೇಡಿರಿ. ನಿರಂತರವಾಗಿ ಕರ್ತನಿಗೋಸ್ಕರವಾಗಿ ಓಡಬೇಕು, ಫಲ ಕೊಡಬೇಕು, ಅದುವೇ ಮುಖ್ಯ. ಕೆಲವರು ಬಡತನದಲ್ಲಿ, ದೀನತೆಯಲ್ಲಿ, ಮುಂದಿನ ಹೊತ್ತು ಆಹಾರಕ್ಕೂ ಸ್ಥಳವಿಲ್ಲದಾಗ ಸತ್ಯವಾಗಿರುವರು, ಆದರೆ ವಸತಿ ಬಂದಾಗ ಮಾರ್ಪಡುವರು. ಇನ್ನೂ ಕೂಡಿಸಬೇಕೆಂದೇಳಿ ಆ ದರ್ಶನ, ಕರುವಿಕೆ, ಪ್ರತಿಷ್ಠೆ ಎಲ್ಲವನ್ನೂ ಬಿಟ್ಟು ಬಿಡುವರು. ಆ ರೀತಿ ಯಾರು ಆಗಿಬಿಡಬಾರದು. ಅಂಥವರನ್ನು ಕರ್ತನು ಈ ಕಡೆಯ ಕಾಲದಲ್ಲಿ ಎಬ್ಬಿಸಿ ತನ್ನ ಯೋಜನೆಯನ್ನು ನೆರವೇರಿಸುವುದಕ್ಕೆ ಅವರನ್ನು ಉಪಯೋಗಿಸಬೇಕು. ಅದಕ್ಕಾಗಿ ಪ್ರಾರ್ಥಿಸಬೇಕು. ಅನಂತರ ಮೂರನೆಯ ಕಾರ್ಯ, ಕೆಟ್ಟದಾಗಿರುವ ದುಷ್ಟತ್ವಗಳು. ಇದುವರೆಗೂ ದುಷ್ಟ ಸೇವಕರುಗಳು ಸಹಜವಾಗಿ ನೋಡಿರಿ, ಕೆಟ್ಟದಾಗಿರುವುದಕ್ಕೆ ಶಬ್ದ ಅಧಿಕ. ಒಂದು ಕೆಟ್ಟ ಸುದ್ದಿ ಹಬ್ಬುವಷ್ಟು ಒಳ್ಳೆಯ ಸುದ್ದಿ ಅದು ಹಬ್ಬುವುದಿಲ್ಲ. ಇದನ್ನು ಗಮನಿಸಿದ್ದೀರಾ? ಒಂದು ಕೆಟ್ಟ ಸುದ್ದಿ ಯಾವುದಾದರೂ ಇದ್ದರೆ ಕಾಡ್ಗಿಚ್ಚಿನ ಪಾದಿಯಲ್ಲಿ ಒತ್ತಿ ಉರಿಯುವುದು. ಒಂದು ಒಳ್ಳೆಯ ಸುದ್ದಿಯನ್ನು ಹೇಳಿ, ನೀವು ಅದನ್ನು ಹಬ್ಬಿಸುವಷ್ಟರೊಳಗೆ ಪಡದೇ ಇರುವ ಪಾಡುಗಳನ್ನು ಅನುಭವಿಸುವಿರಿ. ಅದೇ ರೀತಿಯೇ ಇವತ್ತು ಕೂಡ ಸೇವೆಗಳಲ್ಲಿ ಕೂಡ ದುಷ್ಟ ಜನಗಳು ಎದ್ದು ಅದನ್ನು ವ್ಯಾಪಾರವಾಗಿಸಿ, ತಂತ್ರವಾಗಿಸಿ, ಆಡಂಬರವಾಗಿಸಿ ಜನಗಳನ್ನು ಆಕರ್ಷಿಸುವುದಕ್ಕೆ ಈ ರೀತಿಯಾಗಿ ಕ್ರಿಯೆ ಮಾಡುತ್ತಿದ್ದಾರೆ. ಈ ದುಷ್ಟ ಜನಗಳು ತಮಗೆ ಬಾಯಿಗೆ ಬಂದಂತೆ ಎಲ್ಲ ಮಾತಾಡಿ ಪ್ರಾರ್ಥನೆ ಮಾಡುವುದಿಲ್ಲ, ದೇವರ ಸನ್ನಿಧಾನದಲ್ಲಿ ಕಾದಿರುವುದಿಲ್ಲ. ಬಾಯಿಗೆ ಬಂದಂತೆ ಮಾತಾಡಿ ಜನಗಳನ್ನು ಆ ಸಮಯದಲ್ಲಿ ಪ್ರೋತ್ಸಾಹಿಸಬೇಕು, ಸ್ವಲ್ಪ ಸಂತೋಷಗೊಳಿಸಬೇಕು, ಸ್ವಲ್ಪ ಹೊತ್ತು ಅವರನ್ನು ಪ್ರೋತ್ಸಾಹಿಸಬೇಕು. ಅವರ ಜೀವನ ಕುರಿತೆಲ್ಲ ಯೋಚನೆ ಮಾಡುವುದಿಲ್ಲ. ಇಂತಹ ಸೇವೆಗಳೇ, ಸಭೆಗಳೇ ಇವತ್ತು ಈ ದಿನದಲ್ಲಿ ಮೇಲುಗೈ ಸಾಧಿಸಿದೆ. ಅವರ ನಡುವೆ ಸತ್ಯವೆನ್ನುವುದು ಇರುವುದಿಲ್ಲ. ಇಂತಹ ಒಳ್ಳೆ ಸೇವಕರುಗಳು ಹೊರಬರುವುದಕ್ಕೆ ಬಾಗಿಲುಗಳೆಲ್ಲವನ್ನು ಅವರು ಅಡಗಿಸಿ ಇಟ್ಟಿದ್ದಾರೆ. ಬೇಡದಿರುವ ದುಷ್ಟತ್ವಗಳನ್ನು ದೇಶದಿಂದ ನಿವಾರಿಸುವೆನೆಂದು ಕರ್ತನು ಹೇಳಿದ್ದಾರೆ. ಆದ್ದರಿಂದಲೇ ದೇಶವನ್ನು ಬಿಟ್ಟು ದುಷ್ಟತ್ವವು ಪರಿಪೂರ್ಣವಾಗಿ ನಿವಾರಿಸಲ್ಪಡಲು ದೀನರಾಗಿರುವ ಜನಗಳನ್ನು ಬೇಟೆಯಾಡುವಂತಹ ಸುಳ್ಳು ಸೇವಕರುಗಳು, ಕಪಟವಾದ ಸೇವಕರು ಲಜ್ಜೆಗೆಟ್ಟು ಹೋಗಬೇಕು ಅಥವಾ ಮನ ತಿರುಗಬೇಕು. ಕರ್ತನು ಇದನ್ನು ಮಾಡಬೇಕೆಂಬುದಾಗಿ ನಾವೀಗ ಪ್ರಾರ್ಥಿಸೋಣ. ಇವರು ಅವರನ್ನು ಅಡಗಿಸುತ್ತಿರುವುದರಿಂದಲೇ ಅವರು ಹೊರಬರುವುದಕ್ಕೆ ಆಗುತ್ತಲೇ ಇಲ್ಲ. ಈಗ ನಾವು ಅದಕ್ಕೋಸ್ಕರವಾಗಿ ಪ್ರಾರ್ಥಿಸೋಣ. ಇವರಿಗೆ ಒಂದು ಮಾರ್ಗವನ್ನು ನಾವು ಏರ್ಪಡಿಸಿ ಇಡೋಣ. ಈ ಒಂದು ಕಾಲದಲ್ಲಿ ಬನ್ನಿ ಪ್ರಾರ್ಥನೆ ಮಾಡೋಣ. ದೇವರಾಗಿರುವ ಕರ್ತನೆ, ನಮ್ಮ ಪ್ರಾರ್ಥನೆಯನ್ನು ನೀವು ಗಮನಿಸುತ್ತಾ ಇದ್ದೀರಾ. ಈಗ ನೀವು ನಮ್ಮ ದೇಶಕ್ಕೋಸ್ಕರವಾಗಿ ಮಾಡಿದಂತಹ ವಾಗ್ದಾನಗಳನ್ನು ನಾವು ನೆನಪಿಸಿಕೊಂಡು ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ನಮ್ಮ ದೇಶದಲ್ಲಿ ಎಷ್ಟು ಸುಳ್ಳು ಸೇವಕರುಗಳು ಕರ್ತನ ಸೇವೆಯನ್ನು ಆಡಂಬರವಾಗಿಯೂ ಶಬ್ದವುಳ್ಳದ್ದಾಗಿ ಮಾರ್ಪಡಿಸಿ, ದೇವರೇ, ಜನಗಳನ್ನು ಬೇರೆ ಮಾರ್ಗಗಳಲ್ಲಿ ತಿರುಗಿಸಿ ಅವರನ್ನು ಗೊಂದಲಪಡಿಸಿ, ವಾಕ್ಯಕ್ಕೂ ವಚನಕ್ಕೂ ವಿರುದ್ಧವಾಗಿ ಅವರು ತಿರುಗುವಂತೆ ಅವರನ್ನು ಬೇರೆ ಕಡೆ ತಿರುಗಿಸಿ, ಸುಳ್ಳಾಗಿರುವ ಸೇವಕರ ಶಬ್ದವು ಇವತ್ತು ಸಭೆಗಳಲ್ಲಿ ಆರ್ಭಟಿಸುತ್ತಿರುವುದನ್ನು ನೋಡುತ್ತಿದ್ದೇವೆ ಅಲ್ಲವೇ? ಬೀದಿಗಳಲ್ಲಿ ಆರ್ಭಟಿಸುತ್ತಿರುವುದನ್ನು ನೋಡುತ್ತಿದ್ದೇವೆ ಅಲ್ಲವೇ? ಹೇರಳವಾಗಿರುವ ದೀನ ಜನರು, ಸತ್ಯವೇದವನ್ನು ಅರಿಯದ ಜನರು ಗುಂಪು ಗುಂಪಾಗಿ ಅವರ ವಂಚನೆಯಲ್ಲಿ ಬೀಳುವುದನ್ನು ನೋಡುತ್ತಿದ್ದೇವಲ್ಲವೇ? ಇವರ ಶಬ್ದಗಳು ದೇಶದಲ್ಲಿ ಹೆಚ್ಚಾಗಿರುವುದರಿಂದಲೇ ಅಲ್ಲವೇ ಈ ಸತ್ಯವಾಗಿರುವಂಥ ದೀನರಾಗಿರುವ ಸೇವಕರುಗಳು ಹೊರಗೆ ಬರಲಾಗುತ್ತಿಲ್ಲ, ಸೇವೆಯನ್ನು ಮಾಡಲಾಗುತ್ತಿಲ್ಲ, ಅವರ ವರಗಳನ್ನು ಉಪಯೋಗಿಸಲಾಗುತ್ತಿಲ್ಲ. ಕರ್ತನಾಗಿರುವ ದೇವರು ಇವರಿಗೆ ಮಾರ್ಗವನ್ನು ಏರ್ಪಡಿಸಬೇಕೆಂಬುದಾಗಿ ಈ ಸೇವೆಯ ಮಾರ್ಗವನ್ನು ಅಡಗಿಸುತ್ತಿರುವಂಥ ಕಪಟ ಸೇವಕರನ್ನು, ಜಾಹೀರಾತು ಪ್ರಿಯರನ್ನು, ವ್ಯಾಪಾರ ತಂತ್ರವಾದಿಗಳನ್ನು
ಯೇಸುವಿನ ನಾಮದಲ್ಲಿ ಒಂದು ಅವರು ಮನತಿರುಗುವಂತೆಯೂ ಇಲ್ಲದಲ್ಲಿ ಅವರು ನೀಗಿಸಲ್ಪಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಕರ್ತನ ಪರಿಶುದ್ಧಾತ್ಮನು ಈಗಲೇ ಕ್ರಿಯೆಯನ್ನು ಮಾಡಲಿ. ಸತ್ಯವಾಗಿರುವಂಥ ಸೇವಕರ ಮಾರ್ಗವನ್ನು ಅಡಗಿಸುತ್ತಿರುವಂಥ ಕಪಟವಾಗಿರುವ ಸೇವಕರು ಕರ್ತನ ಹೆಸರಲ್ಲಿ ಬಹಿಷ್ಕರಿಸಲ್ಪಡುವವರಾಗಲಿ. ಕರ್ತನಾಗಿರುವ ದೇವರೇ, ನಿಮಗೆ ದೇವರೇ ಅವರು ತಮಗೋಸ್ಕರವಾಗಿ ನೇಮಕವಾಗಿರುವ ಹೊಸ ಓಟದಲ್ಲಿ ಈ ದೀನರು ಧೈರ್ಯವಾಗಿ ಹೊರಟು ಬರುವಂತೆಯೂ ನೀವವರಿಗೆ ಮಾರ್ಗವನ್ನು ಸಿದ್ಧ ಮಾಡಿಕೊಡಿರಿ. ಸುಳ್ಳಾಗಿರುವ ಸೇವಕರ ಬಾಯಿಗಳು ಕಟ್ಟಲ್ಪಡಲಿ. ಸುಳ್ಳು ಸೇವಕರ ಬಾಯಿಗಳು ಕಟ್ಟಲ್ಪಡಲಿ. ವ್ಯಾಪಾರ ಪ್ರಿಯನು ಜಾಹೀರಾತು ಪ್ರಿಯರನ್ನು ದೇವರೇ ಇವರ ಕಾಲುಗಳು ತಡೆಹಿಡಿಯಲ್ಪಡಲಿ. ಅವರ ಶಬ್ದಗಳು ಕೀಳಡಗಲಿ. ದೇವರೇ, ನಮ್ಮ ದೇಶದಲ್ಲಿ ನೀತಿಯ ಧ್ವನಿಯು, ದೇವರ ಪರಿಶುದ್ಧತೆಯ ಶಬ್ದವು, ಕರ್ತನೇ ದೇವರೆಂಬುದಾಗಿ ಆರ್ಭಟಿಸುವ ಶಬ್ದವು ದೇಶದಲ್ಲಿ ಕೇಳಿಸಬೇಕು. ಅದು ದೀನರಿಂದಲೇ ಸಾಧ್ಯವಾಗುವುದು ಎಂದು ಹೇಳಿದರಲ್ಲ, ಅದನ್ನು ಸಾಧ್ಯವಾಗಿಸಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ದೇವರೇ, ಆಮೇನ್. ಕರ್ತನಾಗಿರುವ ದೇವರು ನಮ್ಮ ಪ್ರಾರ್ಥನೆಯನ್ನು ಗಮನಿಸಿ ಕೇಳಿದ್ದಾರೆ. ದೀನರಾಗಿರುವ ಒಳ್ಳೆಯ ಸೇವಕರು ಹೊರಗೆ ಬಾರದಂತೆ ಇವರನ್ನು ಅಡಗಿಸಿದ್ದಾರಲ್ಲವೇ? ಕರ್ತನು ಆ ಮಾರ್ಗವನ್ನು ನಮಗೆ ಸಿದ್ಧಪಡಿಸಿಕೊಡಬೇಕು. ಇವರು ಧೈರ್ಯವಾಗಿ ಇಳಿದು ಕರ್ತನ ಸೇವೆಯನ್ನು ಮಾಡಬೇಕು. ಕರ್ತನ ಸುವಾರ್ತೆಯನ್ನು ಸಾರಬೇಕು. ಪ್ರವಾದನೆಯನ್ನು ನುಡಿಯಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ಕಡೆಯದಾಗಿ 4ನೇ ಒಂದು ಕಾರ್ಯ ಉಂಟು. ಈ ದೀನ ಜನಗಳು ತಮ್ಮ ಸೇವೆಯನ್ನು ಮಾಡುವಾಗ ಅವರು ಜಾಹೀರಾತುಗಳಿಂದಾಗಲಿ ಅಥವಾ ಬೇರೆ ತಂತ್ರಗಳಿಂದ ತಮ್ಮ ಒಂದು ಸೇವೆಯನ್ನು ಸ್ಥಾಪಿಸಿಕೊಳ್ಳಬಾರದು. ಆ ಸೇವೆಯು ಸ್ಥಾಪಿತವಾಗುವಂಥದ್ದು ಕರ್ತನ ದೇವರಾತ್ಮನ ಶಕ್ತಿಯಿಂದಲೂ ಕರ್ತನು ಕೊಡುವಂಥ ಹೊಸ ಬಲದಿಂದಲೂ ಇರಬೇಕು. ಆ ವರಗಳು ಕ್ರಿಯೆ ಮಾಡಿದಾಗಲೂ ಕೂಡ ಅದರ ಕುರಿತು ಹೆಚ್ಚಿಸಿಕೊಂಡು ಒಂದೇ ಸ್ಥಳದಲ್ಲಿ ಕುಳಿತು ಬಿಡಬಾರದು. ಒಂದು ಸ್ಥಳದಲ್ಲಿ ಒಂದು ಕಾರ್ಯವನ್ನು ಮುಗಿಸಾಯಿತಾ ಹೋಗುತ್ತಲೇ ಇರಬೇಕು. ಅಲ್ಲಿ ಫಿಲಿಪ್ಪನನ್ನು ಹಾಗೆ ನೋಡುತ್ತೇವೆ. ಫಿಲಿಪ್ಪನ ಮೂಲಕ ದೇವರು ವಿಶೇಷವಾದ ಸೂಚಕ ಕಾರ್ಯವನ್ನು ಮಾಡಿದರು. ತಕ್ಷಣ ಆ ಸ್ಥಳದಲ್ಲಿ ಅವರು ಕರ್ತನು ನನಗೆ ಒಂದು ದರ್ಶನವನ್ನು ಕೊಟ್ಟರು. 4 ಎಕರೆಯಲ್ಲಿ ಲ್ಯಾಂಡ್ ತೆಗೆದುಕೊಳ್ಳಲು ಹೇಳಿದರು. ಆ ಸ್ಥಳದಲ್ಲಿ ಕಟ್ಟಡವನ್ನು ಕಟ್ಟಲು ಹೇಳಿದರು. ಇಲ್ಲ, ನೀನು ಒಂದು ಸ್ಥಳದಲ್ಲಿ ತಂಗಿಸಲ್ಪಟ್ಟು ನಿಲ್ಲುವುದಕ್ಕೋಸ್ಕರವಾಗಿ ದೇವರು ನಿನ್ನನ್ನು ಎಬ್ಬಿಸಲಿಲ್ಲ. ಒಂದು ಪಂಜರದಲ್ಲಿ ಅಡಕವಾಗಿದ್ದು ನಿನ್ನನ್ನು ಅಡಗಿಸಿಕೊಳ್ಳುವುದಕ್ಕೆ ದೇವರು ನಿನಗೆ ರೆಕ್ಕೆಯನ್ನು ಕೊಡಲಿಲ್ಲ. ನೀನು ಆಕಾಶದಲ್ಲಿ ಆರಬೇಕಾಗಿರುವಂತಹ ಹದ್ದು. ಒಂದು ಸ್ಥಳದಲ್ಲಿ ಸೆಟ್ಲ್ ಆಗಿ ಕೂರಬಾರದು. ಏನು ನಡೆಯುತ್ತೆ ಯೋಚನೆ ಮಾಡಿ ನೋಡಿ. ಫಿಲಿಪ್ಪನ ಕೈಗಳ ಮೂಲಕವಾಗಿ ಹೇಳಲ್ಪಡಲಾಗದಿರುವಂತಹ ಅಷ್ಟೊಂದು ಸೂಚಕ ಕಾರ್ಯಗಳನ್ನು ದೇವರು ಮಾಡಿದರಂತೆ. ಆದರೆ ಫಿಲಿಪ್ಪನನ್ನು ನೋಡಿ ಒಂದು ಸ್ಥಳದಲ್ಲಿ ಅವನು ತಂಗಲಿಲ್ಲ. ಅವರು ತಂಗಲಿಲ್ಲ. ನಾವಾಗಿದ್ದರೆ ಏನ್ ಮಾಡ್ತಾ ಇದ್ವಿ? ಕರ್ತನು ನನಗೆ ಈ ಸ್ಥಳವನ್ನೇ ತೋರಿಸಿದರು, ಇಲ್ಲಿ ಅದ್ಭುತವು ನಡೆಯುತ್ತದೆ. ಈ ಸ್ಥಳದಲ್ಲಿ ಒಂದು ಹೀಲಿಂಗ್ ಸೆಂಟರ್ ಅಥವಾ ಮಿರಾಕಲ್ ಸೆಂಟರ್ ಎನ್ನುವಂಥ ಸ್ಥಳವನ್ನು ಕರ್ತನು ಕಟ್ಟಲು ಹೇಳಿ ಪರಲೋಕದಲ್ಲಿ 10 ಮಂದಿ ಸೇರಿ ಒಂದು ಪ್ಲಾನ್ ಮಾಡಿ ಬ್ಲೂ ಪ್ರಿಂಟ್ ಅನ್ನು ನನ್ನ ಕೈಗಳಲ್ಲಿ ಅವರು ಕೊಟ್ಟಿದ್ದಾರೆ. ಕಾಣಿಕೆ ಕೊಡಿ ಎಂಬುದಾಗಿ ಭಿಕ್ಷೆ ಬಿಡುತ್ತಿರುತ್ತೇವೆ. ಒಂದು ಸ್ಥಳದಲ್ಲಿ ಕಟ್ಟಡವನ್ನು ಕಟ್ಟಿ ಕುರ್ಚಿಯಾಗಿ ಕುಳಿತು ಬಿಡುತ್ತೇವೆ. ನಮ್ಮ ಒಂದು ಸೇವೆಯು ಮುಂದೆ ಬರುವಂತಹ ಈ ದೀನರ ಒಂದು ಸೇವೆಯು ದೇವರ ಆತ್ಮನಿಂದಲೂ ಕರ್ತನ ಶಕ್ತಿಯಿಂದಲೂ ದೇವರಾತ್ಮನಿಂದಲೇ ಅದು ಎಸ್ಟಾಬ್ಲಿಷ್ ಮಾಡಲ್ಪಡಬೇಕು. ಆಗ ಅದಕ್ಕೆ ತಕ್ಕ ವರವನ್ನು ದೇವರು ಕೊಡಬೇಕು. ಆಗ ಅವರು ಏನು ಮಾಡಿದರು ನೋಡಿ, ಆ ವರಗಳಲ್ಲಿ ತುಂಬಲ್ಪಟ್ಟು ಅವರು ದೇವರು ಕಳಿಸುವಂಥ ಎಲ್ಲ ಸ್ಥಳಗಳಿಗೆ ಹಾದು ಹೋದರು. ಈಗ ಅಪೊಸ್ತಲನಾದ ಪೌಲನ ಮನೆ, ಅವರಿರುವ ಸ್ಥಳ, ಅವರ ಸ್ಥಾಪನೆ ಎಲ್ಲಿತ್ತೆಂಬುದಾಗಿ ಹೇಳಿ ನೋಡೋಣ. ಎಲ್ಲಿಯೂ ಇಲ್ಲ. ಅವರು ಹೋಗುವ ಸ್ಥಳದಲ್ಲೆಲ್ಲ ಸೇವೆಯನ್ನು ಮಾಡಿ ಹೋಗುತ್ತಲೇ ಇರುವರು. ಅದು ಒಳೆ ಅರಿಯುತ್ತಲೇ ಇರುವುದು, ಚರಂಡಿಯ ಒಂದು ಸ್ಥಳದಲ್ಲಿ ನಿಲ್ಲುವುದು. ಇವರು ಓಡುತ್ತಲೇ ಇದ್ದರು ಕರ್ತನಿಗೋಸ್ಕರವಾಗಿ ಕಾರ್ಯಗಳನ್ನು. ಹಾಗಾದರೆ ಆ ವಿಧವಾಗಿರುವಂಥ ದೇವರ ವರಗಳಿಂದ ಕೂಡಿರುವಂಥ ಸೇವೆಗಳು, ಕರ್ತನ ಶಕ್ತಿಯಿಂದ ಮಹಿಮೆ ಪಡಿಸಲ್ಪಟ್ಟಂಥ ಸೇವೆಗಳು, ಸೇವಕರುಗಳು ಇಂಥವರ ಹಾಗೆ ದೇವರವರನ್ನು ಎಬ್ಬಿಸಬೇಕು. ಅವರು ತಮ್ಮ ಸೇವೆಯನ್ನು ವರಗಳನ್ನು ಯಾವ ಕಾರಣಕ್ಕೂ ವ್ಯಾಪಾರ ವಸ್ತುವಾಗಿ ಮಾರ್ಪಡಿಸಬಾರದು. ಅದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ವಿಶೇಷವಾಗಿರುವ ವರಗಳು ಕರ್ತನು ಅವರ ಮೇಲೆ ಸುರಿಯುವಂತೆ ಮಾಡಬೇಕು. ಅವರು ದೊಡ್ಡ ದೊಡ್ಡ ಸೂಚಕ ಕಾರ್ಯವನ್ನು ಮಾಡಬೇಕು. ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡಬೇಕು. ದೇಶವು ತಿರುಗಿ ನೋಡಬೇಕು. ಓ, ಯೇಸು ಎಷ್ಟು ದೊಡ್ಡವರೆಂದು ನೋಡಬೇಕು. ಅದು ಇವರಿಂದ ಸಾಧ್ಯವಾಗಬೇಕು. ಅದಕ್ಕೋಸ್ಕರವಾಗಿ ಪ್ರಾರ್ಥಿಸೋಣ ಬನ್ನಿ. ಪ್ರೀತಿಯು ದಯೆಯೂ ಉಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀವು ಎಬ್ಬಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವ ಈ ದೀನ ಸೇವಕರಿಗೋಸ್ಕರವಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ಅವರನ್ನು ನೀವು ಎಬ್ಬಿಸುವಾಗ ಇಲ್ಲಿಯವರೆಗೂ ಒಬ್ಬನು ಪಡೆಯದಿರುವಂಥ ಶಕ್ತಿಯಿಂದಲೂ ಕರ್ತನು ತಮ್ಮ ವರಗಳಿಂದಲೂ ತುಂಬಿಸಿರಿ. ಅವರ ಕೈಗಳ ಮೂಲಕವಾಗಿ ವಿಶೇಷವಾಗಿರುವ ಗುರುತುಗಳು ಮಾಡಲ್ಪಡಲಿ. ಸತ್ತವರು ಜೀವಂತವಾಗಿ ಎಬ್ಬಿಸಲ್ಪಡಲಿ. ಸಿಂಹಗಳ ಬಾಯಿಗಳು ಕಟ್ಟಲ್ಪಡಲಿ. ದೇವರೇ ನಿಮಗೆ ಸ್ತೋತ್ರ. ಕುಂಟನು ಎದ್ದು ಓಡಾಡಲಿ. ದೇವರೇ, ಕಣ್ಣು ಕಾಣಿಸದವನಿಗೆ ಕಣ್ಗಳು ಕಾಣಲಿ. ಇದನ್ನು ದಾಟಿ ಆಕಾಶದಿಂದ ಬೆಂಕಿಯು ಇಳಿಯಲಿ. ಸಮುದ್ರಗಳು ವಿಭಾಗಿಸಲ್ಪಡಲಿ. ಅವರ ಮೂಲಕವಾಗಿ ಪ್ರಕೃತಿಯಲ್ಲಿ ವಿಶೇಷವಾಗಿರುವ ಕಾರ್ಯಗಳನ್ನು ಕರ್ತನು ನೆರವೇರಿಸಿರಿ. ವರಗಳಲ್ಲಿ ಒಂದು ಕೊರತೆ ಇಲ್ಲದಂತೆ
ಅವರನ್ನು ವರಗಳಿಂದಲೂ ಶಕ್ತಿಯಿಂದಲೂ ಉಪಯೋಗಿಸಿ ತುಂಬಿಸಿರಿ ದೇವರೇ. ಅವರ ಕೈಗಳಲ್ಲಿ ದೇವರು ಕೊಟ್ಟಿರುವಂತಹ ನಿಮ್ಮ ಪರಿಪೂರ್ಣ ಆಶೀರ್ವಾದವು ಕರ್ತನ ಕೈಬೆರಳುಗಳಾಗಿ ಪ್ರಕಟವಾಗಲಿ. ಅವರು ಹೋಗುವ ಎಂಥ ಸ್ಥಳವಾಗಿದ್ದರೂ ಕರ್ತನನ್ನು ಅರಿತುಕೊಳ್ಳುವಂತಹ ಸುವಾಸನೆಯನ್ನು ಬೀರುವಂತೆ ಮಾಡಿರಿ. ಅವರ ಪ್ರತಿಯೊಬ್ಬರ ಮೇಲೂ ದೇವರ ಹಸ್ತವು ಈಗ ಇಳಿದು ಬರಲಿ. ಹೊಸ ವರಗಳು ಇಳಿದು ಬರಲಿ. ಹೊಸ ಶಕ್ತಿಯಿಂದ ತುಂಬಿಸಲ್ಪಡಲಿ. ಅವರು ಹದ್ದುಗಳಂತೆ ರೆಕ್ಕೆ ಬಿಡಿದು ಉನ್ನತಗಳಲ್ಲಿ ಹಾರಲಿ. ಅವರ ಓಟವು ತಡೆಯಿಲ್ಲದಿರುವಂತ ಓಟವಾಗಲಿ. ಕರ್ತನ ಬರುವಿಕೆಯವರೆಗೂ ಈ ಭೂಮಿಯಲ್ಲಿ ಓಡಲ್ಪಡುವಂತೆ ಪ್ರಾರ್ಥಿಸುತ್ತೇವೆ. ಕರ್ತನ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ. ಎಲ್ಲ ಜವಾಬ್ದಾರಿಗಳನ್ನು ಕರ್ತನು ತೆಗೆದುಕೊಂಡು ಅವರನ್ನು ನಡೆಸಿರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ನಮ್ಮ ತಂದೆಯೇ, ಆಮೇನ್. ಕರ್ತನು ನಮ್ಮ ಪ್ರಾರ್ಥನೆಯನ್ನು ಗಮನಿಸಿ ಕೇಳಿದ್ದಾರೆ. ನಾವು 4 ವಿಶೇಷವಾಗಿರುವ ಕಾರ್ಯಗಳಿಗೆ ಪ್ರಾರ್ಥನೆ ಮಾಡಿದ್ದೇವೆ. ಇನ್ನು ಮುಂದೆ ಬರುವ ಕಾಲದಲ್ಲಿ ಒಂದು ಹೊಸ ತಲೆಮಾರು ಎಬ್ಬಿಸಲ್ಪಡಲಿದ್ದಾರೆ. ಅದು ದೀನರ ನಡುವೆಯಿಂದ ಎಬ್ಬಿಸಲ್ಪಡುತ್ತಾರೆ. ಅವರ ಮುಖಾಂತರ ಕರ್ತನು ತಮ್ಮ ಉಜ್ಜೀವನಕ್ಕಿಂತ ಮುಂಚೆ ಒಂದು ದೊಡ್ಡ ಸೇವೆಯನ್ನು ದೇಶವು ಕಾಣುವಂತೆ ನೆರವೇರಿಸುವರು. ಈ ಒಂದು ಸೇವೆಯಿಂದಲೇ ಉಜ್ಜೀವನವು ದೃಢಪಡಿಸುವಂತದ್ದಾಗಿದೆ. ನಿರಂತರವಾಗಿ ಕಾರ್ಯಕ್ಕೆ ಪ್ರಾರ್ಥನೆ ಮಾಡೋಣ. ಕರ್ತನು ಹೇಳಿದಂತಹ ವಾಗ್ದಾನಗಳು ನೆರವೇರುವುದಕ್ಕೆ ಕಾದಿರೋಣ. ನಾವು ಅನೇಕ ಕಾರ್ಯಗಳಿಗೆ ಪ್ರಾರ್ಥನೆ ಮಾಡಿದ್ದೇವೆ. ಕರ್ತನ ಬಳಿಯಿಂದ ಹಲವಾರು ಒಳಿತುಗಳನ್ನು ಎದುರು ನೋಡುತ್ತಿದ್ದೇವೆ. ಈಗ ದೇವರ ಸಂದೇಶದ ಒಳಗೆ ಪ್ರವೇಶ ಮಾಡಲಿದ್ದೇವೆ. ಈಗ ನಾವು ದೇವರ ಸಂದೇಶವನ್ನು ನಾವು ಕೇಳುವವರಾಗೋಣ. ನಿಜವಾಗಿಯೂ ಈ ಪ್ರವಾದನೆಯ ಸಂಜೆ ಎನ್ನುವಂಥ ಕಾರ್ಯಕ್ರಮ ಪ್ರವಾದನೆಯ ವರವನ್ನು ಹೊಂದಿದವರಿಗೂ ಪ್ರವಾದನೆಯ ವರವನ್ನು ಉಪಯೋಗಿಸುವವರಿಗೂ ಬಹಳ ಪ್ರಯೋಜನಕರವಾಗಿರುವ ಕಾರ್ಯಕ್ರಮ. ಕಡೆಯ ಕಾಲ ಎನ್ನುವಂಥದ್ದು ಪ್ರವಾದಿಗಳು ಪ್ರಕಟವಾಗಿ ಕರ್ತನಿಗೋಸ್ಕರವಾಗಿ ಮಾರ್ಗವನ್ನು ಸಿದ್ಧಪಡಿಸುವ ಕಾಲ. ಇದರ ಕುರಿತೇ ನಾನು ಈ ಒಂದು ಕಾರ್ಯಕ್ರಮದ ಆರಂಭದಿಂದಲೂ ಹಲವು ಸಂದೇಶಗಳನ್ನು ನಿಮಗೆ ಹೇಳುತ್ತಲೇ ಬರುತ್ತಿದ್ದೇನೆ. ಆದರೆ ಪ್ರವಾದನೆಯ ವರವೆನ್ನುವುದು ಎಷ್ಟರ ಮಟ್ಟಿಗೆ ಅದು ವಿಶೇಷವಾಗಿರುವ ಮೇಲಾಗಿರುವ ವರವೋ ಅಷ್ಟರ ಮಟ್ಟಿಗೂ ಬಹಳ ಗೊಂದಲವಾಗಿರುವ ವರವೂ ಕೂಡ. ಇದು ವಿಶೇಷವಾಗಿರುವ ವರವಾಗಿರುವುದರಿಂದಲೇ ಪೌಲನು ಎಲ್ಲರೂ ಪ್ರವಾದನೆಯನ್ನು ನುಡಿಯಬೇಕು ಎಂಬುದಾಗಿ ಬಯಸುತ್ತೇನೆ ಎಂಬುದಾಗಿ ಹೇಳಿ ಮೇಲಾಗಿರುವುದನ್ನು ಹುಡುಕಿರಿ, ಪ್ರವಾದನೆ ಹೇಳಲ್ಪಡುವಂತೆ ಬಯಸುರಿ ಎಂಬುದಾಗಿ ಹೇಳಿದ್ದಾರೆ. ಹಾಗಾದರೆ ಈ ವರವೆನ್ನುವುದು ಬಹು ವಿಶೇಷವಾದದ್ದು. ಪ್ರವಾದಿಗಳು ಎಂದರೆ ಯಾರು, ಪ್ರವಾದನೆ ಎಂದರೆ ಏನು ಎನ್ನುವುದರ ಕುರಿತು ಕಳೆದ ಬಾರಿ ನಾವು ಭೇಟಿಯಾದಾಗ ನಾನು ನಿಮ್ಮ ಬಳಿ ಮಾತಾಡಿದ್ದೇನೆ. ಅಷ್ಟು ಮಾತ್ರವಲ್ಲ, ಕಳೆದ ಬಾರಿ ನಾವು ಭೇಟಿಯಾದಾಗ ನಾನು ಕೊಟ್ಟ ಸಂದೇಶದಲ್ಲಿ ಒಂದು ಒಳ್ಳೆ ಪ್ರವಾದನೆಯನ್ನು, ಒಂದು ಆರೋಗ್ಯವಾಗಿರುವ ಪ್ರವಾದನೆಯನ್ನು, ಒಂದು ಆಳವಾಗಿರುವಂಥ ಪ್ರವಾದನೆಯನ್ನು ನಾವು ಯಾವ ರೀತಿ ಪಡೆದುಕೊಳ್ಳಲು ಸಾಧ್ಯ? ಪ್ರವಾದನೆಗಳಲ್ಲಿ ಹಲವಾರು ಬಗೆಗಳುಂಟು. ಕೆಲವರ ಪ್ರವಾದನೆಯು ಬಹಳ ಸೂಕ್ಷ್ಮವಾಗಿರುವಂಥ ಅಳತೆಯಲ್ಲಿರುವುದು, ಕೆಲವರ ಪ್ರವಾದನೆಯು ಸ್ವಲ್ಪ ಆಳವಾಗಿರುವುದು, ಕೆಲವರ ಪ್ರವಾದನೆಗಳು ಬಹು ದೀರ್ಘವಾಗಿರುವುದು. ಯೆಹೆಜ್ಕೇಲನಂತವರನ್ನು ನೋಡಿರಿ. ಕಡೆಯ ಕಾಲದಲ್ಲಿ ಗೋಗನು ಮಾಗೋಗನು ಎನ್ನುವಂಥ ದೇಶಗಳ ನಡುವೆ ನಡೆಯುವಂಥ ಯುದ್ಧಗಳ ಕುರಿತು ಹೇಳುತ್ತಾರೆ. ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನೋಡಿ, ಕಡೆಯ ಕಾಲದಲ್ಲಿ ಏನೆಲ್ಲ ಸಂಭವಿಸುವುದೋ, ಕರ್ತನ ಬರುವಿಕೆಯಲ್ಲಿ ಅದರ ನಂತರ ಏನೆಲ್ಲ ಸಂಭವಿಸುವುದೋ ಅವೆಲ್ಲದರ ಕುರಿತು ಅವರು ಬದುಕಿದ ಕಾಲಘಟ್ಟದಲ್ಲಿಯೇ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಕೆಲವು ಪ್ರವಾದನೆಗಳು ಮಾತ್ರವೇ ಬಹಳ ಉನ್ನತ ಮಟ್ಟದಲ್ಲಿದ್ದು ಆಳವಾಗಿದ್ದು ಎಲ್ಲ ಕಾಲದಲ್ಲಿಯೂ ಜೋಡಣೆಯಾಗುವಂಥ ದೇವರ ಮನದಲ್ಲಿರುವಂತಹ ಆಳವಾಗಿರುವ ಸತ್ಯಗಳನ್ನು ಪ್ರಕಟಿಸುವಂತಹ ಪ್ರವಾದನೆಗಳು. ಪ್ರವಾದನೆಗಳು ಎಂಬುದಾಗಿ ಹೇಳಲ್ಪಡುವಾಗ ಬರೀ ಪ್ರವಾದನೆಗಳು ಎನ್ನುವಂಥದ್ದು ಬರುವ ಕಾಲದ ಕುರಿತಾಗಿ ಮಾತ್ರ ಹೇಳಲ್ಪಡುವಂಥದ್ದಾಗಿರಬೇಕೆಂಬುದಾಗಿ ಭಾವಿಸಬಾರದು. ಅಷ್ಟು ಮಾತ್ರವೇ ಅಲ್ಲ ಪ್ರವಾದನೆ ಎನ್ನುವಂಥದ್ದು. ನೋಡಿರಿ, 10 ವರ್ಷ ಕಳೆದ ನಂತರ ಇದಾಗುವುದು, 2 ವರ್ಷದ ನಂತರ ಇದಾಗುವುದು, ಯುಪ್ರಟಿಸ್ ನದಿ ಬತ್ತಿ ಹೋಗುವುದು, ಐಗುಪ್ತದ ನೈಲ್ ನದಿಯು ಹಾಗೆ ಬತ್ತಿ ಹೋಗುವುದು, ಅದರ ದೆಸೆಯು ಮಾರ್ಪಡುವುದು, ಈ ರೀತಿಯಾಗಿ ಮಾತ್ರ ಹೇಳಲ್ಪಡುವುದಲ್ಲ. ಪ್ರವಾದನೆ ಎನ್ನುವಂಥದ್ದು ದೇವರ ಮನದಲ್ಲಿರುವುದನ್ನು ಹೇಳುವಂಥದ್ದು. ಈಗ ನೋಡಿರಿ, ಅಪೊಸ್ತಲನಾದ ಪೌಲನು ಸಭೆಗಳಿಗೆ ಪತ್ರಿಕೆಗಳನ್ನು ಬರೆದರು ಅಲ್ಲವಾ? ಅವೆಲ್ಲವೂ ಕೂಡ ಪ್ರವಾದನೆಗಳೇ. ಆದ್ದರಿಂದಲೇ ನಾವು ಅದನ್ನು ಸತ್ಯವೇದದಲ್ಲಿ ಅದನ್ನು ಇಟ್ಟು ದೇವರ ವಾಕ್ಯವೇ ಎಂಬುದಾಗಿ ನಂಬಿ ಅದನ್ನು ನಾವು ಕೈಗೊಳ್ಳುತ್ತಾ ಬರುತ್ತಿದ್ದೇವೆ. ಅವರು ಕೂಡ ಒಬ್ಬ ಸೇವಕರಲ್ಲವೇ? ಅವರು ಬರೆದಂಥ ಪುಸ್ತಕಕ್ಕೆ ನಾವು ಯಾಕೆ ಇಷ್ಟೊಂದು ಮುಖ್ಯತ್ವವನ್ನು ಕೊಡಬೇಕೆಂದರೆ ಅದನ್ನು ಅವರು ಬರೆದದ್ದಲ್ಲ, ಪರಿಶುದ್ಧ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಒಂದು ಸಭೆ ಹೇಗಿರಬೇಕು, ಸಭೆಯಲ್ಲಿರುವ ಸೇವಕರು ಹೇಗಿರಬೇಕು, ಸಭೆಯಲ್ಲಿರುವ ವಿಶ್ವಾಸಿಗಳು ಹೇಗಿರಬೇಕು, ಸಭೆಯಲ್ಲಿ ಯಾವ ಬೋಧನೆ ಹೇಳಲ್ಪಡಬೇಕು, ಸಭೆಯಲ್ಲಿ ಎಂತಹ ಕಾರ್ಯಗಳು ಅಲ್ಲಿ ಕಲಿಸಲ್ಪಡಬೇಕು ಎನ್ನುವಂಥದ್ದೆಲ್ಲವನ್ನು ವಿಭಾಗಿಸಿ ಕರ್ತನ ಹೃದಯದಲ್ಲಿ ಇರುವುದನ್ನು ಕೇಳಿ ಸಭೆಯವರಿಗೆ ಬರೆದುಕೊಟ್ಟರು ನೋಡಿ. ಆದ್ದರಿಂದ ಅದು ಕೂಡ ಪ್ರವಾದನೆಯೇ. ನೀವು ಚೆನ್ನಾಗಿ ನೋಡಿದರೆ ಒಂದು ಸಭೆಗೆ, ಒಂದು ಕೂಟಕ್ಕೆ ತಕ್ಕ ಸಮಯದಲ್ಲಿ ಹೇಳಲ್ಪಡುವುದಕ್ಕೆ
ಅವರು ಕೊಡುವಂತ ಒಂದು ಸಂದೇಶ. ಈ ಸಂದೇಶ ಮುಗಿದ ಕೂಡಲೇ ಹೇಳುವರು, ಕರ್ತನು ಇವತ್ತು ನಮ್ಮ ಸಂಗಡ ನಿಜವಾಗಿಯೂ ಮಾತಾಡಿದರು ಅಯ್ಯ. ನಾನು ಮನದಲ್ಲಿ ಏನಂದುಕೊಂಡಿದ್ದೇನೋ ಅದುವೇ ಇವತ್ತು ಸಂದೇಶವಾಗಿ ಪ್ರಕಟವಾಯಿತು ಎಂಬುದಾಗಿ ಕೆಲವು ಕಡೆ ಹೇಳುವರು. ಕೆಲವು ಬೋಧಕರ ಸಂದೇಶ ಆ ರೀತಿ ಇರುವುದು. ಅದು ಸಭೆಯವರನ್ನು ಎಚ್ಚರಿಸುವಂತದ್ದಾಗಿರುವುದು. ಆ ಸಭೆಯವರಲ್ಲಿ ಯಾವ ಕೊರತೆ ಇದೆ ಎನ್ನುವಂಥದ್ದನ್ನು ಬೆಟ್ಟು ಮಾಡಿ ತೋರಿಸಿ ಅದಕ್ಕೇನು ಮಾಡಬೇಕೆಂದು ಒಂದು ವಿವರಣೆಯನ್ನು ಹೇಳುವಂತದ್ದಾಗಿರುವುದು. ಆ ಸಂದೇಶ ನಮ್ಮ ಸಂಗಡವೇ ಮಾತಾಡುವಂತೆ ಇರುವುದು. ಈ ರೀತಿಯಾಗಿರುವಂತ ಸಂದೇಶಗಳು ಕೂಡ ಪ್ರವಾದನೆಯ ಬಗೆಯಲ್ಲೇ ಬರುತ್ತದೆ. ಪೌಲನು ಬರೆದಂತ ಪತ್ರಿಕೆಗಳು ಕೂಡ ಪ್ರವಾದನೆಯ ಪುಸ್ತಕಗಳೇ ಅವು. ಅದು ಕರ್ತನ ಮನದಲ್ಲಿರುವಂತದ್ದನ್ನ ಮನುಷ್ಯರಿಗೆ ಹೇಳುವುದು. ಹಾಗಾದರೆ ಇದಕ್ಕೆ ಹೆಸರೇ ಪ್ರವಾದನೆ. ಹಾಗಾದರೆ ಇದರಲ್ಲಿ ಮೇಲಾಗಿರುವಂತ ಪ್ರವಾದನೆಗಳು ಎಂಬುದಾಗಿ ಇದೆ. ನಾನು ಮುಂಚಿತವಾಗಿ ಹೇಳಿದಂತೆ ಕರ್ತನ ಬರುವಿಕೆ ಯಾವ ಯಾವ ಸ್ಥಳದಲ್ಲಿ ಏನೆಲ್ಲ ಸಂಭವಿಸುವುದು, ಇನ್ನು ಮುಂದೆ ದೇಶದಲ್ಲಿ ಏನಾಗುವುದು, ಹಲವು ಶತಮಾನಗಳ ಹಿಂದೆಯೇ ಪ್ರವಾದನೆಯನ್ನು ಬರೆದಿಟ್ಟಿದ್ದಾರಲ್ಲವೇ, ಅದುವೇ ಮೇಲಾಗಿರುವಂತಹ ಪ್ರವಾದನೆಗಳು. ಸುಮ್ಮನೆ ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಆಗಾಗ ಹೇಳಲ್ಪಡುವಂತಹ ಪ್ರವಾದನೆಗಳು, ಒಂದು ದೀನವಾದ ಪ್ರವಾದನೆಗಳು ಇರುವುದು. ನಮಗೆ ಅವುಗಳು ಬೇಡ. ನಮಗೆ ಬಂದು ದೇವರ ಮನದಲ್ಲಿರುವಂತ ದೊಡ್ಡದಾದ ಉನ್ನತವಾಗಿರುವ ದೊಡ್ಡ ಪ್ರವಾದನೆಗಳು, ಮೇಲಾಗಿರುವಂತಹ ಪ್ರವಾದನೆಗಳು ಬೇಕು. ಒಬ್ಬ ವ್ಯಕ್ತಿಯ ಪರ್ಸ್ನಲ್ಲಿ ಏನಿದೆ, ಒಬ್ಬನ ಬ್ಯಾಂಕ್ ಅಕೌಂಟ್ ಅದು ಎಲ್ಲಿದೆ, ಅದರಲ್ಲಿ ಎಷ್ಟು ಹಣವಿದೆ, ಇದನ್ನು ಹೇಳುವಂಥದ್ದು ಪ್ರವಾದನೆಯಲ್ಲ, ಅದು ಕಣಿ ಹೇಳುವಂಥದ್ದು. ಅದರಿಂದ ಯಾರಿಗೆ ಏನು ಪ್ರಯೋಜನ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಕರ್ತನು ಈ ಮಾತನ್ನು ಹೇಳುವುದಕ್ಕೆ ಪರಲೋಕದಿಂದ ದರೆಗಿಳಿದು ಬಂದು ಹೇಳುವಂಥದ್ದಾಗಿ ಎಷ್ಟರ ಮಟ್ಟಿಗೆ ಅದು ಮುಖ್ಯತ್ವವಾದದ್ದು. ಕರ್ತನು ಒಂದು ಕಾರ್ಯದಲ್ಲಿ ಅವಶ್ಯವಿಲ್ಲದ ಅನವಶ್ಯವಾಗಿರುವಂಥ ಕಾರ್ಯವನ್ನು ಅವರು ಮಾತಾಡುವುದಿಲ್ಲ. ಕರ್ತನು ಒಂದು ಕಾರ್ಯವನ್ನು ಮಾತಾಡುವುದಾದರೆ ಅದೆಷ್ಟು ಉನ್ನತವಾಗಿರಬೇಕು ಯೋಚನೆ ಮಾಡಿ ನೋಡ್ಬೇಕು ನಾವು. ಹಾಗಾದರೆ ಅಂಥ ಮೇಲಾಗಿರುವಂತಹ ಪ್ರವಾದನೆಗಳನ್ನು ಯಾವ ರೀತಿ ಪಡೆದುಕೊಳ್ಳುವುದು ಎನ್ನುವುದರ ಕುರಿತು ನಾವು ಕಳೆದ ಬಾರಿ ಭೇಟಿಯಾದಾಗ ಪ್ರವಾದನೆಯ ಸಂಜೆ ಎನ್ನುವಂಥ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಗಡ ಮಾತಾಡಿದೆ. ಇವತ್ತು ನಾವು ಅದೇ ರೀತಿಯೇ ಪ್ರವಾದನೆಗಳ ಕುರಿತು ಇನ್ನು ಕೆಲವೊಂದು ವಿವರವನ್ನು ನಾವು ನೋಡಲಿದ್ದೇವೆ. ಏಕೆಂದರೆ ನಾನು ಮುಂಚಿತವಾಗಿ ಹೇಳಿದಂತೆ ಕಡೆಯ ಕಾಲದಲ್ಲಿ ಎದ್ದು ಬರಲಿರುವ ಪ್ರವಾದನೆಯ ತಲೆಮಾರಿನವರಿಗೋಸ್ಕರವಾಗಿ, ಅವರನ್ನು ಸಿದ್ಧಪಡಿಸುವುದಕ್ಕೋಸ್ಕರವಾಗಿಯೇ ಈ ಕಾರ್ಯಕ್ರಮವು ಪರಿಪೂರ್ಣವಾಗಿ ಪ್ರವಾದನೆಯ ಸಂಜೆ ಎನ್ನುವಂಥ ಹೆಸರಲ್ಲಿ ಆಯೋಜಿಸಲ್ಪಟ್ಟದ್ದಾಗಿದೆ. ಕೆಲವು ವರ್ಷಗಳ ಹಿಂದೆ ಬೆಂಗಳೂರು ಪಟ್ಟಣವನ್ನು ಕೇಂದ್ರವಾಗಿ ಇಟ್ಟುಕೊಂಡು ವರ್ಷಕ್ಕೆ ಒಂದು ಬಾರಿ, ವರ್ಷದ ಆರಂಭದಲ್ಲಿ ನಾವು ಜನಗಳನ್ನು ಒಗ್ಗಟ್ಟಾಗಿ ಕೂಡಿಸಿ ಪ್ರವಾದನೆಯ ಸಂಜೆ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡುತ್ತಿದ್ದೆವು. ಅದು ಈಗೆಲ್ಲ ಜನಗಳನ್ನು ಆ ರೀತಿಯಾಗಿ ಗ್ಯಾದರ್ ಮಾಡಿ ಹೊರಗಡೆ ಪಬ್ಲಿಕ್ನಲ್ಲಿ ಕೂಟ ನಡೆಸಲಾಗುವುದಿಲ್ಲ. ಈಗ ಅದೇ ಕಾರ್ಯವನ್ನೇ ಲಾಕ್ಡೌನ್ ಇರುವುದರಿಂದ ಆನ್ಲೈನ್ ಮೂಲಕವಾಗಿ ನಾವು ನಡೆಸುತ್ತಿದ್ದೇವೆ. ಇದರಲ್ಲಿ ಏನು ವ್ಯತ್ಯಾಸ ಎಂದು ಕೇಳಿದರೆ, ಆಗೆಲ್ಲ ವರ್ಷಕ್ಕೆ ಒಮ್ಮೆ ಮಾತ್ರ ನಡೆಸುತ್ತಿದ್ದೆವು. ಆದರೆ ಈಗ ಪ್ರತಿ ತಿಂಗಳು, ಪ್ರತಿಯೊಂದು ತಿಂಗಳ ಮೊದಲ ದಿನದಲ್ಲಿ ಪ್ರವಾದನೆಯ ಸಂಜೆ, ಇದರಲ್ಲಿ ಕರ್ತನು ಮಾತಾಡಿರುವಂತಹ ಪ್ರವಾದನೆಗಳು, ಪ್ರವಾದನೆಗಳ ಕುರಿತಾಗಿರುವ ಸಂದೇಶಗಳು. ಏಕೆಂದರೆ ಪ್ರವಾದನೆಗಳ ಕುರಿತು, ಅದರ ವರಗಳ ಕುರಿತು ಮೊದಲು ನಮ್ಮೊಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಅದನ್ನು ನಾವು ಸ್ಪಷ್ಟವಾಗಿ ಚೆನ್ನಾಗಿ ಗ್ರಹಿಸಿಕೊಂಡರೇನೆ ಪ್ರವಾದನೆಯನ್ನು ಕೈಯಾಳುವುದಕ್ಕೆ ಸಾಧ್ಯ. ಪ್ರವಾದನೆಗಳು ಸತ್ಯವಾದದ ಸುಳ್ಳಾದದ್ದ ಎಂದು ಕಂಡುಕೊಳ್ಳಲು ಸಾಧ್ಯ. ನಿಮ್ಮೊಳಗೆ ಆ ವರ ಬಂದರೂ ಕೂಡ ಆ ವರವನ್ನು ಸರಿಯಾಗಿರುವಂತಹ ವಿಧಾನದಲ್ಲಿ ಉಪಯೋಗಿಸಲಾಗುವುದು. ಆದ್ದರಿಂದಲೇ ಪ್ರವಾದನೆಗಳ ಕುರಿತಾಗಿರುವ ಹಲವು ವಿವರಗಳನ್ನು ಒಳಗೊಂಡಿರುವ ಸಂದೇಶವನ್ನು ನಮ್ಮ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾನು ನಿಮಗೆ ಹೇಳುವಂಥದ್ದನ್ನು ಸಹಜವಾಗಿ ಇಟ್ಟುಕೊಂಡಿದ್ದೇನೆ. ಇವತ್ತು ನಾವು ನೋಡುವಂಥದ್ದು ಪ್ರವಾದನೆಗಳಲ್ಲಿ ಉಂಟಾಗಿರುವಂಥ ವಿಧಾನಗಳು. ಪ್ರವಾದನೆ ಎಂದರೆ ಒಂದೇ ವಿಧವಾಗಿರುವಂಥದ್ದಲ್ಲ. ನಾಳೆ ಏನಾಗುವುದು, ನಾಡಿದ್ದು ಏನಾಗುವುದು, ಅನಂತರ ಏನಾಗುವುದು, ಈಗ ಏನು ಆಗುವುದು, ಈ ವಿಧವಾಗಿರುವುದನ್ನು ಹೇಳುತ್ತಿರುವುದು ಮಾತ್ರವಲ್ಲ ಪ್ರವಾದನೆ ಎನ್ನುವುದು. ಪ್ರವಾದನೆಗಳಲ್ಲಿ ಹಲವಾರು ವಿಧಾನಗಳು ಉಂಟು. ಆ ವಿಧಾನಗಳನ್ನು ನಾವು ಗ್ರಹಿಸಿಕೊಳ್ಳಲಿದ್ದೇವೆ. ಆಗ ಮಾತ್ರವೇ ಪ್ರವಾದನೆ ಎಂದರೆ ಏನು ಎನ್ನುವುದನ್ನು ಒಂದು ಗ್ರಹಿಕೆ ನಮ್ಮೊಳಗೆ ಉಂಟಾಗುವುದು. ಹಾಗಾದರೆ ಇದನ್ನು ತೀವ್ರವಾಗಿ ಗಮನಿಸಿರಿ. ಪ್ರವಾದನೆಗಳನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳಬೇಕು. ಪ್ರವಾದಿಗಳ ಕುರಿತು ಹಲವಾರು ತಪ್ಪಾಗಿರುವ ಸಂದೇಶಗಳು ಉಂಟು. ತಪ್ಪಾದದ್ದು ಎಂದರೆ ತಪ್ಪಾಗಿರುವಂಥ ನಂಬಿಕೆಗಳು ಉಂಟು. ಪ್ರವಾದಿ ಎನ್ನುವವನಿಗೆ ಎಲ್ಲವೂ ಗೊತ್ತು, ಅವರಿಗೆ ಮರೆಯಾಗಿರುವಂಥದ್ದು ಒಂದೂ ಇಲ್ಲ. ಪ್ರವಾದನೆಯ ವರವನ್ನು ಹೊಂದುವುದಾದರೆ ಅವನಿಗೆ ಎಲ್ಲವೂ ಗೊತ್ತು. ನನ್ನನ್ನು ಹಾಗೆ ದಿಟ್ಟಿಸಿ ನೋಡುತ್ತಲೇ ಇದ್ದರು. ಹಾಗಾದರೆ ಕರ್ತನು ಏನೋ ಮಾತಾಡಿದ್ದಾರೆ ಎಂಬುದಾಗಿ ನೀವೇ ಕಲ್ಪನೆ ಮಾಡಿಕೊಳ್ಳಬಾರದು. ಪ್ರವಾದಿಗಳಿಗೆ ಕರ್ತನು ಹೇಳುವುದು ಮಾತ್ರವೇ ಗೊತ್ತಾಗುವುದು. ಎಲ್ಲವನ್ನು ಅರಿತಿರುವವರು ಯೇಸು ಕ್ರಿಸ್ತನು ಮಾತ್ರವೇ. ಪ್ರವಾದನೆ ನುಡಿಯುತ್ತಾರೆ ಎಂದರೆ ಅವರಿಗೆ ಎಲ್ಲ ಗೊತ್ತಾಗುವುದಿಲ್ಲ, ಎಲ್ಲ ಗೊತ್ತಾಗದು. ಎಲ್ಲವನ್ನು ಅರಿತವನು ಯೇಸು. ಅದರಲ್ಲಿ ಯಾವುದನ್ನು ಕರ್ತನು ಅವರಿಗೆ ಹೇಳುತ್ತಾರೋ ಅದುವೇ ಆ ಒಂದು ಪ್ರವಾದಿಗಳಿಗೆ ಗೊತ್ತು. ಅದನ್ನು ದಾಟಿ ಬೇರೆ ಏನೂ ಅವರಿಗೆ ಗೊತ್ತಾಗುವುದಿಲ್ಲ. ಅವರು ಕೂಡ ಸಾಧಾರಣವಾಗಿರುವಂಥ ವ್ಯಕ್ತಿಗಳೇ. ಕರ್ತನು ಎಬ್ಬಿಸಿ ಉಪಯೋಗಿಸುವಾಗಲೇ ಅವರು ಒಂದು ಪಾತ್ರೆಯಾಗಿ, ಒಂದು ಪ್ರವಾದಿಯಾಗಿ ಅವರು ತಮ್ಮನ್ನು ಪ್ರಕಟಿಸಿಕೊಳ್ಳುತ್ತಾರೆ. ಪ್ರವಾದಿಗೆ ಎಲ್ಲವೂ ಗೊತ್ತು ಎಂದು ಅವಶ್ಯವಿಲ್ಲ. ಒಂದು ಚಿಕ್ಕ ಉದಾಹರಣೆಯನ್ನು ಹೇಳಿ ನಾವು ಮುಂದಿನ ಪಾಯಿಂಟ್ಗೆ ನಾವು ಹಾದು ಹೋಗುವವರಾಗೋಣ.
ಒಬ್ಬ ಪ್ರವಾದಿಯಾಗಿದ್ದಂತಹ ಮನುಷ್ಯನು ಯಾಕೋಬನು. ಯಾಕೋಬನ ಸಂತತಿಯು ನಿಮಗೆ ಗೊತ್ತು. ಅವರ 12 ಕುಲಗಳು. ಆ 12 ಕುಲಗಳನ್ನು ಅವರು ಕರೆದು ಪ್ರತಿಯೊಬ್ಬರ ಮೇಲೆ ತನ್ನ ಒಂದು ಕೈಗಳನ್ನು ಇಟ್ಟು ಅವರ ಒಂದು ಭವಿಷ್ಯವು, ಅವರ ಕುಲವು ಗೋತ್ರವು ಯಾವ ರೀತಿ ಇರುವುದು ಎಂಬುದಾಗಿ ಅವರು ಪ್ರವಾದನೆ ನುಡಿದವರು. ಈ ಯಾಕೋಬನೇ ದೇವರೊಂದಿಗೆ ಹೋರಾಡಿ ಗೆದ್ದವನು. ಅಷ್ಟು ಮಾತ್ರವಲ್ಲ, ಯಾಕೋಬನು ಗಾಢನಿದ್ರೆಯಲ್ಲಿರುವಾಗಲೇ ಆಕಾಶದಿಂದ ದೇವದೂತರು ಹತ್ತುವುದನ್ನು ಇಳಿಯುವುದನ್ನು ಅವರು ದರ್ಶನದಲ್ಲಿ ಕಂಡರು. ಮೂಲ ಪಿತೃಗಳಿಗೆ ಅವರು ಹೆಚ್ಚಾದವರು. ಆದ್ದರಿಂದ ಅವರು ಕರ್ತನೊಂದಿಗೆ ಹತ್ತಿರದ ಸಂಪರ್ಕದಲ್ಲಿ ಇರುವವರಾಗಿದ್ದರು. ಅವರು ಕೂಡ ಒಬ್ಬ ಪ್ರವಾದಿ. ತಲೆಮಾರುಗಳ ಕುರಿತಾಗಿ ಅವರು ಪ್ರವಾದನೆ ಹೇಳಿದರಲ್ಲವೇ? ಯೂದನ ಕುಲ ಹೇಗಿರುವುದು, ರೂಬೇನ್ ಕುಲವು ಹೇಗಿರುವುದು, ದಾನ್ ಕುಲವು ಹೇಗಿರುವುದು, ನೆಪ್ತಾಲಿ ಕುಲವು ಹೇಗಿರುವುದು ಎಂದೇಳಿ ಗೋತ್ರಗಳ ಕುರಿತಾಗಿ ಪ್ರವಾದನೆ ಹೇಳಿದರಲ್ಲಯ್ಯ. ಆ ಒಂದು ಪ್ರವಾದಿಯ ಬಳಿಯಲ್ಲಿ ಅವನ ಪ್ರಿಯನಾಗಿರುವ ಮಗನಾಗಿರುವ ಯೋಸೇಫನನ್ನು ಗುಂಡೆಯಲ್ಲಿ ದೊಬ್ಬಿ ಅವನನ್ನು ಮೇಲೆತ್ತಿ ಐಗುಪ್ತದ ವ್ಯಾಪಾರಿಗಳ ಬಳಿಯಲ್ಲಿ ಅವರನ್ನು ಮಾರಿ ಅವನ ವಸ್ತ್ರವನ್ನು ಅವನಿಂದ ಕಳಚಿ ಒಂದು ಕುರಿಯ ರಕ್ತದಲ್ಲಿ ಅದನ್ನು ಹದ್ದಿ ಅವರ ಬಳಿ ತಂದು ತೋರಿಸಿದರು. ಹೌದು, ಇದು ನನ್ನ ಮಗನ ವಸ್ತ್ರವೇ ಎಂಬುದಾಗಿ ಹೇಳಿ ಆ ವಸ್ತ್ರವನ್ನು ಕಂಡು ಆತಂಕಗೊಂಡನು. ನಿನ್ನ ಮಗನ ವಸ್ತ್ರ ಈ ರೀತಿಯಾಗಿ ಬಿದ್ದಿತ್ತು. ಯಾವುದೋ ಅರಣ್ಯದಲ್ಲಿ ಇರುವಂತಹ ಒಂದು ಮೃಗ ಅವನನ್ನು ಒಡೆದು ಕೊಂದಿರಬಹುದು ಎಂಬುದಾಗಿ ಹೇಳಿದರು. ಅದನ್ನು ಹಾಗೇ ನಂಬಿದರು. ಐಗುಪ್ತದಲ್ಲಿ ಯೋಸೇಫನು ಇರುವಂತಹ ಸಂದೇಶವನ್ನು ಕೇಳ್ಪಡುವವರೆಗೂ ಹಲವು ವರ್ಷಗಳು ತನ್ನ ಮಗನು ಸತ್ತಿದ್ದಾನೆ ಎಂಬುದಾಗಿ ಅವರು ಅಂದುಕೊಂಡಿದ್ದರು. ಯಾರು? ಕುಲಗೋತ್ರಗಳಿಗೆ ಪ್ರವಾದನೆ ನುಡಿದಂಥ ಒಬ್ಬ ವ್ಯಕ್ತಿ. ಅದನ್ನು ಬಿಡಿ. ಮತ್ತೊಂದು ಕಡೆಯಲ್ಲಿ ಇವರು ಹಲವು ಕಾಲಗಳಿಂದ ಕುರುಬನಾಗಿದ್ದವನು. ಆಡು ಕುರಿಗಳು ಎಂಥ ಸಂಪರ್ಕವನ್ನು ಮಾಡಿದರೆ ಯಾವ ಮರಿಯನ್ನು ಹಾಕುವುದೆನ್ನುವಂಥ ಟೆಕ್ನಿಕ್ ಕೂಡ ಅವರಿಗೆ ಗೊತ್ತಿತ್ತು. ಆಡು ಕುರಿಗಳೊಂದಿಗೆ ಅವರು ಪಳಗಿದ್ದು ಹಲವಾರು ವರ್ಷಗಳಿಂದ ಕುರಿಗಳನ್ನು ಮೇಯಿಸುತ್ತಾ ಅದರಲ್ಲಿ ಚಾಣಕ್ಯತನವನ್ನು ವಹಿಸಿದ ವ್ಯಕ್ತಿಗೆ ಒಂದು ಕುರಿಯ ರಕ್ತಕ್ಕೂ ತನ್ನ ಮಗನ ರಕ್ತಕ್ಕೂ ಮನುಷ್ಯನ ರಕ್ತಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ? ಗೊತ್ತಿಲ್ಲ ಅವರಿಗೆ. ನಂಬಿದರು ನನ್ನ ಮಗನೇ ಸತ್ತಿದ್ದಾನೆ ಎಂದು. ಹಾಗಾದರೆ ಏನಯ್ಯ ಪ್ರವಾದಿ ನೀನು ಎಂಬುದಾಗಿ ಕೇಳುತ್ತೀರಾ? ಅದುವೇ ಕರ್ತನು ಉಪಯೋಗಿಸುವಾಗಲೇ ಪ್ರವಾದಿ. ಕರ್ತನು ಉಪಯೋಗಿಸದೆ ಹೋದರೆ ಅವನು ಸಾಧಾರಣವಾಗಿರುವ ಮನುಷ್ಯನೇ. ಕರ್ತನು ಏನು ಹೇಳಲು ಬರುತ್ತಾರೋ ಅದುವೇ ಆ ಒಂದು ಪ್ರವಾದಿಗೆ ಗೊತ್ತಿರುವುದು. ಏನು ನಮಗೆ ತಿಳಿಯುವ ಮುನ್ನ ಸ್ವಲ್ಪ ಕಾಲ ಮುಂಚೆ ಗೊತ್ತಾಗುವುದಷ್ಟೇ. ಅದನ್ನು ಬಿಟ್ಟರೆ ಅವರು ಎಲ್ಲವನ್ನು ಅರಿತಿರುವವರಲ್ಲ, ಎಲ್ಲವನ್ನು ಗ್ರಹಿಸಿರುವವರು ಅಲ್ಲ ಎನ್ನುವಂಥದ್ದನ್ನು ಮಂದಟ್ಟು ಮಾಡಿಕೊಳ್ಳಬೇಕು. ಈಗ ನಾವು ನೋಡುವುದು ಏನೆಂದರೆ ಪ್ರವಾದನೆಗಳ ವಿಧಾನಗಳು. ಪ್ರವಾದನೆಗಳಲ್ಲಿ ಹಲವಾರು ವೆರೈಟಿಗಳು ಉಂಟು. ಎಲ್ಲವೂ ಒಂದೇ ವಿಧವಾಗಿರುವಂಥ ಪ್ರವಾದನೆಗಳು ಅಲ್ಲ. ಹಾಗಾದರೆ ಆ ವೆರೈಟಿಯಲ್ಲೂ ವ್ಯತ್ಯಾಸವಾಗಿರುವುದರಿಂದ ಈ ಬಗೆಯಾಗಿರುವಂಥ ಪ್ರವಾದನೆ ನುಡಿಯುವವರು ದೊಡ್ಡವರು ಎಂಬುದಾಗಿಯೂ ಈ ಬಗೆಯ ಪ್ರವಾದನೆಯನ್ನು ನುಡಿಯುವವರು ಸ್ವಲ್ಪ ಚಿಕ್ಕವರು ಎಂಬುದಾಗಿ ನಾವು ಭಾವಿಸಲೇಬಾರದು. ಎಲ್ಲವೂ ಕೂಡ ಕರ್ತನ ಮಾತುಗಳೇ. ಆ ಒಂದು ಮಾತುಗಳು ಆಯಾ ಸಮಯಕ್ಕೆ ತಕ್ಕ ಹಾಗೆ ಆಯಾ ಮನುಷ್ಯರಿಂದಲೇ ಅದು ಪ್ರಕಟವಾಗುವಂಥದ್ದಾಗಿದೆ. ಇದನ್ನು ನಾವು ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕು. ಹಾಗಾದರೆ ಇದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೇನು ಬೇಕೆಂದರೆ ಪ್ರವಾದನೆಗಳಲ್ಲಿ ಉಂಟಾಗಿರುವ ವಿಧಾನಗಳು, ಬಗೆಗಳು ಏನೆನ್ನುವುದನ್ನು ನಾವು ಅರಿತಿರಬೇಕು. ನಾನು ಒಂದೊಂದಾಗಿ ಹೇಳುತ್ತೇನೆ, ಅದನ್ನು ನೀವು ಬರೆದುಕೊಳ್ಳಿರಿ. ಅದನ್ನು ಗಮನಿಸಿ ನೋಡಿರಿ, ಸತ್ಯವೇದದಲ್ಲಿ ಇದೆ. ಮೊದಲ ಪ್ರವಾದನೆ ಅಥವಾ ಮೊದಲ ಬಗೆಯ ಪ್ರವಾದನೆ ಕೆಟ್ಟದ್ದನ್ನು ನಿರ್ಮೂಲ ಮಾಡುವ ಪ್ರವಾದನೆಗಳು. ಈ ಬಗೆಯ ಪ್ರವಾದನೆಗೆ ಕೆಲಸವೇನೆಂದು ಕೇಳಿದರೆ ದುಷ್ಟತ್ವವನ್ನು ನಿರ್ಮೂಲ ಮಾಡುವುದು. ಮೊದಲು ನಾನು ಕ್ರಮವಾಗಿ ಹೇಳಿಬಿಡುತ್ತೇನೆ, ಅನಂತರ ಕೆಲವೊಂದನ್ನು ಮಾತ್ರ ಮುಖ್ಯವಾದದ್ದನ್ನು ನಾವು ಸುದೀರ್ಘವಾಗಿ ನೋಡುವವರಾಗೋಣ. ಎರಡನೆಯದನ್ನು ನೋಡಿ, ಒಳಿತನ್ನು ಉದ್ಭವಿಸುವಂತಹ ಪ್ರವಾದನೆಗಳು. ಒಂದು ಸತ್ತಂತಹ ಸ್ಥಿತಿಯಲ್ಲಿ, ಕ್ರಿಯೆ ಮಾಡಲಾಗದಿರುವಂತಹ ಸ್ಥಿತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಗಳು ದೇಶದಲ್ಲಿ ಕಟ್ಟಲ್ಪಟ್ಟಿರುವುದು. ಒಬ್ಬ ಒಳ್ಳೆ ವ್ಯಕ್ತಿಯೋ ಅಥವಾ ಒಳ್ಳೆ ಆಡಳಿತವನ್ನು ಮಾಡುವವನೋ, ಅದರಲ್ಲಿ ಒಳ್ಳೆಯ ಸೇವಕರೋ, ಕೆಲವು ಸಮಯ ಮುಂಚೆ ಪ್ರಾರ್ಥನೆ ಮಾಡಿದ್ವಲ್ಲ, ಒಳ್ಳೆ ಸೇವಕರೆಲ್ಲ ಹೊರಬರಲಾಗದೆ ಕಟ್ಟಲ್ಪಟ್ಟಿದ್ದಾರೆ. ಈ ವಿಧವಾಗಿರುವ ಒಳಿತಾಗಿರುವ ಆಶೀರ್ವಾದಗಳು ಒಂದು ದೇಶದಲ್ಲಿ ಕಟ್ಟಲ್ಪಟ್ಟಿರುವುದು. ಅದು ಹೊರಗಡೆ ಬರುವುದಿಲ್ಲ. ಈ ಸತ್ತು ಹೋಗಿರುವಂತಹ ಈ ರೀತಿಯಾಗಿರುವಂತಹ ಒಳಿತುಗಳನ್ನು ಪುನಃ ಪುನರ್ಜೀವಿತವಾಗಿ ಎದ್ದು ಬರುವಂತೆ ಮಾಡುವ ಕ್ರಿಯೆ ಪ್ರವಾದನೆಗಳಿಂದ ಆಗುವುದು. ಆ ವಿಧವಾಗಿರುವ ಪ್ರವಾದನೆಗಳು, ಅದರ ಕುರಿತು ನಾವು ನೋಡಲಿದ್ದೇವೆ. ಮೂರನೆಯ ಪ್ರವಾದನೆಯ ಕಾರ್ಯ ಈರುಳು ಉಂಟು ನೋಡಿರಿ, ಕತ್ತಲು, ಈರುಳಿನ ಕ್ರಿಯೆಗಳು. ಈ ಒಂದು ಕ್ರಿಯೆಗಳನ್ನು ಜಯಿಸುವುದಕ್ಕಾಗಿಯೂ, ಕ್ರಿಯೆ ಮಾಡಲಾಗದಿರುವಂಥ ಕಾಲಘಟ್ಟಗಳಲ್ಲಿ ನಮ್ಮನ್ನು ನಡೆಸುವುದಕ್ಕಾಗಿಯೂ ಕರ್ತನಿಂದ ನುಡಿಯಲ್ಪಡುವಂಥ ಪ್ರವಾದನೆಗಳು. ಇದಕ್ಕೆ ಯಾವ ಹೆಸರು ಕೊಡೋಣ ಹೇಳಿರಿ? ಈರುಳನ್ನು ಜಯಿಸುವಂತಹ ಪ್ರವಾದನೆಗಳು ಎಂದು ಹೇಳಿದರು ಸರಿ, ಈರುಳಲ್ಲಿ ನಡೆಸುವಂಥ ಪ್ರವಾದನೆಗಳು ಎಂಬುದಾಗಿ ಹೇಳಿದರು ಸರಿ, ಅಥವಾ ಈರುಳನ್ನು ಜಯಿಸುವಂಥ ಪ್ರವಾದನೆ ಎಂದು ಹೇಳಿದರು ಸರಿ, ಈರುಳಲ್ಲಿ ಪ್ರಜ್ವಲಿಸುವಂಥ ಪ್ರವಾದನೆ, ಏನಾದರೂ ಬರ್ಕೊಳ್ಳಿ. ಹೇಳುವುದು ಅರ್ಥ ಆಗ್ತಿದೆಯಲ್ವ ನಿಮಗೆ? ಈರುಳಲ್ಲಿ ಪ್ರಜ್ವಲಿಸುವ ದೀಪದ ಹಾಗಿರುವಂಥ ಪ್ರವಾದನೆಗಳು, ಅದು ಒಂದು ಟೈಪ್ ಪ್ರವಾದನೆಗಳು. ಎಲ್ಲ ಒಂದೇ ಥರವಿಲ್ಲ. ಅಲ್ಲಿ ಮೊದಲು ನೋಡಿದ್ವಲ್ಲ, ದುಷ್ಟತ್ವವನ್ನು ನಾಶ ಮಾಡುವಂಥ ಪ್ರವಾದನೆ,
ಅದು ಬೇರೆ ವಿಧವಿರುವುದು, ಇದು ಬೇರೆ ವಿಧವಿರುವುದು. ಒಳಿತನ್ನು ಉದ್ಭವಿಸುವುದು ಬೇರೆ ಥರ ಇರುವುದು. ಅದು ಏನು ವ್ಯತ್ಯಾಸ ಇನ್ನು ಮುಂದೆ ಬರುವಂಥ ಸಂದೇಶದಲ್ಲಿ ಮುಂದೆ ನಾವು ನೋಡಲಿದ್ದೇವೆ. ಅದಕ್ಕಿಂತ ಮುಂಚೊಂದು ಪಟ್ಟಿಯನ್ನು ಹೇಳುತ್ತೇನೆ. ನಾನು ಹೇಳುವಂಥ ಇದೇ ಪಟ್ಟಿಯಲ್ಲಿ ಅದರ ಅಳತೆ ಎಂಬುದಾಗಿ ಅಲ್ಲ, ನನಗೆ ಗೊತ್ತಿರುವ ಮಟ್ಟಿಗೆ ಪಟ್ಟಿ ಮಾಡಿ ಬಂದಿದ್ದೇನೆ. ನೀವು ಇನ್ನೂ ಓದಿ ನೋಡುವುದಾದರೆ ಇನ್ನೂ ಅನೇಕ ವೆರೈಟಿ ನಿಮಗೆ ಗೊತ್ತಾಗುವುದು ಪ್ರವಾದನೆಗಳಲ್ಲಿ. ಮೂರನೆಯದು ನೋಡಿ, ದೇವರ ರಹಸ್ಯಗಳನ್ನು ಪ್ರಕಟಪಡಿಸುವಂತಹ ಪ್ರವಾದನೆಗಳು. ಈ ಪ್ರವಾದನೆಗಳು ಏನು ಮಾಡುವುದೆಂದರೆ, ಕರ್ತನ ರಹಸ್ಯಗಳು ಇವೆ ನೋಡಿರಿ. ದೇವರ ಬಳಿಯಲ್ಲಿ ಎಷ್ಟೊಂದು ರಹಸ್ಯಗಳು ಉಂಟು, ನಮಗೆ ಹೊರಗೆ ತಿಳಿದಿರುವುದು ಸ್ವಲ್ಪ. ಹಾಗಾದರೆ ದೇವರ ರಹಸ್ಯಗಳನ್ನು ಪ್ರಕಟಪಡಿಸುವಂತಹ ಪ್ರವಾದನೆಗಳು ಆ ವಿಧಾನದಲ್ಲಿ ಒಂದುಂಟು. ಇದಕ್ಕೆ ಎಲ್ಲಿದೆ ವಾಕ್ಯ ಎಂದು ಕೇಳುವುದಾದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 6ನೇ ವಾಕ್ಯ. ಅದರಲ್ಲಿ ಏನು ಹೇಳ್ತಾರೆಂದರೆ, ಈ ರಹಸ್ಯವು ದೇವರಿಗೆ ಸಂಬಂಧಪಟ್ಟಿರುವಂಥ ಈ ಒಂದು ರಹಸ್ಯವು ದೇವಭಕ್ತರಾಗಿರುವಂಥ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ದೇವರಾತ್ಮನಿಂದ ಪ್ರಕಟಿಸಲ್ಪಟ್ಟಿರುವ ರೀತಿಯಲ್ಲಿಯೇ ಇಂದಿನ ಕಾಲಘಟ್ಟದಲ್ಲಿ ಮನುಷ್ಯರಿಗೆ ಅದು ಪ್ರಕಟಪಡಿಸಲಿಲ್ಲ. ಹಾಗಾದರೆ ಏನು ಹೇಳುತ್ತಾರೆ ಎಂದರೆ, ಮರೆಯಾಗಿರುವ ದೈವ ರಹಸ್ಯಗಳು, ದೇವರಿಗೆ ಸಂಬಂಧಪಟ್ಟ ಕೆಲವು ರಹಸ್ಯವಿರುವುದು, ಆ ಒಂದು ರಹಸ್ಯಗಳನ್ನು ಪ್ರಕಟಪಡಿಸುವಂಥ ಪ್ರವಾದನೆಗಳು. ಹಾಗಾದರೆ ಮೊದಲು ಪುನರುಜ್ಜೀವಿಸ ಮಾಡುವ ಪ್ರವಾದನೆ ಬೇರೆ, ಅದರಲ್ಲಿ ಬರುವಂಥ ಮಾತುಗಳು, ಹೇಳಲ್ಪಡುವ ಕಾರ್ಯಗಳು ಬೇರೆ ವಿಧವಾಗಿರುವುದು. ಈರುಳಲ್ಲಿ ನಡೆಸುವಂಥ ಪ್ರವಾದನೆಗಳು ಬೇರೆ ವಿಧವಾಗಿರುವುದು. ಒಳಿತನ್ನು ಉಜ್ಜೀವಿಸ ಮಾಡುವಂಥ ಪ್ರವಾದನೆಯು ಬೇರೆ ವಿಧವಾಗಿರುವುದು. ಇಲ್ಲಿ ಹೇಳಲ್ಪಡುವಂಥದ್ದು ದೈವ ರಹಸ್ಯಗಳು ಪ್ರಕಟವಾಗುವುದು. ದೇವರ ರಹಸ್ಯವೆಂದರೆ ಪರಲೋಕ ಹೇಗಿರುವುದು, ಪರಲೋಕದಲ್ಲಿರುವ ದೇವರ ಕಾರ್ಯಗಳು ಯಾವ ರೀತಿ ಇರುವುದು, ಮರೆಯಾಗಿರುವ ಕಾರ್ಯಗಳು ಯಾವ ರೀತಿ ಬರುವುದು. ಈಗ ನೋಡಿ, ಕೆಲವೊಂದು ಕಾರ್ಯಗಳನ್ನು ಸತ್ಯವೇದದಲ್ಲಿ ಮೇಲ್ನೋಟವಾಗಿ ಟಚ್ ಮಾಡಿರುತ್ತಾರೆ, ಒಳಗೆ ಆಳವಾಗಿ ನಮಗೆ ಗೊತ್ತಿಲ್ಲ. 1000 ವರ್ಷ ಆಳ್ವಿಕೆ ಹೇಗಿರುವುದು ಗೊತ್ತಿಲ್ಲ, ಆದರೆ 1000 ವರ್ಷ ಆಳ್ವಿಕೆ ಇರುವಂಥದ್ದನ್ನು ಹೇಳಲ್ಪಟ್ಟಿದೆ. ಅದರ ರಹಸ್ಯಗಳು, ಮರೆಯಾಗಿರುವಂತಹ ಕಾರ್ಯಗಳು, ದೇವರು ಯಾರು, ದೇವರಿಗೆ ಸಂಬಂಧಪಟ್ಟ ಹಲವು ಮನುಷ್ಯರಿಗೆ ಪ್ರಕಟಪಡಿಸದೇ ಇರುವಂತಹ ರಹಸ್ಯಗಳು ಕೆಲವು ಪ್ರವಾದನೆಗಳ ಮೂಲಕವಾಗಿ ಪ್ರಕಟಿಸಲ್ಪಡುವುದು. ಇದಕ್ಕೆ ಹೆಸರು ದೇವರ ರಹಸ್ಯಗಳನ್ನು ಪ್ರಕಟಪಡಿಸುವಂತಹ ಪ್ರವಾದನೆಗಳು ಹಾಗೆಂದು ಹೆಸರು. ಹಾಗಾದರೆ ಇದರಲ್ಲಿ ಬಹಳ ಕಾರ್ಯಗಳು ಬರುತ್ತದೆ. ಸೈತಾನನ ಕುರಿತಾಗಿರುವ ಕಾರ್ಯಗಳು ಕೂಡ ಈ ದೇವರ ರಹಸ್ಯವನ್ನು ಪ್ರಕಟಪಡಿಸುವಂಥ ಕ್ಯಾಟಗರಿಯಲ್ಲೇ ಬರುವುದು. ಸೈತಾನ ಯಾರು, ಅವನು ಯಾತಕ್ಕೋಸ್ಕರವಾಗಿ ಸೈತಾನನಾದ? ಸತ್ಯವೇದದಲ್ಲಿ ನೋಡಿ, ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯದಲ್ಲಿ, ಎಜ್ರೇಕಿಯೇಲ್ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯದಲ್ಲಿ ಆ ರಹಸ್ಯವು ನಮಗೆ ಪ್ರಕಟಿಸಲ್ಪಡುತ್ತದೆ. ಆಕಾಶದಲ್ಲಿ ಒಂದು ಪ್ರಧಾನವಾದ ಒಬ್ಬ ದೂತನಾಗಿ ಏರ್ಪಡಿಸಲ್ಪಟ್ಟ ಲೂಸಿಫರ್ ಎನ್ನುವಂಥ ಮುಂಜಾನೆಯ ಕುಮಾರನಾಗಿರುವ ನಕ್ಷತ್ರವಾದದ್ದು ತಕ್ಷಣ ಒಂದು ಗರ್ವವೆನ್ನುವುದು ಬಂದು, ನಾವು ಕರ್ತನ ಹಾಗಿರಬೇಕು, ಅವರ ಸಿಂಹಾಸನದಲ್ಲಿ ಕೂರಬೇಕು, ದೇವರ ಹಾಗೆ ಆಳ್ವಿಕೆ ಮಾಡಬೇಕು, ಎಲ್ಲ ದೂತಗಣಗಳು ನನ್ನನ್ನು ಆರಾಧನೆ ಮಾಡಬೇಕೆಂದು ಅವನು ಬಯಸಿ ಕಲಹವನ್ನು ಏರ್ಪಡಿಸಿದನು. ಅವನ ಮುಂದಾಳತ್ವವನ್ನು ವಹಿಸಿಕೊಂಡಂತ ಒಂದು ಗುಂಪಿನವರು, ಒಂದು ಗುಂಪಿನ ದೇವಜನರು ಅವರನ್ನು ಹಿಂಬಾಲಿಸಿದರು. ಅವರೆಲ್ಲರನ್ನೂ ಕರ್ತನು ಅವರನ್ನು ತಮ್ಮ ಒಂದು ಸ್ಥಾನದಿಂದ ಅವರು ತಳ್ಳಿ ಅವರನ್ನು, ಅವರ ಪವರ್ ಎಲ್ಲವನ್ನೂ ಅವರು ತೆಗೆದು ಬಿಟ್ಟರು. ಇದನ್ನೇ 14ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಇದಕ್ಕಿಂತ ಮುಂಚೆ ನೋಡಿ, ಸೈತಾನನಿಗೆ ಏನಾಯಿತು ಎಂಬುದಾಗಿ ಎಲ್ಲೂ ಬರೆಯಲ್ಪಟ್ಟಿಲ್ಲ. ಯೆಶಾಯನು ಹೇಳುತ್ತಾನೆ, ಹಾಗಾದರೆ ಇದು ಮರೆಯಾಗಿರುವಂಥ ಒಂದು ಸತ್ಯ, ಸೈತಾನ ಎಂದರೆ ಯಾರೆಂಬುದಾಗಿ. ಅವನು ಏಕೆ ಮನುಷ್ಯರನ್ನು ವಿರೋಧಿಸುತ್ತಾನೆ? ಸೈತಾನನನ್ನು ತಳ್ಳಿಬಿಟ್ಟ ಸ್ಥಳದಲ್ಲೇ ಒಬ್ಬ ವಿಧಿಯನಾದವನನ್ನು ಆ ಒಂದು ಸ್ಥಳದಲ್ಲಿ ಇಡಲ್ಪಡಬೇಕು ಎನ್ನುವುದಕ್ಕಾಗಿಯೇ ಕರ್ತನು ಮನುಷ್ಯರನ್ನು ಉಂಟು ಮಾಡಿದರು. ಅವನು ವಿಧಿಯನಾಗುತ್ತಾನೆ ಎಂಬುದಾಗಿ ನೋಡುವುದಕ್ಕಾಗಿಯೇ ಟೆಸ್ಟ್ ಇಟ್ಟರು. ಮನುಷ್ಯನು ಸೈತಾನನ ಮಾತನ್ನು ಕೇಳಿ ಬಿದ್ದು ಹೋದನು ಎನ್ನುವಂಥ ರಹಸ್ಯಗಳು ಪೂರ್ತಿಯಾಗಿ ಸೈತಾನನ ಕುರಿತಾಗಿರುವಂಥ ರಹಸ್ಯ ಹೊರಬಂದಾಗಲೇ ಅವನ ಕುರಿತಾಗಿ ಪ್ರಕಟವಾಗುವಂಥದ್ದಾಗಿದೆ. ಅದನ್ನು ಪ್ರಕಟಿಸಿದನು ಈ ಒಂದು ಪ್ರವಾದಿ. ಹಾಗಾದರೆ ಈ ವಿಧವಾದ ಅನೇಕ ಕಾರ್ಯಗಳು ಎಜೆಕಿಯೇಲನ್ನು ನೋಡಿ, ಅಲ್ಲಿ ದೇವರ ಗೂಡಾರವು ಯಾವ ರೀತಿ ಇರುವುದು. ಒಂದು ಸಂಭವ ನಡೆಯುವುದಕ್ಕಿಂತ ಮುಂಚೆ ಎಜೆಕಿಯೇಲ್ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯವನ್ನು ನೋಡಿ, ಯೆರೂಸಲೇಮಿನ ಮೇಲೆ ಒಂದು ನ್ಯಾಯ ತೀರ್ಪು ಪ್ರಕಟವಾಗುತ್ತದೆ. ಒಂದು ದೊಡ್ಡ ಒಂದು ದಂಡನೆ ಉಂಟಾಗುತ್ತದೆ, ಒಂದು ಸಂಹಾರ ಬರುತ್ತದೆ. ಆ ಸಂಹಾರವು ಬರುವುದಕ್ಕಿಂತ ಮುಂಚಿತವಾಗಿ ಪರಲೋಕದಲ್ಲಿ ಏನು ಮಾಡಿದರು, ಆ ಸಂಹಾರದ ಕುರಿತಾಗಿ ಯಾವ ರೀತಿಯೆಲ್ಲ ಡಿಸ್ಕಸ್ ಮಾಡಿದರು, ಕರ್ತನು ಅದಕ್ಕೆ ಯಾವ ರೀತಿ ಆಜ್ಞಾಪಿಸಿದನು ಎನ್ನುವಂತ ಮರೆಯಾಗಿರುವಂತಹ ರಹಸ್ಯವನ್ನು ಎಜೆಕಿಯೇಲ್ ನಮಗೆ ಪ್ರಕಟಿಸುತ್ತಾರೆ. ಸೈತಾನನಿಗೆ ಸಂಬಂಧವಾದ ಚರಿತ್ರೆಯನ್ನು, ಮರೆಯಾಗಿರುವಂತಹ ಕಾರ್ಯವನ್ನು ಯೆಶಾಯನು ಪ್ರಕಟಿಸಿದನು. ಈ ವಿಧವಾಗಿ ಹೇಳುವುದಾದರೆ ಅನೇಕ ಕಾರ್ಯಗಳನ್ನು ಹೇಳಬಹುದು. ಹಾಗಾದರೆ ಈ ವಿಧವಾಗಿರುವ ಆತ್ಮಿಕ ಕಾರ್ಯಗಳು, ಮರೆಯಾಗಿರುವಂತಹ ಕಾರ್ಯಗಳು, ನಮಗೆ ಹೇಳಲ್ಪಡದಿರುವಂತಹ ಕಾರ್ಯಗಳನ್ನು ಪ್ರಕಟಿಸಿ ಮಾತಾಡುವಂಥ ಪ್ರವಾದನೆಗಳು ಉಂಟಲ್ಲವೇ, ಅದಕ್ಕೆ ಹೆಸರೇ ದೇವರ ರಹಸ್ಯಗಳನ್ನು ಪ್ರಕಟಪಡಿಸುವಂತಹ ಪ್ರವಾದನೆಗಳು. ಹಾಗಾದರೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಅವರು ರಕ್ತವನ್ನು ಸುರಿಸಬೇಕು ಎನ್ನುವಂಥದ್ದು ಒಂದು ರಹಸ್ಯ. ಆ ರಕ್ತದಿಂದ ಏನು ಉಂಟಾಗುವಂಥದ್ದಾಗಿದೆ, ಆ ರಕ್ತದ ಮೂಲಕವಾಗಿ ಅವರೇನೆಲ್ಲ ಮಾಡಲಿದ್ದಾರೆ ಎನ್ನುವಂಥದ್ದು ನಮ್ಮ ಮೂಲ ಪಿತೃಗಳಿಗೆ ಹೇಳಲ್ಪಡಲಿಲ್ಲ. ಅದನ್ನೇ ಅವರು ಹೇಳುತ್ತಾರೆ,
ಈ ರಹಸ್ಯವು, ದೇವರಿಗೆ ಸಂಬಂಧಪಟ್ಟ ಈ ರಹಸ್ಯವು, ರಕ್ಷಣೆಯ ಕುರಿತಾಗಿರುವ ಈ ರಹಸ್ಯವು ಈಗ ಅವರ ದೇವಭಕ್ತರಾಗಿರುವ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ದೇವರಾತ್ಮನಿಂದ ಪ್ರಕಟಿಸಲ್ಪಟ್ಟಿರುವ ರೀತಿಯಲ್ಲಿಯೇ ಇಂದಿನ ದಿನದಲ್ಲಿ ಬದುಕಿದಂತ ನಮ್ಮ ಮೂಲ ಪಿತೃಗಳಿಗೆ ಅದು ಹೇಳಲ್ಪಡಲಿಲ್ಲ ಎಂಬುದಾಗಿ ಅವರು ಪ್ರತ್ಯೇಕಿಸಿ ಹೇಳಿದ್ದಾರೆ. ಹಾಗಾದರೆ ದೈವಿಕವಾಗಿರುವಂಥ ರಹಸ್ಯವನ್ನು ಪ್ರಕಟಪಡಿಸುವಂಥ ಪ್ರವಾದನೆಗಳು. ಇವೆಲ್ಲವನ್ನು ಯಾಕೆ ಹೇಳುತ್ತೇನೆಂದರೆ, ನಾಳೆ ನಿಮಗೊಂದು ಪ್ರಕಟಣೆ ಬರುವುದಾದರೆ, ಒಂದು ದರ್ಶನ ಬರಬಹುದು, ಒಂದು ದೃಶ್ಯವನ್ನು ನೋಡಬಹುದು, ಅಥವಾ ಒಂದು ಕನಸನ್ನು ಕಾಣುವುದಾದರೆ ಇದು ಯಾವ ವಿಧವಾಗಿರುವಂಥ ಪ್ರವಾದನೆ ಎನ್ನುವಂಥದ್ದನ್ನು ಮೊದಲು ನೀವು ಕಂಡುಹಿಡಿಯಬೇಕು. ಏನೋ ದೇವರು ಮಾತಾಡಿದರು, ಇದು ಯಾವ ವಿಧಾನದಲ್ಲಿ ಬರುತ್ತದೆ? ಕೆಟ್ಟದನ್ನು ನಾಶ ಮಾಡುವುದಾ? ಒಳಿತನ್ನು ಉಜ್ಜೀವಿಸ ಮಾಡುವಂಥದ್ದಾ? ಈರುಳಲ್ಲಿ ಪ್ರಕಾಶಿಸುವಂಥದ್ದಾ? ಅಥವಾ ಮರೆಯಾಗಿರುವಂಥ ರಹಸ್ಯವನ್ನು ಕರ್ತನು ಏನಾದರೂ ಪ್ರಕಟಿಸುತ್ತಾರಾ? ಇದು ಯಾವ ಕ್ಯಾಟಗರಿಯಲ್ಲಿ ಬರುವುದು ಎನ್ನುವಂಥದ್ದನ್ನು ಕಂಡುಹಿಡಿಯಬೇಕು. ಮೊದಲು ಸುಮ್ಮನೆ ಬೆಳಗ್ಗೆ ಎದ್ದು ಕುಳಿತು ಯಾವುದೊಂದು ಕನಸನ್ನು ಕಂಡೆ ಎಂಬುದಾಗಿ ಸುಮ್ಮನೆ ಹೇಳ್ತಿರಬಾರದು. ಸುಮ್ಮನೆ ಮುಂದೆ ಹೋಗಬಾರದು. ಅದನ್ನು ಕಂಡುಹಿಡಿಯಬೇಕು, ಸಂಶೋಧಿಸಬೇಕು. ಅದನ್ನೇ ನಾವು ಏನು ಮಾಡುತ್ತೇವೆಂದರೆ, ಪ್ರವಾದನೆಗಳಲ್ಲಿ ಯಾವ ಯಾವ ವಿಧಾನಗಳು ಉಂಟು, ಕರ್ತನು ಯಾವ ಯಾವ ಸಂದರ್ಭದಲ್ಲಿ ಹೇಗೆಲ್ಲ ಮಾತಾಡುವರು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸುತ್ತೇವೆ. ಮುಂದಿನ ಕಾರ್ಯವನ್ನು ನೋಡಿ. 5ನೆಯ ಕಾರ್ಯವು ಭಾವನೆಯನ್ನು ಹುಟ್ಟಿಸುವಂಥ ಪ್ರವಾದನೆಗಳು. ಇನ್ನೊಂದು ಬಗೆಯ ಪ್ರವಾದನೆ ಏನು ಮಾಡುತ್ತೆಂದರೆ, ಭಾವನೆಯನ್ನು ಹುಟ್ಟಿಸುತ್ತದೆ. ಒಬ್ಬ ವ್ಯಕ್ತಿ ಮಾಡುವಂಥ ತಪ್ಪನ್ನು, ಒಬ್ಬ ವ್ಯಕ್ತಿಯಲ್ಲಿರುವಂಥ ಕಾರ್ಯಗಳು ಅವನಿಗೆ ಅದು ಗೊತ್ತಿರುವುದಿಲ್ಲ, ಅವನಿಗೆ ತೋರಿಸಿಕೊಡುವಂಥದ್ದು ಇಂಥ ಭಾವನೆ ನಿನ್ನೊಳಗೆ ಇದೆ ಎಂಬುದಾಗಿ, ಈ ಬಲಹೀನತೆ ಇದೆ, ಈ ವೀಕ್ನೆಸ್ ಇದೆ ಎನ್ನುವಂಥದ್ದನ್ನು, ಕೆಲವೊಂದು ಭಾವನೆಗಳನ್ನು ಹುಟ್ಟಿಸುವಂತಹ ಪ್ರವಾದನೆಗಳು. ಇದು ಬಹುತೇಕವಾಗಿ ಎಲ್ಲಿ ಉಪಯೋಗವಾಗುತ್ತದೆ ಎಂದರೆ ಸಭೆಯೊಳಗೆ ಉಪಯೋಗವಾಗುತ್ತದೆ. ಒಬ್ಬ ವ್ಯಕ್ತಿಯು ಗುಪ್ತವಾಗಿರುವಂಥ ಕಾರ್ಯವನ್ನು ಒಬ್ಬ ವ್ಯಕ್ತಿಗೆ ಅದನ್ನು ಹೇಳಿ ಅವನು ತನ್ನ ದಾರಿಯಲ್ಲಿ ಬಳಲುವವನಾಗಿದ್ದಾನೆ ಎನ್ನುವುದಾದರೆ, ಅವನೊಳಗೆ ಬೇರೆ ಒಂದು ವ್ಯತ್ಯಾಸವಾಗಿರುವಂಥ ಕಾರ್ಯವು ನಡೆಯುತ್ತಿದೆ ಎನ್ನುವಂಥದ್ದನ್ನು ಅದು ಅವನಿಗೆ ಗೊತ್ತಿಲ್ಲದೆ ಇರುವುದು. ಅವನ ಮಾತು, ನಡೆನುಡಿ ಎಲ್ಲ ವ್ಯತ್ಯಾಸವಾಗಿ ಕಂಡುಬರುವುದು. ನಾವು ಕರ್ತನನ್ನು ಬಿಟ್ಟು ದೂರ ಹೋಗುತ್ತಿದ್ದೇವೆ ಅಥವಾ ಪಾಪದ ಮಾರ್ಗದಲ್ಲಿ ಇದ್ದೇವೆ, ಪಾಪದ ಮೇಲೆ ಬಯಕೆ ಬಂದಿದೆ ಎನ್ನುವಂಥದ್ದನ್ನು ಅವನಿಗೆ ಗೊತ್ತಿಲ್ಲದೆ ಅವನೊಳಗೆ ಇರುವಂಥದ್ದಾಗಿರುತ್ತದೆ. ಆ ಒಂದು ಸಮಯದಲ್ಲಿ ಇಂತಹ ವ್ಯಕ್ತಿಗಳಿಗೆ ಭಾವನೆಯಲ್ಲಿ ತೋರಿಸುವಂಥ ಪ್ರವಾದನೆಗಳು. ಈ ಪ್ರವಾದನೆಯು ಪ್ರಕಟವಾದಾಗ, ಅಯ್ಯೋ ದೇವರು ನನ್ನನ್ನು ನೋಡುತ್ತಲೇ ಇದ್ದಾರೆ ಎನ್ನುವಂಥ ಭಯ ಉಂಟಾಗುವುದು. ಈ ಭಾವನೆಯನ್ನು ಹುಟ್ಟಿಸುವಂಥ ಪ್ರವಾದನೆಯ ಕುರಿತು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 25-26 ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಇದರ ಕುರಿತು ಹೇಳಲ್ಪಟ್ಟದಾಗಿದೆ. ಅದರಲ್ಲಿ ಅವರು ಹೇಳುವುದೇನೆಂದರೆ, ನೀವೆಲ್ಲರೂ ಸಭೆಯಲ್ಲಿ ಪ್ರವಾದಿಸುತ್ತಿರಲು ಕ್ರಿಸ್ತ ನಂಬಿಕೆ ಇಲ್ಲದವನಾಗಲಿ ಅಥವಾ ಈ ವರವಿಲ್ಲದವನಾಗಲಿ ಒಳಗೆ ಪ್ರವೇಶ ಮಾಡಲು ಅಲ್ಲಿ ವರವಿಲ್ಲದವನೆಂಬುದಾಗಿ ಹೇಳಲ್ಪಡುವುದು. ಸತ್ಯವೇದವನ್ನು ಓದದವನು, ಸುಮ್ಮನೆ ಏನು ಓದದವನಲ್ಲ, ವರವಿಲ್ಲದವನೆಂಬುದಾಗಿ ಹೇಳುವುದಾದರೆ ಸತ್ಯವೇದ ಜ್ಞಾನ ಇಲ್ಲದವನು ಅಥವಾ ಕ್ರಿಸ್ತ ನಂಬಿಕೆ ಇಲ್ಲದವನು ಒಳಗೆ ಪ್ರವೇಶ ಮಾಡಿದರೆ ಅವನು ಎಲ್ಲರ ಮಾತನ್ನು ಕೇಳಿ ಪಾಪಿ ಎಂಬ ಅರುಹವನ್ನು ಹೊಂದುವನು, ಎಲ್ಲರ ಮಾತಿನಿಂದ ಪರಿಶೋಧಿತನಾಗುವನು. ಹಾಗಾದರೆ ಈ ಪ್ರವಾದನೆ ಏನು ಮಾಡುವುದೆಂದರೆ, ಒಂದು ವ್ಯಕ್ತಿಯನ್ನು ಕಂಡ ಕೂಡಲೇ ಪರಿಶೋಧಿಸುವುದು ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಭಾವನೆಯನ್ನು ಹುಟ್ಟಿಸುವುದು. ಈ ವ್ಯಕ್ತಿಯು ಒಳ್ಳೆಯವನು, ಇವನು ಕೆಟ್ಟವನು, ಇವನು ಹೊರಗೆ ಒಳ್ಳೆಯವನಾಗಿ ನಟಿಸಿ ಒಳಗೊಳಗೆ ಕೆಟ್ಟದನ್ನು ಬಿತ್ತುವಂಥ ವ್ಯಕ್ತಿಯು. ಈ ವಿಧವಾಗಿ ಪರಿಶೋಧಿಸುವಂಥದ್ದು ಈ ಬಗೆಯ ಪ್ರವಾದನೆ. ಅದು ಏನು ಮಾಡುವುದು? ಅವನಲ್ಲಿ ಆ ಭಾವನೆಯನ್ನು ಹುಟ್ಟಿಸುವುದು. ಅವನು ಎಲ್ಲರ ಮಾತಿನಿಂದಲೂ ಪರಿಶೋಧಿತನಾಗಿ ಪಾಪಿ ಎನ್ನುವಂಥ ಅರುವನ್ನು ಹೊಂದಿದವನಾಗಿರುವನು. ಅವನ ಹೃದಯದ ಆಂತರ್ಯದಲ್ಲಿರುವಂಥ ಕಾರ್ಯಗಳು ಬಹಿರಂಗವಾಗುವುದು. ಈ ವಿಧವಾಗಿರುವ ಪ್ರವಾದನೆಯ ವರ ಹೊಂದಿರುವಂಥವರ ಬಳಿಯಲ್ಲಿ ಕ್ರೈಸ್ತ ನಂಬಿಕೆ ಇಲ್ಲದವರು ಹೋಗುವುದಾದರೆ ಅವನಲ್ಲಿರುವ ಗುಪ್ತ ಕಾರ್ಯ, ಮತ್ತೊಬ್ಬರಿಗೆ ಗೊತ್ತಿಲ್ಲದಿರುವಂಥ ಕಾರ್ಯ, ಅವನ ಕುರಿತು ಅವನು ಮಾಡಿರುವಂಥ ಯಾವುದಾದ್ರೂ ಒಂದು ಕಾರ್ಯ ಅಲ್ಲಿ ಪ್ರಕಟಿಸಲ್ಪಡುವುದು. ಆಗ ಅವನು ಬೋರಲ ಬಿದ್ದು ದೇವರಿಗೆ ವಿಧೇಯನಾಗಿ, ದೇವರು ಸತ್ಯವಾಗಿಯೂ ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಅರಿಕೆ ಮಾಡುವನು. ಹಾಗಾದರೆ ಅದಕ್ಕೊಂದು ಪ್ರವಾದನೆ. ಮನುಷ್ಯರ ಅವರ ಒಂದು ಕಾರ್ಯಗಳನ್ನು, ಗುಪ್ತವಾಗಿರುವ ಕಾರ್ಯಗಳನ್ನು ಆ ಭಾವನೆಯನ್ನು ಹುಟ್ಟಿಸುವುದಕ್ಕೋಸ್ಕರವಾಗಿ ಮಾಡುವುದು. ಸುಮ್ಮನೆ ಮಾಡುವುದಲ್ಲ, ನಿನ್ನ ಗುಪ್ತ ಕಾರ್ಯ ನನಗೆ ಗೊತ್ತು, ಆ ರೀತಿ ಬ್ಲ್ಯಾಕ್ ಮೇಲ್ ಮಾಡುವುದಕ್ಕಾಗಿ ಅಲ್ಲ, ಅಥವಾ ಎಲ್ಲ ಅರಿತವನು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ. ಅವನನ್ನು ಮಾನಸಾಂತರಗೊಳಿಸುವುದಕ್ಕಾಗಿ ಈ ದರ್ಶನಗಳು, ಈ ಒಂದು ಪ್ರವಾದನೆಗಳು ತೋರಿಸಲ್ಪಡುತ್ತದೆ. ಭಾವನೆಯನ್ನು ಹುಟ್ಟಿಸುವಂಥದ್ದಾಗಿದೆ. ಅದರಲ್ಲೂ ಕೆಲವು ಕಾರ್ಯಗಳನ್ನು ಮಾತ್ರ ಕರ್ತನ ಆ ರೀತಿ ಪ್ರಕಟಿಸಿ ತೋರಿಸುವರು. ಅದರಲ್ಲಿ ಕೆಲವು ಕಾರ್ಯಗಳನ್ನು, ಸಮಸ್ಯೆಗೆ ಒಳಪಡುವ ಕಾರ್ಯಗಳನ್ನು ಆತನಿಗೆ ಮಾತ್ರ ಅರ್ಥವಾಗುವಂತೆ ದೇವರು ಹೇಳುವರೇ ವಿನಃ ಪರಿಪೂರ್ಣವಾಗಿ ಪ್ರಕಟಿಸಿ ಅದನ್ನು ಅವರು ತೋರಿಸುವುದಿಲ್ಲ. ಒಂದು ಪ್ರತ್ಯೇಕವಾಗಿ ಒಂದು ಕಾರ್ಯವು ಸಭೆಯಲ್ಲಿ ಇದೆ ಎಂಬುದಾಗಿ ಇಟ್ಟುಕೊಳ್ಳಿರಿ. ಒಬ್ಬ ಗಂಡ ಹೆಂಡತಿಯವರು ಇದ್ದಾರೆ. ಅವರು ಇದೀಗ ತಾನೇ ಹೊಸದಾಗಿ ಮದುವೆಯಾಗಿ ಬಂದಿದ್ದಾರೆ. ನಡೆದಿರುವಂಥ ಘಟನೆ ಸ್ವಲ್ಪ ಅದನ್ನು ಮಾರ್ಪಡಿಸಿ ಹೇಳುತ್ತೇನೆ. ಆ ಸಂಭವದಲ್ಲಿ ಅವರು ಹೊಸದಾಗಿ ಒಳಗೆ ಬಂದಿರುತ್ತಾರೆ. ಹೆಂಡತಿಯಾದವಳು ಏನು ಮಾಡಿದಳೆಂದರೆ, ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವಾಗ ಬೇರೆ ಒಬ್ಬ ಪುರುಷನ ಸಂಗಡ ಸಹವಾಸವನ್ನಿಟ್ಟುಕೊಂಡು ಆತನನ್ನೇ ಮದುವೆಯಾಗಬೇಕೆಂದಿದ್ದಳು. ಈ ವಿಚಾರವು ಮದುಮಗನ ಮನೆಯವರಿಗೆ ಗೊತ್ತಿರಲಿಲ್ಲ. ಇವರು ಆಕೆಯನ್ನು ಮದುವೆ ಮಾಡಿಕೊಂಡು ಬಂದು ಚರ್ಚ್ ಆರಾಧನೆಗೆ ಬರುತ್ತಾರೆ.
ಸಭೆಯಲ್ಲಿದ್ದಂಥ ಒಬ್ಬ ಪ್ರವಾದಿ ಅವರು ಪ್ರಾರ್ಥನೆ ಮಾಡಿ ಏನು ಹೇಳಿದರೆಂದರೆ, ಈ ಸ್ತ್ರೀಯ ಕುರಿತಾಗಿ ಕರ್ತನು ತೋರಿಸುತ್ತಿದ್ದಾರೆ, ಈ ಸ್ತ್ರೀಯ ಕುರಿತು ಕರ್ತನು ಹೇಳುತ್ತಿದ್ದಾರೆ. ಆ ರೀತಿಯಾಗಿ ಅವಳ ಗುಪ್ತ ಕಾರ್ಯವನ್ನು ಮಾತಾಡುವುದಕ್ಕೆ ಆರಂಭಿಸಿದರು. ಅವರ ಕುಟುಂಬ ಒಡೆದೋಯಿತು. ಇದು ನಡೆದಂಥ ಒಂದು ಘಟನೆ. ಅನಂತರ ವಿಚಾರ ಮಾಡಿ ನೋಡಿದಾಗಲೇ ಇದು ಕರ್ತನು ತೋರಿಸಲಿಲ್ಲ. ಈ ಸ್ತ್ರೀಯ ಕುರಿತಾಗಿರುವಂಥ ಕಾರ್ಯವು ಆ ಪ್ರವಾದಿಯವರಿಗೆ ಗೊತ್ತಿದ್ದಂಥ ಒಂದು ಕಾರ್ಯ ಎಂಬುದಾಗಿ ಹೇಳಿದರು. ಅದರಲ್ಲಿ ನಾವು ಆಳವಾಗಿ ಹೋಗುವುದು ಬೇಡ. ಆದರೆ ಕೆಲವು ಸಮಸ್ಯೆಗೆ ಈಡಾಗುವ ಕಾರ್ಯವನ್ನು ಸಾಮಾನ್ಯವಾದ ಸ್ಥಳದಲ್ಲಿ ಅದನ್ನು ಒಡೆದು ಹೇಳುವಾಗ ಅದು ಹಲವು ಸಮಸ್ಯೆಗಳನ್ನು ಉಂಟು ಮಾಡಿಬಿಡುವುದು. ಆದ್ದರಿಂದ ಕರ್ತನು ಬಹಳ ಜ್ಞಾನವಾಗಿಯೂ ಆ ಭಾವನೆಯನ್ನು ಹುಟ್ಟಿಸುವಂತೆ ಮಾಡುವರು. ನಾನು ಸಾಮಾನ್ಯವಾಗಿ ಪರ್ಸನಲ್ ಆಗಿ ಯಾರಿಗೂ ಪ್ರವಾದನೆಯನ್ನು ಹೇಳುವುದಿಲ್ಲ. ಪ್ರವಾದನೆಯ ಸೇವೆಗೆ ಬಂದ ನಂತರ ಅದರಿಂದ ದೂರವಿಲ್ಲದೆ ಆಗದಿರುವಂತಹ ಕಾಲಘಟ್ಟಗಳಲ್ಲಿ ಯಾವಾಗಲಾದರೂ ಕರ್ತನು ಮಾತಾಡು ಎಂಬುದಾಗಿ ಹೇಳಿರುವುದಾದರೆ ಅಲ್ಲಿ ಮಾತ್ರ ಮಾತಾಡಿದ್ದೇನೆ. ಕೆಲವು ವ್ಯಕ್ತಿಗಳು ಏನು ಮಾಡುವರೆಂದರೆ, ನಾನು ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡುವೆನು. ಒಬ್ಬ ವ್ಯಕ್ತಿಯನ್ನು ಉತ್ಸಾಹಪಡಿಸುವುದಕ್ಕೆ ಮಾತಾಡಿದರೆ ಅದು ಪ್ರವಾದನೆ ಎಂಬುದಾಗಿ ಮತ್ತೊಬ್ಬರ ಬಳಿ ಹೋಗಿ ಹೇಳುವರು. ನನ್ನ ಬ್ರದರ್ನ ನೋಡಿದೆ, ಅವರು ಈ ರೀತಿಯಾಗಿ ಪ್ರವಾದನೆ ಹೇಳಿದರು, ದೇವರು ಆ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರು, ಅವರು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಸಂತೈಸುವುದಕ್ಕೋಸ್ಕರ ಹೇಳಿರುತ್ತೇನೆ. ಪ್ರವಾದನೆ ಎನ್ನುವಂಥದ್ದು ಬೇರೆ, ಸಂತೈಸುವಿಕೆ ಎನ್ನುವಂಥದ್ದು ಅದು ಬೇರೆ. ಒಂದು ಕಡೆ ಒಂದು ಆಸ್ಪತ್ರೆಗೆ ಹೋಗುತ್ತೇವೆ. ಒಬ್ಬರು ಮರಣದ ಹಾಸಿಗೆಯಲ್ಲಿ ಇದ್ದಾರೆ. ಅವರ ಮೇಲೆ ಕೈ ಇಡುವಾಗ ನಮಗೆ ಗೊತ್ತಾಗುವುದು ಅವರು ಸಾಯುತ್ತಾರೆ ಎಂಬುದಾಗಿ. ಆಗ ಏನು ಹೇಳುವುದು? ಅವರು ಸಾಯುತ್ತಾರೆ ಎಂದು ಹೇಳಲಾಗುವುದಾ? ಸರಿ, ಕರ್ತನವರಿಗೆ ಸೌಖ್ಯ ಕೊಡುತ್ತಾರೆ, ನೋಡಿಕೊಳ್ಳೋಣ, ಈ ರೀತಿ ಹೇಳಲು ಸಾಧ್ಯ. ಡಾಕ್ಟರ್ಗೆ ಅದು ಗೊತ್ತು. ಆದರೆ ಡಾಕ್ಟರೇ ಅದನ್ನು ಹೇಳುವುದಿಲ್ಲ. ಗಮನಿಸಿ ನೋಡಿರಿ, ಎಲ್ಲವೂ ಸರಿ ಹೋಗುವುದು, ನೋಡೋಣ ಎಂಬುದಾಗಿ ಹೇಳುವರು. ಈಗ ನಮಗೆ ಗೊತ್ತಾದರೆ ಏನು ಮಾಡ್ತೀವಿ? ಹೋಗಿ ನೋಡ್ತೀವಿ, ಕೈ ಇಡುತ್ತೇವೆ, ಕರ್ತನ ಹೇಳುತ್ತಾರೆ, ಅಷ್ಟೇ, ನಾಳೆ ಮುಗಿದೋಗುವುದು ಎಂಬುದಾಗಿ 6 ಗಂಟೆಗೆ. ಆ ರೀತಿ ನಮಗೆ ತಿಳಿಯುವುದು ಎಂದು ಇಟ್ಟುಕೊಳ್ಳಿರಿ. ನೀವು ಏನು ಹೇಳುವಿರಿ? ಅವರಷ್ಟೇ ಕಂಡ್ರೆ 6 ಗಂಟೆಗೆ ಸಾಯುತ್ತಾರೆ ಎಂದು ಹೇಳುವುದಾದರೆ ನೀವು ಹೇಳಿದಾಗಲೇ ಸುತ್ತೋಗುವನವನು. ಹಾಗಾದರೆ ಅದಲ್ಲ ಪ್ರವಾದನೆ. ಹಾಗಾದರೆ ಪ್ರವಾದನೆ ಎಂದರೆ ಏನೆಂಬುದಾಗಿ ಗೊತ್ತಾಗಬೇಕು. ಆಗ ನಾವೇನು ಹೇಳ್ತೀವಿ? ಅವರನ್ನು ಸಂತೈಸುವುದಕ್ಕೆ ಎಲ್ಲ ಸರಿ ಹೋಗುವುದು, ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಸಂತೈಸಿ ನಾವು ಬರುವೆವು. ಮರುದಿನ 6 ಗಂಟೆಗೆ ಅವರು ಸತ್ತೋಗುವರು. ಈಗ ಈ ವ್ಯಕ್ತಿ ಏನು ಹೇಳುವನೆಂದರೆ, ಏನಯ್ಯ ದೊಡ್ಡ ಪ್ರವಾದಿಯವರು ಬಂದರು, ಸೌಖ್ಯವಾಗ್ತಾರೆ ಅಂತ ಹೇಳಿದ್ರು, ಸತ್ತೋದ್ರಲ್ಲ ಅಂತ ಹೇಳುವರು. ಅದು ಪ್ರವಾದನೆಯಲ್ಲ. ನಿಮ್ಮನ್ನು ಸಂತೈಸುವುದಕ್ಕೆ ಒಂದು ಕರ್ಟಸಿಗೋಸ್ಕರ, ಒಂದು ಸಹವಾಸಕ್ಕೋಸ್ಕರ ಸಾಂಪ್ರದಾಯಿಕವಾಗಿ ಕೆಲವು ಕಾರ್ಯವನ್ನು ಹೇಳ್ತಾರೆ. ನೋಡಿ, ಚೆನ್ನಾಗಿದ್ದೀರಿ ಅಂತ ಕೇಳಿ ನೋಡಿ, ಹೌದು ನಾನು ತುಂಬ ಚೆನ್ನಾಗಿದ್ದೀನಿ, ಈ ರೀತಿಯಾಗಿ ಹೇಳಿ ಸ್ವಲ್ಪ ಹೊತ್ತು ಮಾತಾಡುವಾಗ ಈ ರೀತಿ ಸಮಸ್ಯೆ ಇದೆ ಎಂದು ಅವರು ಹೇಳುವರು. ಸಾಲವ ಪಡೆದೆ ಅದನ್ನು ಹಿಂದಿರುಗಿಸಲು ಆಗ್ತಿಲ್ಲ ಎಂಬುದಾಗಿ ಸಮಸ್ಯೆಯ ಕುರಿತು ಮಾತಾಡುವರು. ನೀವು ಸಹಜವಾಗಿ ಒಬ್ಬರನ್ನು ಚೆನ್ನಾಗಿದ್ದೀರಾ ಎಂದು ಕೇಳುವುದಾದರೆ ಚೆನ್ನಾಗಿದ್ದೀನಿ ಅಂತಾನೆ ಅವರು ಹೇಳ್ತಾರೆ. ಅದು ಸರ್ವೇ ಸಾಮಾನ್ಯ. ಹಾಗಾದರೆ ಈ ವಿಧವಾಗಿ ಹೇಳುವಂಥ ಮಾತಿಗೂ ದೇವರ ಪ್ರವಾದನೆಗೂ ಬಹಳ ವ್ಯತ್ಯಾಸಗಳುಂಟು. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಒಂದು ಕಾರ್ಯದ ಕುರಿತಾಗಿ ದೇವರು ಭಾವನೆ ಹುಟ್ಟಿಸುತ್ತಾರೆಂದರೆ, ಆ ವಿಧವಾಗಿ ಹೇಳಿದರೆ ಅವರು ರಕ್ಷಣೆಗೋಸ್ಕರವಾಗಿ ಮಾತ್ರ ಭಾವನೆ ಹುಟ್ಟಿಸುತ್ತಾರೆ ವಿನಃ ಒಂದು ಕುಟುಂಬವನ್ನು ಒಡೆಯುವುದಕ್ಕೋ ನಾಶ ಮಾಡುವುದಕ್ಕೋ ಕರ್ತನು ಮಾತಾಡುವುದಿಲ್ಲ. ನಾನು ಆ ವಿಧವಾಗಿ ಪರ್ಸನಲ್ ಆಗಿ ಯಾರಿಗೂ ಪ್ರವಾದನೆಯನ್ನು ಹೇಳುವುದಿಲ್ಲ, ಮ್ಯಾಕ್ಸಿಮಮ್ ಹೇಳುವುದಿಲ್ಲ. ಆಗದೇ ಇರುವಂತ ಪಕ್ಷದಲ್ಲಿ ಏನಾದರೂ ಹೇಳಲು ಬಯಸುವುದಾದರೆ ಯಾವತ್ತೋ ಮೇಲ್ನೋಟವಾಗಿ ಹೇಳಿದ್ದೇನೆ ಅಷ್ಟೇ. ಆದರೆ ನನ್ನ ಸೇವೆಯ ಒಂದು ಆರಂಭದಲ್ಲಿ ಹೆಚ್ಚು ಕಡಿಮೆ 30 ವರ್ಷಗಳಿಗಿಂತ ಮುಂಚೆ, ನಾನು ಆಗ ತಾನೇ ಸೇವೆಗೆ ಹೊಸಬ, ಒಂದು 35 ವರ್ಷ ಇರಬಹುದು. ಏಕೆಂದರೆ ನಾನು ಸೇವೆಗೆ ಬಂದು 40 ವರ್ಷಗಳಾಯಿತು. ಒಂದು 35 ವರ್ಷಕ್ಕಿಂತ ಹಿಂದೆ ಎಂಬುದಾಗಿ ನೆನೆಸುತ್ತೇನೆ. ಉತ್ತರ ಭಾರತದಲ್ಲಿ ಮಿಷನರಿಯಾಗಿರುವಂತಹ ಒಬ್ಬ ವ್ಯಕ್ತಿ, ಅವರು ಅಲ್ಲಿ ಬಂದಿದ್ದರು. ರಾಮನಾಥ್ಪುರಂಗೆ ಅವರು ಬಂದಿದ್ದರು. ಅವರು ಬಂದು ನನ್ನನ್ನು ನೋಡಬೇಕೆಂಬುದಾಗಿ ಭಾವಿಸಿದರು. ಆಗ ಈ ರೀತಿಯಾಗಿ ಒಬ್ಬ ಯೌವನಸ್ಥ ಹುಡುಗನು ಈ ರೀತಿ ಸೇವೆ ಮಾಡುತ್ತಿದ್ದಾನೆ. ಅವರು ಯೌವನಸ್ಥ ಸಹೋದರ ಈಗ ತಾನೇ ವ್ಯಾಸಂಗವನ್ನು ಮುಗಿಸಿ ಸೇವೆಗೆ ಬಂದಿದ್ದಾರೆ. ಚೆನ್ನಾಗಿ ಪ್ರವಾದಿಸುತ್ತಾರೆ. ಅವರ ಮೂಲಕ ಅನೇಕ ಅದ್ಭುತಗಳು ನಡೆಯುತ್ತವೆ. ಅವರ ಜೊತೆ ವಿದ್ಯಾಭ್ಯಾಸ ಮಾಡಿದವರು ಅನೇಕರು ಅಭಿಷೇಕ ಹೊಂದಿದ್ದಾರೆ ಎಂಬುದಾಗಿ ಯಾರೋ ಅವರಿಗೆ ಇದನ್ನು ಹೇಳಿದ್ದಾರೆ. ಆಗ ನನಗೆ ಪರಿಚಯವಿದ್ದ ಒಬ್ಬ ಸಹೋದರಿ ಅವರನ್ನು ಕರೆದುಕೊಂಡು ಬಂದು ಇವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿ ಹೋದರು. ನಾನು ಅವರೊಂದಿಗೆ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡುತ್ತಿದ್ದೆ. ಅವರ ಸೇವೆಯ ಕುರಿತಾಗೆಲ್ಲ ಅವರು ಹೇಳಿದರು. ನಾವು ಹೇಗೆ ಉತ್ತರ ಭಾರತದಲ್ಲಿ ಸೇವೆಯನ್ನು ಮಾಡುತ್ತೇವೆ, ಯಾವ ಯಾವ ಕಾರ್ಯವನ್ನೆಲ್ಲ ಮಾಡುತ್ತೇವೆ ಎಂಬುದಾಗಿ ಬಹಳ ಕರೆ ಹೇಳಿದರು. ಅದರ ನಂತರ ನಾನು ಅವರನ್ನು ನೋಡಿ ಸರಿ ಪ್ರಾರ್ಥಿಸೋಣ ಅಂತ ಹೇಳಿದೆ. ಅವರು ಮೊಣಕಾಲೂರಿದನ್ನು ಪ್ರಾರ್ಥನೆ ಮಾಡಿದೆವು. ನಾನು ಪ್ರಾರ್ಥನೆ ಮಾಡುವುದಕ್ಕೆ ಆರಂಭಿಸಿದರೆ ನನಗೆ ಹಿಂದಿ ಭಾಷೆಯಲ್ಲಿ ಪದಗಳು ಬರುತ್ತಾ ಇದೆ. ನನಗೆ ಹಿಂದಿ ಭಾಷೆಯಲ್ಲಿ ಒಂದು ಅಕ್ಷರ ಕೂಡ ಗೊತ್ತಿಲ್ಲ ನನಗೆ. ಏಕೆಂದರೆ ನನ್ನ ವಿದ್ಯಾಭ್ಯಾಸದ ಸಮಯದಲ್ಲಿ ಹಿಂದಿ ಭಾಷೆಗೆ ವಿರುದ್ಧವಾಗಿ ಹೋರಾಡಿ ಕಲ್ಲು ತೂರಾಟವನ್ನೆಲ್ಲ ಮಾಡಿ ಸ್ಟ್ರೈಕ್ ಮಾಡಿ ಹಿಂದಿ ಓದಬಾರದು ಎಂಬುದಾಗಿ ತಮಿಳುನಾಡಲ್ಲಿ ನಾವು ಬಂದು ಹಿಂದಿ ಭಾಷೆಯನ್ನು ಓದೇ ಇಲ್ಲ. ನಮಗದು ಗೊತ್ತಿಲ್ಲ. ಒಂದೆರಡು ಪದಗಳು ಮಾತ್ರ ಗೊತ್ತು, ಎಲ್ಲೋ ಒಂದೋ ಎರಡು ಅಷ್ಟೇ ಗೊತ್ತು, ಬೇರೆ ಏನು ನಮಗೆ ಗೊತ್ತಿಲ್ಲ. ಆದರೆ ನಾನು ಮೊಣಕಾಲೂರಿ ಪ್ರಾರ್ಥಿಸುವಾಗ ನಾನು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಅನ್ಯ ಭಾಷೆ ಮಾತಾಡುತ್ತಿದ್ದೇವಲ್ಲ, ನನಗದು ಗೊತ್ತಾಗ್ತಾ ಇದೆ. ಇದು ಹಿಂದಿ ರೀತಿಯಲ್ಲಿ ಇದೆ ಎಂಬುದಾಗಿ ಗೊತ್ತಾಗುತ್ತಿದೆ. ಆದರೆ ಅದು ಹಿಂದಿ ಭಾಷೆ ಯಾವುದು ಅಂತ ಗೊತ್ತಾಗ್ತಿಲ್ಲ. ನಾನು ಮಾತಾಡುತ್ತಲೇ ಇದ್ದೇನೆ. ನಾನು ಅದನ್ನು ನಿಯಂತ್ರಿಸುವುದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ನಿಯಂತ್ರಿಸುವುದಕ್ಕೆ ಪ್ರಯತ್ನಿಸಿ ಇದು ನಡೆದದ್ದು. ನಿಯಂತ್ರಿಸಲು ಪ್ರಯತ್ನ ಮಾಡಿ ತಮಿಳಿನಲ್ಲಿ ಪ್ರಾರ್ಥನೆ ಮಾಡಬೇಕು, ಯಾಕಂದರೆ ಅವರಿಗೆ ತಮಿಳು ಭಾಷೆ ಬರುವಂಥದ್ದಾಗಿತ್ತು. ಹಾಗಾದರೆ ತಮಿಳಿನಲ್ಲಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಭಾವಿಸಿದರೆ ಆಗುತ್ತಿಲ್ಲ.
ನನ್ನ ನಾಲಿಗೆಯೂ ತಿರುಗುತ್ತಿಲ್ಲ. ನಾನು ಪುನಃ ಮಾತಾಡುತ್ತಿದ್ದೇನೆ. ಸ್ಪಷ್ಟವಾಗಿ ಹಿಂದಿ ಭಾಷೆ ಬರುತ್ತಿದೆ. ಎಲ್ಲವೂ ಹಿಂದಿ ಪದಗಳೇ. ನನಗದು ಹಿಂದಿ ಎಂಬುದಾಗಿ ತಕ್ಕಷ್ಟು ಮಾತ್ರ ಗೊತ್ತೇ ವಿನಃ ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಪ್ರಾರ್ಥನೆಯನ್ನು ಮುಗಿಸಿ ಕುಳಿತೆವು. ಕೊನೆಯವರೆಗೂ ನಾನು ತಮಿಳಿನಲ್ಲಿ ಪ್ರಾರ್ಥನೆ ಮಾಡಲಿಲ್ಲ. ಕೊನೆಯದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ಮುಗಿಸಿದ ಕೂಡಲೇ ಅವರು ಹಾಗೆ ಇನ್ನೂ ಅಳುತ್ತಲೇ ಇದ್ದರು. ಅನಂತರ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆಯನ್ನು ಮುಗಿಸಿದ ಕೂಡಲೇ ಅವರು ನನ್ನ ಬಳಿ ಹಿಂದಿಯಲ್ಲಿ ಮಾತಾಡಿದರು. ನಾನು ಅವರಿಗೆ ಹೇಳಿದೆ, ಬ್ರದರ್, ನನಗೆ ಹಿಂದಿ ಗೊತ್ತಿಲ್ಲ ಅಂತ. ಆಗ ಅವರು ತಕ್ಷಣ ಹೇಳಿದರು, ಇಷ್ಟೊತ್ತು ನೀವು ಹಿಂದಿ ಭಾಷೆಯಲ್ಲಿ ತಾನೇ ಪ್ರವಾದನೆ ಹೇಳಿದಿರಿ. ನನಗೆ ಅದು ಹಿಂದಿ ಭಾಷೆ ಎಂಬುದಾಗಿ ಗೊತ್ತಿಲ್ಲ. ಮತ್ತೆಂಗೆ ನಂಗೆ ಹಿಂದಿ ಬರಕ್ಕೆ ಸಾಧ್ಯ? ನಾನು ಆತ್ಮದಲ್ಲಿ ತುಂಬಲ್ಪಟ್ಟಿದೆ ಎಂಬುದಾಗಿ ಹೇಳಿದೆ. ಆಗ ಅವರು ಹೇಳಿದರು, ನನ್ನ ಜೀವನದ ಗುಪ್ತ ಕಾರ್ಯಗಳು, ನಾನೊಬ್ಬ ಸೇವಕನೇ ಹೌದು, ಮಿಷನರಿಯೇ, ಆದರೆ ನನ್ನೊಳಗೆ ಹಲವಾಗಿರುವ ಕಾರ್ಯಗಳು, ವ್ಯತ್ಯಾಸವಾಗಿರುವ ಕಾರ್ಯಗಳು ಒಳಗಿತ್ತು. ಅವೆಲ್ಲವನ್ನೂ ಇವತ್ತು ದೇವರಾತ್ಮನು ಪ್ರಕಟಿಸಿ ತೋರಿಸಿದರು. ಹಾಗಾದರೆ ಕರ್ತನು ನೋಡಿ ಎಷ್ಟು ಜ್ಞಾನವುಳ್ಳವರು. ಆ ಸೇವಕನ ಗುಪ್ತ ಕಾರ್ಯವನ್ನು ಪ್ರಕಟಿಸಬೇಕು. ಅದು ಆ ವ್ಯಕ್ತಿಗೆ ಅರ್ಥವಾಗಬೇಕು, ನನಗೆ ಅರ್ಥವಾಗಬಾರದು. ಅವರ ಗುಪ್ತ ಕಾರ್ಯ ನನಗೆ ಏತಕ್ಕೆ? ಅದು ನನಗೆ ಅರ್ಥವಾಗಬಾರದು. ಆದ್ದರಿಂದ ಅವರಿಗೆ ತಿಳಿದಿರುವಂತ, ನನಗೆ ತಿಳಿಯದಿರುವಂತ ಭಾಷೆಯಲ್ಲಿ ಕರ್ತನು ಈ ಪದಗಳನ್ನು ಆಡುವಂತೆ ಮಾಡಿದರು. ಆಗ ಅದು ಆಶ್ಚರ್ಯ. ನಾನು ತಕ್ಷಣ ಹೇಳಿದೆ, ನನಗದು ಏನು ಗೊತ್ತಿಲ್ಲ ಎಂಬುದಾಗಿ. ನೀವು ಈಗ ಕೇಳಿದರೂ ಕೂಡ ನನಗೇನು ಗೊತ್ತಿಲ್ಲ, ನನಗೆ ಹಿಂದಿಯಲ್ಲಿ ಏನೂ ಗೊತ್ತಿಲ್ಲ. ಅವರಿಗೆ ತಕ್ಷಣ ಅದನ್ನು ನಂಬುವುದಕ್ಕೆ ಬಹಳ ಸಮಯ ಹಿಡಿಯಿತು. ಎಷ್ಟು ಸುಂದರವಾಗಿ ಲಿಟ್ರೇಚರ್ ರೀತಿಯಲ್ಲಿ ಮಾತಾಡಿದ್ರಲ್ಲ, ನನ್ನ ಪಾಪದ ಕುರಿತಲ್ಲೇ ಇವರು ಮಾತಾಡಿದ್ರಲ್ಲ ಎಂಬುದಾಗಿ ಹೇಳಿದರು. ನನ್ನ ಜೀವನದಲ್ಲಿ ನೋಡಿದ ಒಂದು ಕಾರ್ಯ. ಹಾಗಾದ್ರೆ ಕರ್ತನು ಏನ್ ಮಾಡ್ತಾರಂದ್ರೆ, ಕೆಲವರ ಗುಪ್ತ ಕಾರ್ಯಗಳನ್ನ ಪ್ರಕಟಿಸಿ ತೋರಿಸಿ, ಕೆಲವರ ಕಾರ್ಯವನ್ನು ಪ್ರಕಟಿಸಿ ಅವರನ್ನ ಸರಿಪಡಿಸುವುದಕ್ಕೂ, ನಾನು ಅವರನ್ನು ಗಮನಿಸುತ್ತಲೇ ಇದ್ದೇನೆ ಎಂಬುದಾಗಿ ದೇವರು ತೋರಿಸುವುದಕ್ಕಾಗಿ ಅವರ ಗುಪ್ತ ಕಾರ್ಯವನ್ನು ಪ್ರಕಟಿಸುತ್ತಾರೆ. ಅದರ ಗಮನವಾಗಿ ಪ್ರಕಟಿಸುತ್ತಾರೆ. ನೀವೇನ್ ಮಾಡಬೇಕು? ಒಂದು ವೇಳೆ ಆ ರೀತಿ ನಿಮ್ಮ ಬಳಿ ಮಾತಾಡಿದರೆ ಅದನ್ನು ಗಮನವಾಗಿ ಪ್ರಕಟಿಸಬೇಕು. ಅವರ ಜೀವನವೇ ಒಡೆದು ಹೋಗುವ ರೀತಿಯಲ್ಲಿ ನಾಶಪಡಿಸಬಾರದು. ಹಾಗಾದರೆ ಈ ಬಗೆಯ ಪ್ರವಾದನೆಗಳಿಗೆ ಭಾವನೆಯನ್ನು ಹುಟ್ಟಿಸುವಂತಹ ಪ್ರವಾದನೆಗಳು ಎಂಬುದಾಗಿ ಹೆಸರು. ಮುಂದಿನ ಕಾರ್ಯವನ್ನು ನೋಡಿ, ಜನಗಳನ್ನು ಎಚ್ಚರಿಸುವಂತಹ ಪ್ರವಾದನೆಗಳು. ಎಚ್ಚರಿಸುವಂತಹ ಪ್ರವಾದಿಗಳು ಒಳಗೆ ಏನು ಮಾಡುವರೆಂದರೆ, ಅವರು ಜನಗಳಿಗೆ ಬರುವಂತಹ ಅಪಾಯಗಳ ಕುರಿತಾಗಿ, ಅವರಿಗೆ ಬರುವಂತಹ ಭಯಂಕರತೆಗಳ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ಇದರ ಕುರಿತೇ ಮಾತಾಡುತ್ತಿರುವರು. ನೋಡುವುದಕ್ಕೆ ಭಯವಾಗುವುದು ನಮಗೆ. ಯಾವಾಗ ಬಾಯಿ ತೆರೆದರು ಒಬ್ಬ ಮನುಷ್ಯನನ್ನು ಎಚ್ಚರಿಸುವ ಸಂದೇಶ ನಾವು ಚೆನ್ನಾಗಿ ನೋಡಬಹುದು. ಆ ವಿಧವಾಗಿರುವಂಥ ಕೆಲವು ಸೇವಕರು ಇರುವರು. ಅವರು ಬಾಯಿ ತೆರೆದರೆ ಆ ರೀತಿಯಾಗಿ ಮಾತಾಡೋದು. ಯಾಕೆ ಮಾತಾಡ್ತಾರೆ ಆ ರೀತಿ? ಒಂದು ಕೃಪೆಯುಳ್ಳ ಮಾತನ್ನು ಅವರು ಆಡುವುದೇ ಇಲ್ಲವಾ? ಕೆಲವು ಬೋಧಕರು ನಾನು ಈಗ ಕೂಡ ನೋಡ್ತೀನಿ, ಈ ಯೂಟ್ಯೂಬ್ನಲ್ಲಿ ನೋಡ್ತೀನಿ, ಏನೋ ಜಗಳವಾಡುವ ರೀತಿಯಲ್ಲಿ ಮಾತಾಡುವುದು, ದಡ 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 ಎಂಬುದಾಗಿ. ನಾಶವಾಗಿ ಹೋಗ್ತೀಯಾ? ಯಾವ ರೀತಿ ಸಭೆ ನಡೆಸ್ತಾ ಇದೆಯಾ? ನಿನ್ನ ಸೇವೆಯನ್ನು ಕರ್ತನು, ನಿನ್ನ ನಡುನೆತ್ತಿಯನ್ನು ಅವರು ಒಡೆದು ಹಾಕುವರು, ನಿನ್ನ ಕಾಲನ್ನು ಮುರಿಯುವರು ಎಂಬುದಾಗಿ ಆ ರೀತಿಯಲ್ಲಿ ಅವರು ಮಾತಾಡುವರು. ಅನಂತರವೇ ನಾನು ಕಂಡುಕೊಂಡೆ, ಇವರು ಈ ರೀತಿಯೇ ಮಾತಾಡುವರು. ಅವರ ಸೇವೆ ಎಚ್ಚರಿಸುವಂತ ಸೇವೆ. ಎಚ್ಚರಿಸುವನು ಮೆಲ್ಲನೆ ಮಾತಾಡುತ್ತಾನ, ಅವರು ಒಡೆದಾಕುವ ರೀತಿಯಲ್ಲಿಯೇ ಮಾತಾಡುವರು. ಕೆಲವು ಸೇವಕರನ್ನು ನೋಡಿದ್ದೇನೆ, ಅವರು ಹಾಗೆ ಮಾತಾಡುವರು. ಸಭೆಯಲ್ಲಿ ಯಾವುದಾದ್ರೂ ಒಂದು ಚರ್ಚ್ನಲ್ಲಿ ಒಂದು ಸುಳ್ಳು ಉಪದೇಶ, ಸುಳ್ಳು ಸೇವೆಯನ್ನು ಕಂಡರೆ ಮುಗಿತು ಅವನ ಕತೆ. ಅವರು ಮಾತಾಡುವ ಮಾತು ಶಪಿಸುವ ಶಾಪವು. ಅದು ಎಚ್ಚರಿಸುವಂತ ಸೇವೆಗಳು. ಅವರು ಆ ರೀತಿಯೇ ಮಾತಾಡುವರು. ಕೃಪೆಯುಳ್ಳ ಮಾತನ್ನು ಅವರು ಆಡುವುದೇ ಇಲ್ಲ. ಅಯ್ಯೋ ನೀನು ಪಾಪ ಮಾಡಿದೆ, ನಾಶವಾಗುತ್ತೀಯ, ಹಾಳಾಗಿ ಹೋಗುತ್ತೀಯ ಎಂಬುದಾಗೇ ಮಾತಾಡುವರು. ಅದಕ್ಕೆ ಒಳ್ಳೆ ಉದಾಹರಣೆ ಹೇಳಬೇಕೆಂದರೆ ಇವರಿಗೆಲ್ಲ ಮಾದರಿ ಯಾರಂತ ಕೇಳಿದರೆ ಸ್ನಾನಿಕನಾದ ಯೋಹಾನನು. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆತನೊಬ್ಬ ಪ್ರವಾದಿ, ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಉನ್ನತವಾಗಿರುವಂಥ ಪ್ರವಾದಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅವರ ಸಂದೇಶವನ್ನು ನೀವು ನೋಡಿ, ತನ್ನ ಬಳಿ ಬರುವವರನ್ನ, ಒಬ್ಬ ಸೇವಕನನ್ನ ಹುಡುಕಿ ಬರುವವರನ್ನು ಯಾವ ರೀತಿ ಅಡ್ರೆಸ್ ಮಾಡ್ತೀವಿ? ನೀವು ಎಂಥ ವ್ಯಕ್ತಿಯಾಗಿದ್ದರೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ದೇವರಾಗಿರುವ ಯೇಸುವಿನ ನಾಮದಲ್ಲಿ ವಂದಿಸುತ್ತೇವೆ, ಈ ರೀತಿ ತಾನೇ ಆರಂಭಿಸುತ್ತೇವೆ. ಅವರು ಆರಂಭಿಸುವಾಗ ನೋಡಿ, ಎಲೈ ಸರ್ಪ ಜಾತಿಯವರೇ, ಯಾರಿಗೆ ತನ್ನನ್ನು ಹುಡುಕಿ ಬಂದು 2 ಒಳ್ಳೆ ಮಾತನ್ನು ಕೇಳಿ ಹೋಗೋಣ ಎಂಬುದಾಗಿ ಬಂದ ಜನಗಳಿಗೆ, ಎಲೈ ಸರ್ಪ ಜಾತಿಯವರೇ, ಬರುವಂತ ಕೋಪಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಮಾರ್ಗವನ್ನು ತೋರಿಸಿದವರು ಯಾರು ಎಂಬುದಾಗಿ ಕಿರಿಚಿದರು. ಇವ್ರಿಗೂ ನಮಗೂ ಏನ್ ಸಮಸ್ಯೆ? ಯಾಕೆ ಈ ರೀತಿಯಾಗಿ ಬೈಯುತ್ತಿದ್ದಾರೆ ಎಂಬುದಾಗಿ ಅವನು ಭಯಪಟ್ಟು ನಡುಗಿ, ಅಯ್ಯ ನಾವೇನ್ ಮಾಡ್ಬೇಕೆಂಬುದಾಗಿ ಕಾಲಿಗೆ ಬಿದ್ದು ಅವರು ಗೋಳಾಡಿ ಕೂಗಾಡಿ ಬೆದರಿಕೆ ಆಗ್ತಾರೆ. ಅಂಥ ವ್ಯಕ್ತಿಗಳು ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗ ತೋರಿಸಿದವರು ಯಾರು? ಈಗಲೇ ನೀನು ಮಾಡುವಂತ ಪಾಪಗಳಿಗೆ ದಂಡನೆ ಕಾದಿದೆ. ಸರ್ಪ ಜಾತಿಯೇ, ಹಾಗೆ ಹೀಗೆ ಎಂಬುದಾಗಿ ಬೈದು, ಅದು ಒಂದು ವಿಧವಾಗಿರುವ ಪ್ರವಾದನೆ. ಮಾನಸಾಂತರ ಪಟ್ಟಿದ್ದೀರಾ ಎನ್ನುವುದಕ್ಕೆ ತಕ್ಕ ಫಲಗಳನ್ನು ಕೊಡಿರಿ. ನೋಡುವವರಿಗೆ ಅದು ಭಯ ಹುಟ್ಟಿಸುವುದು. ನಾವು ಹೇಗೆ ಅವರಿಗೆ ಸಾಫ್ಟ್ ಆಗಿ ಯೇಸುವಿನ ಪ್ರೀತಿಯ ಕುರಿತು ಮಾತಾಡುತ್ತೇವೆ, ಇವರು ಬಂದು ಎಲ್ಲವನ್ನು ಒಡೆದಾಕುತ್ತರಲ್ಲ ಎಂಬುದಾಗಿ ಹೇಳುವರು. ಅಬ್ರಹಾಮನು ನಮಗೆ ತಂದೆ ಎಂದು ನಿಮ್ಮೊಳಗೆ ಹೇಳಿಕೊಳ್ಳುವುದಕ್ಕೆ ಆಸ್ಪದ ಕೊಡಬೇಡಿರಿ. ದೇವರು ಈ ಕಲ್ಲುಗಳಿಂದಲೂ ಅಬ್ರಹಾಮನಿಗೆ ಸಂತತಿಯನ್ನು ಉಂಟು ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಈಗಲೇ ಮರದ ಬೇರಿಗೆ ಕೊಡಲಿ ಎನ್ನುವಂಥದ್ದು ಅದು ಹಾಕಿ ಇಡಲ್ಪಟ್ಟದ್ದಾಗಿದೆ. ಆದ್ದರಿಂದಲೇ ಒಳ್ಳೆಯ ಫಲವನ್ನು ಕೊಡದಂತಹ ಮರವೆಲ್ಲ ಬೆಂಕಿಯಲ್ಲಿ ಹಾಕಲ್ಪಡುವುದು. ಹೇಗೆ? ಅದನ್ನ ಕೇಳುವುದಕ್ಕೂ ಒಂದು ಗುಂಪಿದ್ದರು, ಭಯಪಡುತ್ತಾ ನಡುಗುತ್ತಾ. ಈ ಬಗೆಯ ಪ್ರವಾದನೆಗಳಿಗೆ ಎಚ್ಚರಿಸುವಂತ ಪ್ರವಾದನೆಗಳು.
ದೇವರ ಕೋಪಾಗ್ನಿ ಬರುವುದಾದರೆ ಅವರು ಎಚ್ಚರಿಸುವರು. ಒಂದು ದೇಶದಲ್ಲಿ ದೊಡ್ಡ ಕೆಟ್ಟದ್ದು ಬರುವುದಾದರೆ ಅವರು ಎಚ್ಚರಿಸಿ ಹೇಳುವರು. ಒಬ್ಬ ಮನುಷ್ಯನ ಪಾಪ ಎಚ್ಚರಿಸಿ ಹೇಳುವರು. ಇನ್ನು ಮುಂದೆ ಬರುವಂಥ ದೊಡ್ಡ ಭಯಂಕರತೆ ಎಚ್ಚರಿಸಿ ಹೇಳುವರು. ಹಾಗಾದರೆ ಈ ವಿಧವಾಗಿರುವಂಥ ಪ್ರವಾದನೆಗಳು ಎಚ್ಚರಿಸುವುದಕ್ಕಾಗಿ ಕೊಡಲ್ಪಡುವ ಪ್ರವಾದನೆಗಳು. ಈ ವಿಧಾನವನ್ನು ನೀವು ಕಂಡುಕೊಳ್ಳಬೇಕು. ಒಂದು ಪ್ರವಾದನೆ ಎಂದು ಬರುವುದಾದರೆ, ಈಗ ನೋಡಿ 2015ರಲ್ಲಿ ಈಗ ನಡೆಯುತ್ತಿರುವಂಥ ಘೋರವ್ಯಾಧಿಯ ಕುರಿತು ಕರ್ತನು ಮಾತಾಡಿದರು. ನಾವು ನಾಲುಮವಡಿಯಲ್ಲಿ ಕರ್ತನ ಮಕ್ಕಳು ನಾವು ಕುಳಿತಿರುವಾಗ ಕರ್ತನು ಆ ಘೋರವ್ಯಾಧಿಯ ಕುರಿತು ಹಾಗೆ ಮಾತಾಡಿದರು. ಇವೆಲ್ಲವನ್ನು ಅವರು ರೆಕಾರ್ಡ್ ಮಾಡಿ ಹಾಗೆ ಇಟ್ಟಿದ್ದಾರೆ. ಅದರಲ್ಲಿ ಆ ರೀತಿಯಾಗಿ ಮಾತಾಡಿದರು. ಗುಂಪು ಗುಂಪಾಗಿ ಜನಗಳ ಮರಣ, ಗುಂಪು ಗುಂಪಾಗಿ ಅವರನ್ನು ಉಣುವರು, ಲೋಕಪೂರ್ತಿಯಾಗಿ ಅದು ವ್ಯಾಪಿಸುವುದು, ಚೈನಾ ದೇಶದಿಂದ ಬರುವುದು, ಇದರ ಕುರಿತಾಗಿ ಮೊದಲೇ ದೇವರು ಮಾತಾಡಿದ್ದರು. ಇದಕ್ಕೆ ಹೆಸರು ಕೂಡ ಎಚ್ಚರಿಸುವಂತ ಪ್ರವಾದನೆಗಳೇ. ಆ ಪ್ರವಾದನೆ ಪೂರ್ತಿಯಾಗಿ ಎಚ್ಚರಿಸಿ ಹೇಳುವುದು, ಈ ರೀತಿಯಾಗಿ ಎಲ್ಲ ಬರುವುದು, ಹೀಗೆ ನಡೆಯುವುದು, ಗಮನವಾಗಿರಿ ಎಂಬುದಾಗಿ. ಒಬ್ಬನ ಪಾಪದ ಕುರಿತಾಗಿ ಖಂಡಿಸಿ ಮಾತಾಡುವುದು ಕೂಡ ಎಚ್ಚರಿಸುವ ಪ್ರವಾದನೆಯೇ. ಹಾಗಾದರೆ ಈ ವಿಧವಾಗಿರುವಂತಹ ಪ್ರವಾದನೆಗಳು, ಅದರ ಒಂದು ಛಾಯೆಯೇ ಅದು ಬೇರೆ ವಿಧವಾಗಿರುವುದು. ಅದನ್ನು ನಾವು ಕಂಡು ಹಿಡಿದು ಆ ವಿಧವಾಗಿರುವಂತಹ ಪ್ರವಾದನೆಯನ್ನು ಉಪಯೋಗಿಸಬೇಕು. ಅನಂತರ 7ನೆಯ ಕಾರ್ಯ, ಬರುವಂಥ ಕಾರ್ಯಗಳನ್ನು ಮುಂಚಿತವಾಗಿ ಹೇಳುವಂತಹ ಪ್ರವಾದನೆಗಳು. ಒಂದು ಎಚ್ಚರಿಸಿ ಹೇಳುವಂತಹ ಪ್ರವಾದನೆಗಳು, ಇನ್ನೊಂದು ಪ್ರವಾದನೆ ಬರುವಂಥ ಕಾರ್ಯವನ್ನು ಮುಂತಿಳಿಸುವುದು. ಒಂದು ಅಮೆರಿಕ ದೇಶದಲ್ಲಿ ಏನು ಸಂಭವಿಸುತ್ತದೆ, ಒಂದು ಅಫ್ಘಾನಿಸ್ತಾನದಲ್ಲಿ ಏನು ನಡೆಯುವಂಥದ್ದಾಗಿರುತ್ತದೆ, ಇನ್ನು ಮುಂದೆ ಏನೆಲ್ಲ ಸಂಭವಿಸುವುದು. ನೋಡಿರಿ, ಯೋಹಾನನಿಗೆ ಕರ್ತನು ಕೊಟ್ಟದ್ದಲ್ಲ, ಇನ್ನು ಮುಂದೆ ಬರುವಂತಹ ಪ್ರವಾದನೆಗಳು. ಮೃಗವು ಏರಿ ಬರುವುದು, ಕೈಗಳಿಗೆ ಮುದ್ರೆಯನ್ನಾಕುವರು, ಹಣೆಯ ಮೇಲೆ ಗುರುತನ್ನಾಕುವರು, ಅದಿಲ್ಲದಿದ್ದರೆ ಕ್ರಯ ವಿಕ್ರಯವನ್ನು ಮಾಡಲಾಗದಂತೆ ಮಾಡುವುದು, ಯೆರೂಸಲೇಮಿನಲ್ಲಿ ದೇವಾಲಯವನ್ನು ಕಟ್ಟುವರು, ಅದರ ಮೇಲೆ ಸೈತಾನನು ಕುಳಿತು ತನ್ನನ್ನು ದೇವರು ಎಂಬುದಾಗಿ ತೋರಿಸಿಕೊಳ್ಳುವನು, ಅಂತ್ಯಕ್ರಿಸ್ತನ ಆಳ್ವಿಕೆ ಬರುವುದು, 3.5 ವರ್ಷ ಉಪದ್ರವ ಕಾಲವಿರುವುದು, ಅನಂತರದ 3.5 ವರ್ಷ ಮಹಾ ಉಪದ್ರವ ಕಾಲವಿರುವುದು. ಒಂದು ದೊಡ್ಡ ಭವಿಷ್ಯದ ಯೋಜನೆಯನ್ನು ಅಲ್ಲಿ ಪ್ರಕಟಿಸಿ ತೋರಿಸುತ್ತಾರೆ. ಬರುವ ಕಾರ್ಯಗಳನ್ನು ಹೇಳಿ ಜನಗಳಿಗೆ ಕಾರ್ಯಗಳನ್ನು ಪ್ರಕಟಿಸುವುದು. ಬೆಟ್ಟಗಳು ಸೀಳಲ್ಪಡುತ್ತವೆ, ಒಂದು ದೊಡ್ಡ ವಾಲ್ಕೆನೋ, ಒಂದು ಸ್ಫೋಟವಾಗಲಿದೆ, ಒಂದು ಪ್ರಳಯವು ಬರುವಂತದಾಗಿದೆ. ಇವೆಲ್ಲವನ್ನು ದೇವರು ಪ್ರಕಟಿಸಿ ಹೇಳುವಂತ ಕಾರ್ಯಗಳು, ಬರುವಂತ ಕಾರ್ಯಗಳನ್ನು ಹೇಳುತ್ತಾರೆ. ಇದು ಒಂದು ವಿಧವಾಗಿರುವಂತ ಪ್ರವಾದನೆಗಳು. ಹಾಗಾದರೆ ಆ ದಿನಗಳಲ್ಲಿ ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 27-28ರಲ್ಲಿ ನೋಡುವುದಾದರೆ, ಅಗಬನೆಂಬ ಒಬ್ಬ ಪ್ರವಾದಿ ಇದ್ದನು. ಆ ಪ್ರವಾದಿಯಾದವನು ಎದ್ದು ಮುಂದೆ ನಡೆಯುವಂತ ಕಾರ್ಯವನ್ನು ಹೇಳಿದನು. ಅದರ ಕುರಿತು ವಾಕ್ಯ ಹೇಳುತ್ತದೆ, ಗಮನಿಸಿರಿ. ಆ ಕಾಲದಲ್ಲಿ ಪ್ರವಾದಿಗಳಾಗಿದ್ದ ಕೆಲವರು ಯೆರೂಸಲೇಮಿನಿಂದ ಅಂತಿಯೋಕ್ಯಕ್ಕೆ ಅವರು ಬಂದರು. ಅವರಲ್ಲಿ ಅಗಬನೆಂಬವನೊಬ್ಬನು ಎದ್ದು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದು ಎಂದು ಪವಿತ್ರಾತ್ಮ ಪ್ರೇರಣೆಯಿಂದ ಸೂಚಿಸಿದನು. ಅದು ಆ ರೀತಿಯೇ ಕ್ಲೌದ್ಯ ಚಕ್ರವರ್ತಿಯ ಕಾಲದಲ್ಲಿ ಅದು ಉಂಟಾಯಿತು. ಹಾಗಾದರೆ ಒಬ್ಬ ಪ್ರವಾದಿ ಆ ಪ್ರವಾದಿಗಳ ಮಧ್ಯದಲ್ಲಿ ಇದನ್ನು ಮಾತಾಡಿದರು. ಅವರ ಮಧ್ಯದಲ್ಲಿ ಇದರ ಕುರಿತು ಯಾಕೆ ಮಾತಾಡಬೇಕು? ಅವರು ಏನು ಮಾಡಲಿದ್ದಾರೆ? ಅವರು ಇದನ್ನು ಕೇಳಿ ಕ್ಷಾಮಕ್ಕೆ ವಿರುದ್ಧವಾಗಿ ಏನಾದರೂ ಪ್ಲಾನ್ ಮಾಡಲಿದ್ದಾರಾ? ಯೋಸೇಫನ ರೀತಿಯಲ್ಲಿ ಆ ರೀತಿ ಏನೂ ಇಲ್ಲ. ಕರ್ತನು ಬರುವಂಥದ್ದನ್ನು ಮುನ್ನೆಚ್ಚರವಾಗಿ ಹೇಳುತ್ತಾರೆ, ಇದು ಸಂಭವಿಸುತ್ತದೆ. ಒಂದು ಏನು ಮಾಡಬೇಕು, ಈ ಪ್ರವಾದನೆಗಳು ಬಂದರೆ ಪ್ರಾರ್ಥಿಸಬೇಕು. ಮತ್ತೊಬ್ಬರಿಗೆ ಹೇಳಿ ಅವರನ್ನು ಎಚ್ಚರಿಸಿ ಅವರು ಪ್ರಾರ್ಥನೆ ಮಾಡುವಂತೆ ಮಾಡಬೇಕು. ಆ ದೊಡ್ಡ ಪಾಪವು ಬರುವುದಕ್ಕೆ ಕಾರಣವಾಗಿರುವಂಥ ಯಾವುದೋ ಇವರು ಮಾಡಿರುವಂಥ ಒಂದು ಪಾಪವಿರುವುದು, ಅದನ್ನು ಅವರು ಅರಿತುಕೊಂಡು ಜನಗಳು ಅದರ ಕುರಿತಾಗಿ ಅರಿಕೆ ಮಾಡುವಂತೆ ಮಾಡಬೇಕು. ಕೆಲವು ಕಾರ್ಯಗಳನ್ನು ಕರ್ತನು ತಾನು ಈ ಭೂಮಿಯಲ್ಲಿ ಮಾಡುವಂಥದ್ದನ್ನು ಪ್ರವಾದಿಗಳಿಗೆ ಮುಂತಿಳಿಸುವರು. ಅವರು ಏನು ಮಾಡಬೇಕಾಗಿಲ್ಲ, ಕೇಳಿ ಅವುಗಳಿಗೆ ಸಾಕ್ಷಿಯಾಗಿದ್ದರೆ ಮಾತ್ರ ಸಾಕು. ಸಾಕ್ಷಿ, ಕರ್ತನು ಮಾಡುವಂಥ ಭೂಮಿಯಲ್ಲಿ ಮಾಡಲಿರುವಂಥ ಕಾರ್ಯಗಳಿಗೆ ಸಾಕ್ಷಿ. ಆಗ ಆ ಕಾರ್ಯಗಳನ್ನು ಅವರು ಹೇಳುವರು. ಚೈನಾದಲ್ಲಿ ಒಂದು ದೊಡ್ಡ ಘೋರವ್ಯಾಧಿಯು ಬರಲಿದೆ, ಅಮೆರಿಕದಲ್ಲಿ ಒಂದು ದೊಡ್ಡ ಪ್ರವಾಹ ಬರಲಿದೆ. ತಕ್ಷಣ ಇಲ್ಲಿರುವವರು ಕೇಳುವರು, ಅಮೆರಿಕದಲ್ಲಿ ಪ್ರವಾಹ ಬರುವುದಾದರೆ ನೀನ್ಯಾಕೆ ಇಲ್ಲಿ ಹೇಳ್ತಾ ಇದೀಯಾ? ನಿನಗೂ ಅಮೆರಿಕಗೂ ಏನು ಸಂಬಂಧ? ಹಾಗಾದರೆ ಅವರು ಸುಮ್ಮನೆ ಹೇಳುತ್ತಿದ್ದಾರೆ. ಆ ರೀತಿಯಲ್ಲ, ಬರುವಂತ ಕಾರ್ಯಗಳನ್ನ ದೇವರೊಬ್ಬ ಪ್ರವಾದಿಗೆ ಪ್ರಕಟಿಸುತ್ತಾರೆ, ಪ್ರಕಟಿಸಿ ಹೇಳುತ್ತಾರೆ. ಇವಾಗ ನಾನು ಹೇಳಿದ್ದಾನೆ ಇದನ್ನು ಮಾಡಿದ್ದೇನೆ. ಮಾನವರ ನಡುವೆ ಒಂದು ಕಾರ್ಯವನ್ನು ಮಾಡುವಾಗ ಅದನ್ನು ಯಾರಾದರೂ ಒಬ್ಬ ವ್ಯಕ್ತಿ ಬಳಿಯಲ್ಲಿ ದೇವರು ಹೇಳಬೇಕು. ಹೇಳಲ್ಪಡದೆ ಆ ಒಂದು ಕಾರ್ಯವನ್ನು ಮಾಡಬಾರದು. ಆದ್ದರಿಂದ ಕರ್ತನು ಬಂದು ಬರುವಂತ ಕಾರ್ಯಗಳನ್ನ ಮುಂತಿಳಿಸುವಂತ ಪ್ರವಾದನೆಯನ್ನು ಹೇಳುತ್ತಾರೆ. ಅದಕ್ಕೆ ಸಂಬಂಧವೇ ಇರುವುದಿಲ್ಲ. ಆ ವಿಧವಾಗಿಯೇ ನಾವು ಯೆರೂಸಲೇಮ್ ಪಟ್ಟಣದಲ್ಲಿ ವಾಸವಿದ್ದು ಪ್ರಾರ್ಥಿಸುತ್ತಿರುವಾಗ ಜಪಾನ್ನಲ್ಲಿ ಬಂದಂತಹ ಒಂದು ದೊಡ್ಡ ಸುಂಟರಗಾಳಿ, ಒಂದು ದೊಡ್ಡ ಸುನಾಮಿ, ಅದರ ಕುರಿತು ಮುಂಜಾನೆ ವೇಳೆಯಲ್ಲಿ 3 ಗಂಟೆ ಹೊತ್ತಿಗೆ ಕರ್ತನು ನನಗೆ ಅದನ್ನು ಒಂದು ದರ್ಶನದಲ್ಲಿ ತೋರಿಸುತ್ತಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ಒಂದು ದೊಡ್ಡ ಭಯಂಕರವಾಗಿರುವಂಥ ಪ್ರವಾಹ ಉಕ್ಕುತ್ತಾ ಇದೆ. ಹಲವು ಮನೆಗಳು ಒಡೆದು ಬೀಳುತ್ತಾ ಇದೆ, ಜನಗಳು ಅಳುತ್ತಿದ್ದಾರೆ, ನಾಶವಾಗುತ್ತಿದ್ದಾರೆ. ಅದನ್ನು ನೋಡಿ ಮುಂಜಾನೆ 6 ಗಂಟೆಗೆ ನೋಡುತ್ತಿದ್ದೇನೆ. 5:40ಕ್ಕೆ ಆ ಒಂದು ಸುನಾಮಿ ಉಂಟಾಗಿ, ನಾನು ಅದನ್ನು 3 ಗಂಟೆಗೆ ನೋಡಿದೆ. 5 ಗಂಟೆಗೆ ಆ ಸುನಾಮಿ ಉಂಟಾಗಿ
ಜಪಾನ್ ದೇಶದಲ್ಲಿ ಒಂದು ದೊಡ್ಡ ಬಾಧೆಯನ್ನು ಅದು ಉಂಟು ಮಾಡುತ್ತದೆ. ನಾನು ಯೋಚನೆ ಮಾಡಿ ನೋಡಿದೆ, ಜಪಾನ್ಗೂ ನನಗೂ ಏನು ಸಂಬಂಧ ಉಂಟು? ನಾನು ಜಪಾನ್ ದೇಶಕ್ಕೆ ಸೇರಿದವನು ಅಲ್ಲ, ಜಪಾನ್ಗಾಗಿ ಪ್ರಾರ್ಥನೆ ಕೂಡ ಮಾಡಿಲ್ಲ. ಕರ್ತನು ಇದನ್ನು ಹೇಳಿದ್ರಲ್ಲ, ನಾನು ಏನಾದರೂ ಮಾಡದೆ ಬಿಟ್ಬಿಟ್ನಾ? ಯಾಕೆ ದೇವರು ನನ್ನ ಸಂಗಡ ಮಾತಾಡಿದ್ರು? ನಾನೇನು ಜಪಾನ್ ದೇಶಕ್ಕೆ ಅಧಿಪತಿಯಾ? ಜಪಾನ್ ಕುರಿತು ನನಗೇನು ಗೊತ್ತು? ಆ ರೀತಿಯಲ್ಲ. ಕರ್ತನು ಮನುಷ್ಯರು ವಾಸ ಮಾಡುವಂಥ ಭೂಮಿಯಲ್ಲಿ ಒಂದು ಕಾರ್ಯವನ್ನು ತಾನು ಮಾಡುವಾಗ ಮನುಷ್ಯರಲ್ಲಿ ಯಾರಿಗಾದರೂ ಒಬ್ಬರಿಗಾದರೂ ತಾನು ಮಾಡುವಂಥ ಕಾರ್ಯವನ್ನು ಹೇಳಿಯೇ ಅದನ್ನು ಮಾಡುವರು. ಏಕೆಂದರೆ ಈ ಭೂಮಿಯನ್ನು ದೇವರು ಮಾನವರಿಗೆ ಕೊಟ್ಟಿದ್ದಾರೆ. ಏಕೆಂದರೆ ಆತನು ಬಹಳ ನೀತಿಯನ್ನು, ಆ ಕಾರ್ಯವನ್ನು ಬಹಳ ಕರೆಕ್ಟಾಗಿ ನೋಡುವರು. ಅವರು ಒಂದನ್ನು ಹೇಳದೆ ಆ ಕಾರ್ಯವನ್ನು ಮಾಡುವುದಿಲ್ಲ. ಆದ್ದರಿಂದಲೇ ಸತ್ಯವೇದ ಹೇಳುತ್ತದೆ, ಕರ್ತನು ತಾನು ಮಾಡುವಂಥದ್ದನ್ನು ತಮ್ಮ ದೇವಭಕ್ತ ಸೇವಕರ ಬಳಿಯಲ್ಲಿ ಪ್ರವಾದಿಗಳಿಗೆ ಅದನ್ನು ಮುಂತಿಳಿಸದೆ ಅವರು ಒಂದನ್ನು ತಾನಾಗಿಯೇ ಮಾಡುವುದಿಲ್ಲ. ಕರ್ತನು ಎಲ್ಲ ವಿಷಯವನ್ನು ಒಬ್ಬನ ಬಳಿ ಹೇಳಬೇಕೆಂಬ ಅವಶ್ಯವಿಲ್ಲ. ಆದರೆ ನೀವು ಚೆನ್ನಾಗಿ ನೋಡಿದರೆ ಯಾರೋ ಒಬ್ಬರ ಬಳಿ ಅವರು ಮಾತಾಡಿರುವರು. ಏಕೆ ಕರ್ತನು ನಿಮ್ಮ ಬಳಿ ಮಾತಾಡಲಿಲ್ಲ ಎಂಬುದಾಗಿ ನೀವು ಕೇಳಬಾರದು. ಈ ಕಾರ್ಯವನ್ನು ಮತ್ತೊಬ್ಬರ ಬಳಿಯಲ್ಲೂ ಮಾತಾಡಿರಬಹುದು. ನಾನೇನು ಪ್ರವಾದನೆಗಳನ್ನು ಗುತ್ತಿಗೆಗೆ ತೆಗೆದಿದ್ದೇನಾ? ಕರ್ತನು ಯಾರ ಬಳಿ ಏನನ್ನು ಮಾತಾಡಲು ಬಯಸುತ್ತಾರೋ ಅದನ್ನು ಮಾತಾಡುವರು. ಹಾಗಾದರೆ ಇದರ ಹೆಸರೇ ಬರುವಂಥ ಕಾರ್ಯಗಳನ್ನು ಮುಂತಿಳಿಸುವಂತಹ ಪ್ರವಾದನೆಗಳು. ಅನಂತರ 8ನೇಯದಾಗಿ ಒಂದು ಪ್ರವಾದನೆ ಉಂಟು. 8ನೆಯ ವಿಧಾನ ಅದೇನೆಂದು ಕೇಳಿದರೆ ಸಂತೈಸುವಿಕೆ, ಭಕ್ತಿ ವೃದ್ಧಿ, ಬುದ್ಧಿಯನ್ನು ಹೇಳುವಂಥ ಪ್ರವಾದನೆಗಳು. ಈ ಪ್ರವಾದನೆ ಹೇಗಿರುವುದೆಂದರೆ ಒಬ್ಬನನ್ನು ಸಂತೈಸುವುದು. ಯೆಶಾಯ ಪ್ರವಾದನೆ ನೋಡಿರಿ, ಎಷ್ಟೊಂದು ಸಂತೈಸುವ ಮಾತನ್ನು ಆಡಿದ್ದಾರೆ. ಒಬ್ಬನನ್ನು ತಾಯಿ ಸಂತೈಸುವಂತೆ ಸಂತೈಸುವೆನು. ನೀವು ಯೆರೂಸಲೇಮಿನಲ್ಲಿ ಸಂತೈಸಲ್ಪಡುವಿರಿ. ಒಡೆಯಲ್ಪಡುವಂಥ ಸಂದರ್ಭದಲ್ಲಿ ಅವರಿಗೆ ಪ್ರವಾದನೆಯ ಮಾತು, ನಾನು ನಿನ್ನನ್ನು ಕೈ ಬಿಡುವುದೂ ಇಲ್ಲ, ನಿನ್ನನ್ನು ಬಿಟ್ಟು ಅಗಲುವುದೂ ಇಲ್ಲ, ಇಕ್ಕಟ್ಟಿನಲ್ಲಿರುವ ನಿಮ್ಮನ್ನು ವಿಶಾಲದಲ್ಲಿ ಇಡುವೆನು. ಇವೆಲ್ಲ ಪ್ರವಾದನೆಗಳು ಅವರು ಮನಗುಂದಿ ಹೋದವರಾಗಿ ಇದ್ದಾರೆ. ಭವಿಷ್ಯದ ಕುರಿತಾಗಿರುವ ನಂಬಿಕೆ ಇಲ್ಲದಂತೆ ಹೋದರು. ಅಷ್ಟೇ, ನಮ್ಮ ಬದುಕು ಇನ್ನು ಮುಂದೆ ಇಲ್ಲವೇ ಇಲ್ಲ, ಯೂದ ಎನ್ನುವಂಥ ದೇಶ ಇಲ್ಲವೇ ಇಲ್ಲ, ಇಸ್ರಾಯೇಲ್ ಎನ್ನುವಂಥ ಒಂದು ದೇಶವೇ ಇರುವುದಿಲ್ಲ ಎಂದು ಹೇಳಿ ಮನಗುಂದಿ ಅವರ ಹೃದಯವು ಬತ್ತಿ ಹೋಯಿತು. ಆಗ ಕರ್ತನು ಅವರಿಗೆ, ನಿಮಗೊಂದು ಭವಿಷ್ಯವಿದೆ. ಕರ್ತನು ಇನ್ನು ಮುಂದೆ ನಿಮಗೊಂದು ಕಾಲವು ಇಡಲ್ಪಟ್ಟದ್ದಾಗಿದೆ. ನಾನು ನಿಮ್ಮನ್ನು ಕ್ಷಣ ಮಾತ್ರ ಕೈಬಿಟ್ಟೆನು, ಮಹಾಕರುಣೆಯಿಂದ ನಿನ್ನನ್ನು ಪುನಃ ಸೇರಿಸಿಕೊಳ್ಳುವೆನು. ಎಷ್ಟು ಸಂತೈಸುವಿಕೆ ಉಳ್ಳಂಥ ಪ್ರವಾದನೆಗಳು! ಇಂಥ ಪ್ರವಾದನೆಗಳು ಕೆಲವೊಮ್ಮೆ ಸಭೆಗಳಿಗೆ ಬರುವುದು. ಸಭೆಗಳು ಕೆಲವೊಮ್ಮೆ ಉಪದ್ರವವನ್ನು ಅನುಭವಿಸುತ್ತಾ ಇರುವುದು. ದಿಢೀರೆಂಬುದಾಗಿ ಅನ್ಯರು ಅವರ ಒಳಗೆ ನುಗ್ಗಿ ಸಭೆಯಲ್ಲಿರುವಂಥ ಎಲ್ಲವನ್ನೂ ಒಡೆದು ಹಾಕುವರು. ಸಭೆಯಲ್ಲಿರುವವರನ್ನು ಓಡಿಸುವರು, ಸಭೆಗೆ ಬೆಂಕಿಯನ್ನಿಡುವರು. ಎಲ್ಲ ನಡೆಯುತ್ತಿರುವುದು, ಭಯಪಡುತ್ತಿರುವರು. ಇನ್ನು ಮುಂದೆ ಅಷ್ಟೇ, ಈ ಸ್ಥಳದಲ್ಲಿ ಸೇವೆ ಮಾಡಲಾಗುವುದಿಲ್ಲ, ಎಲ್ಲವನ್ನು ಖಾಲಿ ಮಾಡಿಕೊಂಡು ಹೋಗಬೇಕು ಎನ್ನುವ ಸಂದರ್ಭದಲ್ಲಿ ಕರ್ತನು ಒಂದು ದರ್ಶನ ತೋರಿಸುವರು, ಅಥವಾ ಒಬ್ಬರ ಮೂಲಕ ಕೆಲವೊಂದು ಮಾತನ್ನು ದೇವರು ಆಡುವರು. ಇಲ್ಲ, ನೀನು ತಲೆ ತಗ್ಗಿಸಿದ ಸ್ಥಳದಲ್ಲಿಯೇ ನಿನ್ನ ತಲೆಯನ್ನು ನಾನು ಮೇಲೆತ್ತುವೆನು. ನೋಡಿ, ಆ ಸಮಯದಲ್ಲಿ ಆ ಮಾತು ಬರುವುದಾದರೆ ಅವನಿಗೆ ಎಷ್ಟು ದೊಡ್ಡ ಸಂತೈಸುವಿಕೆ ಇರುವುದು. ಅದು ಒಂದು ಬಗೆಯ ಪ್ರವಾದನೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 3ನೆಯ ವಾಕ್ಯದಲ್ಲಿ ಈ ಬಗೆಯಾದ ಪ್ರವಾದನೆಯ ಕುರಿತಾಗಿ ಬರೆಯಲ್ಪಟ್ಟದಾಗಿದೆ. ಪ್ರವಾದನೆಯನ್ನು ಹೇಳುವವನು ಮನುಷ್ಯನಿಗೆ ಭಕ್ತಿ ವೃದ್ಧಿಯನ್ನು, ಬುದ್ಧಿಯನ್ನು, ಸಂತೈಸುವಿಕೆ ಉಂಟಾಗುವ ರೀತಿಯಲ್ಲಿ ಮಾತಾಡುವನು. ಅವನು ಮಾತಾಡುವ ಸಂದೇಶದಲ್ಲಿ 3 ಕಾರ್ಯವಿದೆ. ಈ ಬಗೆಯ ವಿಧಾನದಲ್ಲಿ ಮನುಷ್ಯರಿಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತಾನೆ. ದೇವರ ಬಳಿ ಮಾತನ್ನು ಕೇಳುವಾಗ ಒಂದು ಭಕ್ತಿ ಉಂಟಾಗುತ್ತದೆ. ದೇವರು ಎಷ್ಟು ದೊಡ್ಡವನು, ದೇವರು ಎಷ್ಟು ಶಕ್ತಿ ಉಳ್ಳವನು, ದೇವರು ಈ ಮಾತುಗಳನ್ನು ಆಡಿದ ಕೂಡಲೇ ನನಗೆ ಕರ್ತನ ಮೇಲೆ ಇಟ್ಟಿರುವಂತಹ ಭಕ್ತಿ ಅದು ವೃದ್ಧಿಯಾಗುತ್ತದೆ. ಆ ವಿಧವಾಗಿರುವ ಕೆಲವು ಪ್ರವಾದನೆಗಳು. 2ನೆಯದು ಮನುಷ್ಯರಿಗೆ ಬುದ್ಧಿ ಹೇಳುವಂಥದ್ದು. ಮನುಷ್ಯನು ಯಾವುದೋ ಒಂದು ಸ್ಥಳದಲ್ಲಿ ತಪ್ಪು ಮಾಡಿರುವನು, ಸಭೆ ತಪ್ಪು ಮಾಡಿರುವುದು. ಕರ್ತನ ಮಾತುಗಳನ್ನು ಹೇಳಿ ಅದನ್ನು ತಿದ್ದುವುದಕ್ಕಾಗಿ ಅವನಿಗೊಂದು ಅಡ್ವೈಸ್. ಆ ಪ್ರವಾದನೆ ಪೂರ್ತಿಯಾಗಿ ಅಡ್ವೈಸ್ ಆಗಿರುವುದು. ಏನ್ ಮಾಡಬೇಕು, ಏನೆಲ್ಲ ಬಿಡಬೇಕು, ಯಾವುದೆಲ್ಲ ಕಟ್ ಮಾಡಬೇಕು, ಯಾವುದೆಲ್ಲ ಸೇರಿಸಿಕೊಳ್ಳಬೇಕು, ಯಾವುದರ ಕುರಿತು ಓಡಬೇಕು, ಯಾವ ರೀತಿ ನಡೆಯಬೇಕು ಎಂದು ಕರ್ತನು ಬುದ್ಧಿಯನ್ನು ಹೇಳಿ ಆಲೋಚನೆಯನ್ನು ಕೊಡುವಂತ ಒಂದು ಪ್ರವಾದನೆ. ಅನಂತರ ಹೇಳುವಂಥದ್ದು ಸಂತೈಸುವಿಕೆ ಉಂಟಾಗುವುದಕ್ಕೆ ಮಾತಾಡುತ್ತಾನೆ. ಸಂತೈಸುವಿಕೆ ಉಂಟು ಮಾಡುವ ಪ್ರವಾದನೆ. ಸಭೆ ಒಂದೇ ರೀತಿಯಲ್ಲಿ ನಡೆಯುವುದಾ? ದಿಢೀರೆಂದೊಂದು ತಡವರಿಕೆ ಬರುವುದು, ಸಮಸ್ಯೆಗಳು ಬರುವುದು, 4 ಮಂದಿ ಜಗಳವಾಡಿ ಹೊರಟು ಹೋಗುವರು. ಸಭೆಯಲ್ಲಿ 100 ಮಂದಿ ಇದ್ದು ಎಲ್ಲರೂ ಹೋಗಿ ಕಡೆಯದಾಗಿ ಒಬ್ಬರೂ ಇಲ್ಲದೆ ಕುಳಿತಿರುವಿರಿ. ಅಷ್ಟೇ, ಎಲ್ಲ ಮುಗಿದು ಹೋಯಿತು ಎಂದು ಭಾವಿಸುವಾಗ ಕರ್ತನು ಹೇಳುವರು, ಒಂದು ಒಣಗಿ ಹೋಗಿರುವ ಮರವು ಮತ್ತೆ ಅದು ಚಿಗುರುವುದು ಎಂದು ಹೇಳುವರು. ತಕ್ಷಣ ನಮಗೆ ಸಂತೋಷ ಉಂಟಾಗುವುದು. ನೀವು ಹಿಂದೆ ಇದ್ದ ಸ್ಥಿತಿಗಿಂತಲೂ ಈ ಸ್ಥಿತಿ ಆಶೀರ್ವಾದವಾಗಿರುವುದು, ನಾನೇ ಅಲ್ಲವ ಕರೆದಿರುವುದು ಎಂದು ಹೇಳುವಾಗ ಒಂದು ಸಂತೋಷವು, ಸಂತೈಸುವಿಕೆ ಉಂಟಾಗುವುದು. ಹಾಗಾದರೆ ಈ ವಿಧವಾಗಿರುವಂತಹ ಪ್ರವಾದನೆಗಳು. ಈ ವಿಧವಾಗಿ ನಾವೊಂದು 8 ವಿಧಗಳಾಗಿರುವಂತಹ ಪ್ರವಾದನೆಯನ್ನು ನೋಡಿದ್ದೇವೆ. ಇದರಲ್ಲಿ ಕಡೆಯದಾಗಿ ಹೇಳಿದಂಥ ಸಂತೈಸುವಿಕೆ, ಬುದ್ಧಿ, ಭಕ್ತಿಯನ್ನು ಉಂಟು ಮಾಡುವಂತಹ ಪ್ರವಾದನೆಗಳು. ಅಂತಿಯೋಕ್ಯ ಪಟ್ಟಣದವರೆಗೆ ಹೇಳಿದಂಥ ಒಂದು ಸಂಭವವನ್ನು ನಾನು ಓದುತ್ತೇನೆ. ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 32ನೇ ವಾಕ್ಯ. ಯೂದ, ಸೀಲನು ಎಂಬವರು ಪ್ರವಾದಿಗಳಾಗಿ ಅವರು ಇದ್ದದರಿಂದ ಅನೇಕ ಮಾತುಗಳಿಂದ
ಸಹೋದರರಿಗೆ ಬುದ್ಧಿಯನ್ನು ಹೇಳಿ ಅವರನ್ನು ದೃಢಪಡಿಸಿ. ಪ್ರವಾದಿ ಅದೊಂದು ಪ್ರವಾದನೆ. ಇದು ಈ ರೀತಿ ಬರಬೇಕು, ಈ ರೀತಿ ಮಾಡಬೇಕು, ಹೀಗೆ ನಡೆಯಬೇಕು ಎಂಬುದಾಗಿ ಈ ರೀತಿ ಬುದ್ಧಿಯನ್ನು ಹೇಳಿ ಅವರನ್ನು ದೃಢಪಡಿಸಿ. ಇದು ಒಂದು ಪ್ರವಾದನೆ. ಈಗ ನೀವು ಒಂದು ದರ್ಶನವನ್ನು ಪಡೆಯುವುದಾದರೆ, ಕರ್ತನು ಒಂದು ಮಾತನ್ನು ನಿಮಗೆ ಹೇಳಿದರೆ ನೀವು 8 ಕಾರ್ಯಗಳಲ್ಲಿ ಎಲ್ಲಿ ಬರುತ್ತದೆ ಎಂದು ನೋಡಬೇಕು. ಇದು ನಾಶನವನ್ನು ಸರಿಗಟ್ಟುವಂತಹ ಒಂದು ಪ್ರವಾದನೆಯ, ಅಥವಾ ಒಳಿತನ್ನು ಉಂಟು ಮಾಡುವಂತಹ ಒಂದು ಪ್ರವಾದನೆಯ, ഇരുಳಲ್ಲಿ ನಮ್ಮನ್ನು ನಡೆಸುವಂತಹ ಪ್ರವಾದನೆಯ, ಸಂತೈಸುವಿಕೆ ಉಂಟು ಮಾಡುವಂಥದ್ದು ಯಾರ ಬಳಿ ಹೇಳುವುದು? ಇವೆಲ್ಲವನ್ನು ಮೊದಲಿಟ್ಟು ನೋಡಬೇಕು. ಏನೋ ಕರ್ತನು ಮಾತಾಡಿದರು, ನನಗೆ ಮೇಘದೋಪಾದಿಯಲ್ಲಿ ಕಂಡಿತು, ಬೇರೇನೋ ಕಂಡಿತು ಎಂಬುದಾಗಿ ತಕ್ಷಣ ಅದನ್ನು ಒಡೆದು ಹಾಕಬಾರದು. ಮೊದಲು ಅದನ್ನು ಸಂಶೋಧಿಸಬೇಕು. ಇದು ಯಾವ ವಿಧದಲ್ಲಿ ಬರುತ್ತದೆ, ಯಾರಿಗೆ ಬರುತ್ತದೆ, ಕರ್ತನು ಯಾವ ವಿಧವಾಗಿರುವ ಪ್ರವಾದನೆಯನ್ನು ಉಪಯೋಗಿಸುತ್ತಾರೆ. ಕೆಲವು ಬಗೆಯ ಪ್ರವಾದನೆಗಳು, ಅದನ್ನು ಹೇಳುವುದಕ್ಕೆ ಕೆಲವು ವಿಧವಾಗಿರುವ ಪ್ರವಾದಿಗಳಿರುವರು. ಅವರ ಬಳಿಯಲ್ಲಿ ಕೆಲವು ಸ್ಥಳಗಳಲ್ಲಿ ನೋಡುವಾಗ ಎಲ್ಲ ವಿಧವಾಗಿರುವಂಥ ಪ್ರವಾದನೆ ಹೇಳುವವರು ಇರುವರು. ಕೆಲವು ಸ್ಥಳದಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ಪೆಷಲಿಸ್ಟ್ ತರ ಅವರು ಸಂತೈಸುವಿಕೆ, ಬುದ್ಧಿ, ಭಕ್ತಿ ಉಂಟಾಗುವಂಥ ಪ್ರವಾದನೆಯನ್ನು ಮಾತ್ರ ಮಾತಾಡುವರು. ಕರ್ತನು ಅದಕ್ಕೆ ಉಪಯೋಗಿಸುವರವರನ್ನು. ಇನ್ನೊಬ್ಬ ವ್ಯಕ್ತಿ ನಾನು ಹೇಳಿದಂತೆ ಸ್ನಾನಿಕನಾದ ಯೋಹಾನನ ನುಡಿ ಎಲ್ಲೂ ಕೃಪೆಯಾಗಿ ಮಾತಾಡಿರುವುದಿಲ್ಲ. ಆ ವಿಧವಾಗಿ ಕೆಲವರು ಇರುವರು. ಅವರನ್ನು ಆ ಕಾರ್ಯಕ್ಕೋಸ್ಕರವಾಗಿಯೇ ದೇವರು ಇಟ್ಟಿರುವರು. ಅವರು ಪರಿಪೂರ್ಣವಾಗಿ ಎಚ್ಚರಿಸಿ ಹೇಳುವಂತಹ ಪ್ರವಾದನೆಗಳು. ಕೆಲವು ವ್ಯಕ್ತಿಗಳನ್ನ ಕರ್ತನು ಸಮಯಕ್ಕೆ ತಕ್ಕ ಹಾಗೆ ಸಂತೈಸುವುದಕ್ಕಾಗಿಯೂ ಉಪಯೋಗಿಸುವರು. ಅವರನ್ನು ഇരുಳಿನಿಂದ ಬೆಳಕಿನ ಕಡೆಗೆ ನಡೆಸುವಂತಹ ಪ್ರವಾದನೆಗಳನ್ನು ನುಡಿಯುವುದರಲ್ಲಿಯೂ ಉಪಯೋಗಿಸುವರು. ಅವರನ್ನಿಟ್ಟು ಹಲವು ವಿಧವಾಗಿರುವಂತಹ ಪ್ರವಾದನೆಗಳನ್ನು ಒಂದೇ ವ್ಯಕ್ತಿಯ ಬಳಿ ಹೇಳುವುದುಂಟು. ಆದರೆ ಹಲವು ಸಮಯಗಳಲ್ಲಿ ಒಂದೊಂದು ಕಾರ್ಯಕ್ಕೂ ಒಂದೊಂದು ವಿಧವಾಗಿರುವಂತಹ ಪ್ರವಾದಿಗಳನ್ನು ಕರ್ತನು ಉಪಯೋಗಿಸುವುದನ್ನು ವಾಡಿಕೆಯಾಗಿ ಇಟ್ಟುಕೊಂಡಿದ್ದಾರೆ. ಇವನು ಬಂದು ಇಂಥ ಪ್ರವಾದನೆಗಾಗಿಯೇ. ನೀವು ಚೆನ್ನಾಗಿ ನೋಡುವಾಗಲೇ ಯೆರೆಮೀಯನ ಪ್ರವಾದನೆ ಗ್ರಂಥದ ಒಂದು ಛಾಯೆಗೂ ಯೆಶಾಯನ ಪ್ರವಾದನೆ ಗ್ರಂಥದ ಛಾಯೆಗೂ ವ್ಯತ್ಯಾಸಗಳಿದೆ. ಎಜೆಕೀಯನ ಪ್ರವಾದನೆ ಗ್ರಂಥದ ಛಾಯೆ ಇದು ಇನ್ನೂ ವ್ಯತ್ಯಾಸವಾಗಿರುವುದು. ದಾನಿಯೇಲನ ಗ್ರಂಥ ಇನ್ನೂ ವ್ಯತ್ಯಾಸವಾಗಿರುವುದು. ಗಮನಿಸಿ ನೋಡಿರಿ, ಎಲ್ಲರೂ ಕೂಡ ಪ್ರವಾದಿಗಳೇ. ಯೆಶಾಯನು ಜನಗಳಿಗೆ ಬುದ್ಧಿ ಹೇಳಿ ಭಕ್ತಿ ವೃದ್ಧಿ ಉಂಟು ಮಾಡಿ ಸಂತೈಸಿ ಕರ್ತನು ಅಂದುಕೊಳ್ಳುವುದನ್ನು ಹೇಳಿ ಅವರನ್ನು ನಡೆಸಿದರು. ಆದ್ದರಿಂದಲೇ ಅನೇಕ ವಾಗ್ದಾನಗಳನ್ನು ಯೆಶಾಯ ಗ್ರಂಥದಿಂದ ಹುಡುಕುವರು. ಯೆರೆಮೀಯನು ಕರ್ತನು ಹೇಳುವಂತ ಮಾತನ್ನು ಹೇಳಿ ಅಳುತ್ತಾ ಪ್ರಾರ್ಥನೆ ಮಾಡಿ ದೇಶಕ್ಕೆ ಬರುವಂತ ಕೇಡನ್ನು ಹೇಳಿ ಎಚ್ಚರಿಸಿ ಮಾತಾಡಿದರು. ಎಜೆಕೀಯೇಲ್ ಆ ರೀತಿಯಲ್ಲ, ಪರಲೋಕದ ರಹಸ್ಯವನ್ನು, ಪರಲೋಕದಲ್ಲಿ ಮಾಡಲ್ಪಡುವ ಕಾರ್ಯಗಳನ್ನು ಅದನ್ನು ಪ್ರಕಟಿಸಿದರು. ದಾನಿಯೇಲ ಇನ್ನು ಮುಂದೆ ಬರುವಂತ ಲೋಕದ ಕಡೇ ದಿವಸದಲ್ಲಿ ಏನು ಸಂಭವಿಸುವುದು ಅದನ್ನು ಕೂಡ ಮಾತಾಡಿದರಲ್ಲ. ಹಾಗಾದರೆ ಪ್ರವಾದಿಗಳಲ್ಲಿಯೇ ನೀವು ನೋಡುವುದಾದರೆ ವ್ಯತ್ಯಾಸವಾಗಿರುವರು. ಅವರನ್ನು ಕರ್ತನು ಅವರಿಗೋಸ್ಕರವಾಗಿ ವಿಶೇಷವಾಗಿಟ್ಟಿರುವರು. ಕೆಲವು ಪ್ರವಾದಿಗಳನ್ನು ಎಲ್ಲ ಸಮಯಕ್ಕೆ ತಕ್ಕ ಹಾಗೆ ಇದನ್ನು ಮಾತಾಡುವರು, ಅದನ್ನು ಮಾತಾಡುವರು, ನಡೆಸುವರು. ಆದರೆ ಯಾವ ಪ್ರವಾದನೆ, ಯಾವ ಕಾರ್ಯವು ಅದನ್ನು ಪ್ರಕಟಿಸುವುದಾದರೂ ಕೂಡ ಅದು ಯಾವ ವಿಧವಾಗಿರುವ ಪ್ರವಾದನೆ ಎನ್ನುವುದನ್ನು ನೀವು ಕಂಡು ಹಿಡಿದು ತಿಳಿದಿಟ್ಟುಕೊಳ್ಳಬೇಕು. ಅದು ಬಹು ಮುಖ್ಯವಾದದ್ದು. ಇದರಲ್ಲಿ 1-2-3 ಪ್ರವಾದನೆಗಳನ್ನು ಮಾತ್ರ ನಾವು ವೇಗವಾಗಿ ಮಾತಾಡಿ ನಮ್ಮ ಸಂದೇಶವನ್ನು ಅಂತ್ಯಗೊಳಿಸುವವರಾಗೋಣ. ಮೊದಲ ಪ್ರವಾದನೆಯನ್ನು ನೋಡಿ, ಕೇಡನ್ನು ನಾಶಪಡಿಸುವಂತ ಪ್ರವಾದನೆ. ಅದರ ಕುರಿತು ಸ್ವಲ್ಪ ದೀರ್ಘವಾಗಿ ನೋಡೋಣ. ಎಜೆಕೀಯೇಲ್ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1-13 ಇರುವಂಥ ವಾಕ್ಯವನ್ನು ಓದಿ ನೋಡುವುದಾದರೆ ಒಂದು ಸಂಭವ ಹೇಳಲ್ಪಡುತ್ತದೆ. ಅದನ್ನು ಪರಿಪೂರ್ಣವಾಗಿ ಮನೆಯಲ್ಲಿ ನೀವು ಅದನ್ನು ಧ್ಯಾನ ಮಾಡಿ ನೋಡಿರಿ. ಆ ಸಂಭವ ಹೇಳುವಂಥದ್ದು ಏನು ಎನ್ನುವುದನ್ನು ನಾನು ನಿಮಗೆ ಸ್ವಲ್ಪ ಮೇಲ್ನೋಟವಾಗಿ ಹೇಳಿಬಿಡುತ್ತೇನೆ. ಒಂದು ಬಾರಿ ಯೆಹೆಜ್ಕೇಲನು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಆಗ ಕರ್ತನ ದೇವರಾತ್ಮನು ಅವರನ್ನು ಮೇಲೆತ್ತುಕೊಂಡು ಹೋಗುತ್ತಾರೆ. ಅವರು ಪ್ರಾರ್ಥನೆ ಮಾಡುವಾಗಲೇ ಅವರ ದೇಹವನ್ನು ಬಿಟ್ಟು ಅವರು ಸ್ಪಿರಿಟ್ ಅನ್ನು ಮಾತ್ರ ತೆಗೆದು ಮತ್ತೊಂದು ಕಡೆಗೆ ಅವರು ಹೋಗುತ್ತಾರೆ. ಆ ವಿಧವಾಗಿರುವ ಒಂದು ಅನುಭವವಿದೆ. ಮುಂದೆ ಬರುವಂತಹ ದಿನಗಳಲ್ಲಿ ನಾವೊಂದು ಕಾರ್ಯವನ್ನು ಸ್ಪಷ್ಟವಾಗಿ ನೋಡೋಣ. ಅವರು ಎತ್ತಲ್ಪಡುತ್ತಾರೆ. ಎತ್ತಲ್ಪಟ್ಟವರಾಗಿ ಯೆರೂಸಲೇಮಿನ ದೇವಾಲಯದಲ್ಲಿ ಒಂದು ಒಳಕೊಠಡಿ ಎನ್ನುವಂಥ ಒಂದು ಸ್ಥಳವೂ ಇದೆ. ಬಹಳ ಅಂತರಂಗವಾಗಿರುವ ಸ್ಥಳ. ಯಾರೂ ಅದನ್ನು ನೋಡಲಾಗುವುದಿಲ್ಲ. ಒಂದು ಗೋಡೆಯ ನಡುವೆ ಇದೆ, ಈಗಲೂ ಇದೆ. ನಾವು ಹೋಗಿ ನೋಡಿದ್ದೇವೆ. ಅದರೊಳಗೆ ಸಾಮಾನ್ಯವಾಗಿ ಒಳಗೆ ಹೋಗಲಾಗುವುದಿಲ್ಲ. ವಿಶೇಷವಾಗಿರುವ ಅನುಮತಿ ಪಡೆದು ಆ ಆಲಯದ ಅಂಗಳದಲ್ಲಿ ಆ ಒಂದು ಸ್ಥಳವು ಬಹಳ ಕತ್ತಲಾಗಿರುವುದು. ಆದರೂ ಈಗಲೂ ಆ ಸ್ಥಳದಲ್ಲಿ ಕೆಲವು ಮಂದಿ ಕೂಡಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಅಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳು ಇದೆ. ಅದರಿಂದ ನೋಡುವುದಾದರೆ ಆಲಯದ ಪ್ರಾಕಾರ ಕಾಣುವುದು. ಆ ವಿಧವಾಗಿರುವ ಸ್ಥಳವಿದೆ. ಆ ಅಂತರಂಗವಾಗಿ ಈ ವಿಧವಾಗಿರುವ ಸ್ಥಳವಿದೆ. ಈ ವಿಧವಾಗಿರುವ ಸ್ಥಳದಲ್ಲಿ ತಂದು ಎಜೆಕೀಯೇಲನನ್ನು ತಂದು ನಿಲ್ಲಿಸಿದರು ಕರ್ತನು. ಆ ಒಂದು ಸ್ಥಳದಲ್ಲಿ ಆ ದೇಶದ ಪ್ರಭುಗಳು, ಆ ದೇಶದ ರಾಜಕೀಯದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವಂತ ಅಧಿಕಾರಿಗಳು ಸ್ವಲ್ಪ ಮಂದಿ ಕುಳಿತು ಯೆರೂಸಲೇಮಿಗೆ ವಿರುದ್ಧವಾಗಿ ರಹಸ್ಯ ಆಲೋಚನೆಯನ್ನು ಮಾಡುತ್ತಿದ್ದಾರೆ. ಯೆರೂಸಲೇಮನ್ನು ಹೇಗೆ ಕಬ್ಬಳಿಸಬಹುದು, ಹೇಗೆ ಹಣ ಕೂಡಿಸಬಹುದು, ಜನಗಳನ್ನು ಹೇಗೆ ಬಂದು
ನಾವು ಯಾಮನಿಸಬಹುದು ಈ ರೀತಿಯೆಲ್ಲ ಕುಳಿತು ಆಲೋಚನೆ ಮಾಡುತ್ತಾರೆ. ಕರ್ತನನ್ನು ಅವರ ನಡುವೆ ತಂದು ನಿಲ್ಲಿಸಿದರು. ನಿಲ್ಲಿಸಿದಾಗ ಬಹು ಆಶ್ಚರ್ಯ. ಯೆಹೆಜ್ಕೇಲನು ಎಲ್ಲರನ್ನೂ ನೋಡುತ್ತಾರೆ. ಅಲ್ಲಿ ಕುಳಿತಿರುವವರು ಮಾತಾಡುವುದನ್ನು ಕೇಳುತ್ತಾರೆ. ಆದರೆ ಎಜೆಕಿಯೇಲ್ ನಿಂತಿರುವುದು ಅಲ್ಲಿರುವ ಯಾರಿಗೂ ಗೊತ್ತಿಲ್ಲ. ಕಾರಣ ಯೆಹೆಜ್ಕೇಲನು ಆತ್ಮದಲ್ಲಿ ನಿಂತಿದ್ದಾರೆ, ಪಕ್ಕದಲ್ಲಿ ಕರ್ತನು ಕೂಡ ನಿಂತಿದ್ದಾರೆ. ಅಲ್ಲಿ ಕರೆದುಕೊಂಡು ಹೋಗಿ ನಿಲ್ಲಿಸಿ ಅವರೇನು ಹೇಳುತ್ತಾರೆಂದರೆ, ಯೆಹೆಜ್ಕೇಲನ್ನೇ, ನೀನು ಈಗ ಪ್ರವಾದನೆಯನ್ನು ನುಡಿ ಎಂದು ಹೇಳುತ್ತಾರೆ. ಯಾವ ಪ್ರವಾದನೆ ಹೇಳಲಿ? ಇವರನ್ನು ನೋಡಿ ಪ್ರವಾದನೆ ಹೇಳು ಎಂಬುದಾಗಿ ದೇವರು ಹೇಳುತ್ತಾರೆ. ತಕ್ಷಣ ಅವರೇನು ಮಾಡ್ತಾರೆ ಅಂದರೆ, ಏನು ಹೇಳಲಿ ದೇವರೇ ಎಂದು ಕೇಳುತ್ತಾರೆ. ನಾನು ಏನು ಹೇಳುತ್ತೇನೋ ಆ ಒಂದು ಪ್ರವಾದನೆಯನ್ನು ನೀನು ಧ್ವನಿ ಎತ್ತಿ ಹೇಳಬೇಕು ಎಂದು ಹೇಳಿದರು. ಅವರು ಯಾತಕ್ಕಾಗಿ ಹೇಳನ್ನುತ್ತಾರೆ ಗೊತ್ತಿಲ್ಲ. ಏನೆಲ್ಲ ಮಾತಾಡಬೇಕು ಎಂಬುದಾಗಿ ಕರ್ತನವರಿಗೆ ಹೇಳಿಕೊಡುತ್ತಾರೆ. ಕರ್ತನು ಹೇಳಿಕೊಟ್ಟದ್ದನ್ನು ಮನದಲ್ಲಿ ಅದನ್ನು ತಂದು ಹಾಗೆ ಅದನ್ನು ಅವರು ಪಡೆದು ಪ್ರವಾದನೆಯಾಗಿ ನುಡಿಯುತ್ತಾರೆ. ಅವರು ಪ್ರಕಟಿಸಿದ ಆ ಪ್ರವಾದನೆ ಅಲ್ಲಿರುವ ಯಾರ ಕಿವಿಗಳಲ್ಲಿಯೂ ಅದು ಕೇಳಲಿಲ್ಲ. ಆದರೂ ಕೂಡ ಅವರು ಧ್ವನಿಯನ್ನು ಎತ್ತಿ ಪ್ರವಾದನೆ ನುಡಿಯುತ್ತಾರೆ. ಆ ಪ್ರವಾದನೆಯು ಅದು ಪ್ರಕಟವಾದಾಗ ಆ ಒಂದು ಕೂಟಕ್ಕೆ ಅಧಿಪತಿಯಾಗಿದ್ದಂತಹ, ನಾಯಕನಾಗಿ ಇದ್ದಂತಹ ಪೆಲಾತ್ಯ ಎಂಬವನು ಸತ್ತು ಬಿದ್ದನು. ಅವನೇ ದೇಶಕ್ಕೆ ವಿರುದ್ಧವಾಗಿ ದೊಡ್ಡ ತಂತ್ರವನ್ನು ರೂಪಿಸಿಟ್ಟುಕೊಂಡಿದ್ದಾನೆ. ಈ ತಂತ್ರೋಪಾಯ ಮಾಡಿದವನು ಪ್ರವಾದನೆ ಬಂದಾಗ ಸತ್ತನು. ಪ್ರವಾದನೆ ನುಡಿಯಲ್ಪಟ್ಟು ಸತ್ತವನನ್ನು ನೋಡಿದ್ದೀರಾ? ಅದನ್ನು ಆ ಪರಿಸ್ಥಿತಿಯಲ್ಲಿ ಅಲ್ಲಿರುವಂತಹ ಆ ಎನ್ವಿರಾನ್ಮೆಂಟ್ನಲ್ಲಿ ಯಾವುದೋ ಒಂದು ಪರಿಣಾಮವನ್ನು ಅದು ಬೀರುತ್ತದೆ. ಅಲ್ಲಿರುವಂತಹ ದುಷ್ಟತ್ವವನ್ನು ಅದು ಅಳಿಸಿಬಿಟ್ಟಿತು. ಯಾಕೆಂದರೆ ಇವನೇ ಪ್ಲಾನ್ ಮಾಡುವವನು, ಇವನೇ ಮುಂದಿನ ದೇಶಕ್ಕೆ ಹೋಗಿ ಅದನ್ನು ತೋರಿಸಿಕೊಡುವವನು, ಈ ದೇಶಕ್ಕೆ ಒಂದು ಹೀನಾಯವಾಗಿರುವಂತಹ ಕಾರ್ಯವನ್ನು ತರಲಿರುವವನು. ಹಾಗಾದರೆ ಇವನಿಲ್ಲ ಅಂದರೆ ಪ್ಲಾನ್ ಪೂರ್ತಿ ಔಟು. ಪ್ರವಾದನೆಯನ್ನು ನುಡಿದ ಕೂಡಲೇ ಪೆಲಾತ್ಯನು ಸತ್ತು ಬಿದ್ದನು. ಇವರು ಭಯಪಟ್ಟರು. ಏನು ದೇವರೇ, ಪ್ರವಾದನೆಯನ್ನು ನುಡಿದರೆ ಒಬ್ಬ ವ್ಯಕ್ತಿ ಸಾಯುವನ? ಇದು ಹೊಸದಾಗಿದೆಯಲ್ಲ. ನೀವು ಯೋಚನೆ ಮಾಡಿ ನೋಡಿ. ಪ್ರವಾದನೆಯನ್ನು ನುಡಿದರೆ ನಾವು ಇಲ್ಲಿಯವರೆಗೂ ಪ್ರವಾದನೆ ಎಂದರೆ ಅದನ್ನು ಹೇಳುವಂಥದ್ದು, ಬರೆದುಕೊಳ್ಳುವಂಥದ್ದು, ಪ್ರಾರ್ಥನೆ ಮಾಡುವುದು ಎಂಬುದಾಗಿ ತಾನೇ ಅರ್ಥ ಮಾಡಿಕೊಂಡಿದ್ದೇವೆ. ಪ್ರಾರ್ಥನೆ ಮಾಡುವುದಕ್ಕೆ ಹೇಳ್ತಾರೆ ಎಂಬುದಾಗಿ. ಇಲ್ಲ ಇಲ್ಲ, ಕೆಡುಕನ್ನು ನಾಶ ಮಾಡುವುದಕ್ಕೂ ನುಡಿಯಲು ಹೇಳುತ್ತಾರೆ. ಆದರೆ ಗಾಳಿಯಲ್ಲಿ ಆ ಧ್ವನಿ ಕರಗಿ ಬರಬೇಕು. ಗಾಳಿಯ ಮಂಡಲದಲ್ಲಿ ಆ ಧ್ವನಿ ಒಳಗೆ ಹೋಗಬೇಕು. ಅದು ನಿಮಗೆ ಕೇಳುತ್ತದೋ ಇಲ್ಲವೋ? ಆ ಪ್ರವಾದನೆ ಅಲ್ಲಿ ಬೆರೆತ ಕೂಡಲೇ ಅಲ್ಲಿರುವಂಥ ಕೆಡುಕು ಏನಾಗಿದೆಯೋ ಅದು ಮೊದಲು ತೆಗೆಯಲ್ಪಟ್ಟಿತು ಆ ಸ್ಥಳದಲ್ಲಿ. ನೋಡಿರಿ, ಇದನ್ನೇ ನೀವು ಆ ಅಧ್ಯಾಯದಲ್ಲಿ ಓದುತ್ತೀರಾ. ಅವನು ಸತ್ತು ಬಿದ್ದ ಕೂಡಲೇ ಎಜೆಕಿಯೇಲನು ಭಯಪಟ್ಟರು. ಇಲ್ಲಿಯವರೆಗೂ ಪ್ರವಾದನೆ ನುಡಿದಿದ್ದೇವೆ. ಪ್ರವಾದನೆಯನ್ನು ನುಡಿದ ಕೂಡಲೇ ಅವನು ಸತ್ತು ಹೋದನು ಎಂದರೆ ತಕ್ಷಣ ದೇವರ ಪಾದಕ್ಕೆ ಬಿದ್ದು, ಅಯ್ಯೋ ದೇವರೇ, ಪ್ರವಾದನೆಯನ್ನು ನುಡಿಸಿ ಉಳಿದವರನ್ನು ಕೂಡ ಕೊಂದು ತೀರಿಸುತ್ತೀರೋ ಎಂಬುದಾಗಿ ಅವರ ಪಾದಕ್ಕೆ ಬಿದ್ದು ಅಳುತ್ತಾರೆ. ಈ ಸಂಭವ ನೋಡುತ್ತೇವೆ. ಇದು ಸೂಚಿಸುವುದು ಏನೆಂದರೆ, ಕೆಲವು ಬಗೆಯ ಪ್ರವಾದನೆಗಳು ಕರ್ತನು ನಿಮ್ಮ ಬಾಯಲ್ಲಿ ಇಟ್ಟು ಅದನ್ನು ನುಡಿಯುವಂತೆ ಮಾಡಿ, ನೀವು ಅದನ್ನು ಬಹಿರಂಗವಾಗಿ ನುಡಿಯುವಾಗ ಅದು ನಿಮ್ಮ ಸುತ್ತಲಿರುವಂಥ ಪ್ರದೇಶದಲ್ಲಿ ವ್ಯಕ್ತಿಯನ್ನು ಕೊಲ್ಲುವುದಿಲ್ಲ, ದುಷ್ಟತ್ವವನ್ನು ಸಾಯಿಸುತ್ತದೆ. ಆ ದುಷ್ಟತ್ವ ಏನೇ ಆಗಿರಬಹುದು. ಹಾಗಾದರೆ ಈ ವಿಧವಾಗಿರುವ ಪ್ರವಾದನೆ ಇದೆ ಸತ್ಯವೇದದಲ್ಲಿ. ಇದನ್ನು ಮರೆಮುಖವಾಗಿ ತೋರಿಸಿದ್ದಾರೆ. ಅದನ್ನು ನಾವು ಕಂಡುಹಿಡಿಯಬೇಕು. ಇಂದು ನಮ್ಮ ದೇಶದಲ್ಲಿ ಎಷ್ಟೊಂದು ದುಷ್ಟ ಕಾರ್ಯಗಳಿದೆ. ಯೋಚನೆ ಮಾಡಿ ನೋಡಿ. ಎಷ್ಟು ಉಗ್ರಗಾಮಿಗಳು ಇದ್ದಾರಲ್ಲವೇ, ಎಷ್ಟು ವ್ಯಾಪಾರಿಗಳು ಇದ್ದಾರೆ, ಕೊಲೆ ಪಾತಕರು ಇದ್ದಾರೆ. ಒಂದು ಪಟ್ಟಣದಲ್ಲಿ ಈ ವಿಧವಾದ ನಾಶನವನ್ನು ಉಂಟು ಮಾಡುವಂಥ ದುಷ್ಟತ್ವವನ್ನು ಅಳಿಸುವಂತಹ ಪ್ರವಾದನೆಗಳು ನುಡಿಯಲ್ಪಡುವುದಾದರೆ ನೀವು ಯಾರನ್ನು ಮುಟ್ಟುವುದು ಬೇಡ. ಆ ಒಂದು ಪ್ರವಾದನೆಯೇ ಆ ಒಂದು ನಗರವನ್ನು, ಊರನ್ನು, ಪಟ್ಟಣವನ್ನು, ಅದರಲ್ಲಿರುವ ಎಲ್ಲ ದುಷ್ಟತ್ವವು ಅಳಿಯಲು ಆರಂಭವಾಗುವುದು. ಹೇಳಿ ನೋಡಿರಿ, ಆಗಲೇ ಗೊತ್ತಾಗುವುದು. ಏಕೆಂದರೆ ಕರ್ತನ ಸತ್ಯವೇದ ತೋರಿಸುತ್ತದೆ. ಪ್ರವಾದನೆ ಎನ್ನುವಂಥದ್ದು ಒಂದು ಕಡೆಯಲ್ಲಿ ಮಾತಾಡುವುದು ಅಥವಾ ಪುಸ್ತಕದಲ್ಲಿ ಬರೆಯುವುದು ಎಂದು ಭಾವಿಸಿದ್ದೇವಲ್ಲವೇ? ಆ ರೀತಿ ಇಲ್ಲವಂತೆ. ಆ ಪ್ರವಾದನೆಯ ಶಬ್ದವನ್ನು ಕೇಳಿದ ಕೂಡಲೇ ದೇವರನ್ನು ನೋಡಿ ಇದನ್ನು ಹೇಳುವುದಕ್ಕೆ ಒಬ್ಬ ವ್ಯಕ್ತಿಯನ್ನು ಕರೆದೊಯ್ಯುತ್ತಾರೆ. ಯಾಕೆ? ದೇವರು ತಾನೇ ಮಾತಾಡಬಹುದಾಗಿತ್ತಲ್ಲವೇ? ಒಬ್ಬ ಗಾಬ್ರಿಯೇಲ್ ದೇವದೂತನ ಮುಖಾಂತರ ಮಾತಾಡಬಹುದಾಗಿತ್ತಲ್ಲ. ಗಾಬ್ರಿಯೇಲ್ ದೇವದೂತನ ಮುಖಾಂತರವಾಗಿ ಮಾತಾಡಿದರೆ ಅದರ ಹೆಸರು ಪ್ರವಾದನೆಯಲ್ಲ. ಒಬ್ಬ ಮನುಷ್ಯನೇ ಮಾತಾಡಬೇಕು. ಒಬ್ಬ ಮನುಷ್ಯನೇ ಈ ಕಾರ್ಯವನ್ನು ನುಡಿಯಬೇಕು. ಆದ್ದರಿಂದ ಕರ್ತನವರನ್ನು ಕರೆದೊಯ್ದು ಒಬ್ಬ ಪ್ರವಾದಿಯನ್ನು ನುಡಿಯುವಂತೆ ಮಾಡಿ, ಒಂದು ಪಟ್ಟಣದಲ್ಲಿ ದೇವರು ನಿಮ್ಮನ್ನು ಕರೆದೊಯ್ದು ಮಾತಾಡುವಂತೆ ಮಾಡಿ, ಈ ವಿಧವಾಗಿರುವ ಪ್ರವಾದನೆಯನ್ನು ನಿಮ್ಮ ಬಾಯಲ್ಲಿಡುವುದಾದರೆ ಆ ಪಟ್ಟಣವು ಶುದ್ಧೀಕರಿಸಲ್ಪಡುವುದು. ಹೇಗಿರುವುದು ಯೋಚನೆ ಮಾಡಿ ನೋಡಿ. ಕರ್ತನು ಇಂಥ ಪ್ರವಾದಿಗಳನ್ನು ಮುಂಬರುವ ದಿನಗಳಲ್ಲಿ ಅವರು ಎಬ್ಬಿಸಲಿಕ್ಕಿದ್ದಾರೆ. ಏಕೆಂದರೆ ಯೇಸು ಬರುವ ಮುನ್ನ ಮಾರ್ಗವನ್ನು ಶುದ್ಧೀಕರಿಸಬೇಕೆಂದರೆ ಯೇಸು ಬರಬೇಕಾಗಿರುವಂಥ ಮಾರ್ಗದಲ್ಲಿ ಎಲ್ಲ ದುಷ್ಟತ್ವವು ನಾಶವಾಗಬೇಕು. ಹಳ್ಳಗಳು ತುಂಬಲ್ಪಡಬೇಕು. ಪರ್ವತವು ಅದು ಸಮಭೂಮಿಯಾಗಬೇಕು. ಅಡವಿಗಳು ದಾರಿಯನ್ನು ಕೊಡಬೇಕು. ಹಾಗಾದರೆ ಇದು ಯಾವುದರ ಮೂಲಕ ಸಾಧ್ಯವಾಗುತ್ತದೆ? ಒಂದು ಪ್ರವಾದನೆಯ ಮುಖಾಂತರವಾಗಿ ಇದು ಸಾಧ್ಯವಯ್ಯ? ಒಂದು ಪಟ್ಟಣದಲ್ಲಿ ಇಷ್ಟೊಂದು ದುಷ್ಟತ್ವವಿದೆ, ಅಲ್ಲಿ ಉಗ್ರಗಾಮಿಗಳು ಇದ್ದಾರೆ, ಎಲ್ಲಿ ನೋಡಿದರೂ ಅವಿನ್, ಹೆರಾಯಿನ್, ಗಂಜಾ ಎಂಬುದಾಗಿ ಕುಡುಕುತನದ ಕಾರ್ಯಗಳು ಸಾಗುತ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಅಲ್ಲಿ ರಕ್ಷಣೆಯೇ ಇಲ್ಲ. ಕರ್ತನು ಇಂಥ ಪ್ರವಾದಿಗಳನ್ನು ಎಬ್ಬಿಸಿ
ಅವರ ಬಾಯ ಮಾತುಗಳು ಆ ಪಟ್ಟಣದಲ್ಲಿ ನುಡಿಯಲ್ಪಡುವಂತೆ ಮಾಡುವುದಾದರೆ ಆ ಪಟ್ಟಣವು ಶುದ್ಧೀಕರಿಸಲ್ಪಡುವುದು. ಅದರಲ್ಲಿರುವ ಎಲ್ಲ ದುಷ್ಟತ್ವವು ಒಂದೊಂದಾಗಿ ನಾಶವಾಗುವುದು. ನಮಗೆ ಗೊತ್ತಿಲ್ಲದೆ ಇದು ಗ್ರಾಜ್ಯುವಲ್ ಆಗಿ ನಡೆಯುವುದು. ಕರ್ತನು ಅದನ್ನು ಮಾರ್ಪಡಿಸುವರು. ಆದ್ದರಿಂದಲೇ ಪ್ರವಾದನೆಗಳನ್ನು ಕಟ್ಟಿ ಇಡಬಾರದು. ಪ್ರವಾದನೆ ಎನ್ನುವಾಗಲೇ ಅದನ್ನು ನುಡಿಯಬೇಕು. ಆ ರೀತಿ ನುಡಿಯುವಾಗಲೇ ಆ ಮಾತಿಗೆ ಒಂದು ಶಕ್ತಿ ಉಂಟಾಗುತ್ತದೆ. ಅದನ್ನು ಮನದಲ್ಲಿಟ್ಟುಕೊಂಡು ಬಹಳ ರಹಸ್ಯವಾಗಿ ಇಬ್ಬರಿಗೆ ಮಾತ್ರ ಹೇಳ್ತೀವಿ, ಆ ರೀತಿಯಲ್ಲ. ದೇವರು ನುಡಿಯಲು ಹೇಳಿದರೆ ನುಡಿಯಬೇಕು. ಸರಿ, ಈ ವಿಧವಾಗಿರುವ ಪ್ರವಾದನೆಯನ್ನು ಹೊಂದಿಕೊಳ್ಳುವುದು ಹೇಗೆ? ಇದನ್ನು ಹೇಗೆ ನುಡಿಯುವುದು? ಇದನ್ನು ಆ ರೀತಿ ಹೇಳುವುದು ಬೇಡ. ನೀವು ದೇವರ ಬಳಿ ಕೇಳುವುದಾದರೆ ಕರ್ತನು ಒಂದು ದುಷ್ಟತ್ವವನ್ನು ನಾಶ ಮಾಡುವುದಕ್ಕೆ ಯಾವ ಪ್ರವಾದನೆಯನ್ನು ಹೇಳಬೇಕೆನ್ನುವುದನ್ನು ಅವರೇ ನಿಮ್ಮ ಬಾಯಿಗೆ ಅದನ್ನು ತಂದು ನುಡಿಯಲು ಹೇಳುತ್ತಾರೆ. ನೋಡಿರಿ, ಇಲ್ಲಿ ನೀನು ನುಡಿಯಬೇಕಾಗಿರುವುದು ಏನು ಎನ್ನುವುದನ್ನು, ಪ್ರವಾದನೆಯನ್ನು ಎಜೆಕೀಯನಿಗೆ ಕರ್ತನು ಹೇಳಿಕೊಡುತ್ತಾರೆ. ಆ ಮಾತನ್ನು ನುಡಿದರೆ ಮಾತ್ರವೇ ಅದಾಗುವುದು. ನೀವು ಬೇರೆ ಯಾವುದೋ ಪ್ರವಾದನೆಯನ್ನು ಎಜೆಕೀಯನಿಗೆ ಹೇಳಿದ್ರಲ್ಲ, ಇದೇ ಪ್ರವಾದನೆಯನ್ನು ನಮ್ಮ ಊರಿನಲ್ಲಿ ಹೋಗಿ ನಾವು ಪ್ರಯೋಗ ಮಾಡೋಣ, ಆ ರೀತಿ ಹೋಗಿ ಹೇಳಿದ್ರೆ ನಡೆಯೋದಿಲ್ಲ. ಆ ಸ್ಥಳದಲ್ಲಿರುವಂಥ ದುಷ್ಟತ್ವವನ್ನು ನಾಶ ಮಾಡುವುದಕ್ಕೆ ಯಾವ ಪ್ರವಾದನೆಯನ್ನು ನುಡಿಯಬೇಕೆನ್ನುವುದನ್ನು ದೇವರಾತ್ಮನೇ ಅದನ್ನು ಡಿಸೈನ್ ಮಾಡುವರು. ಅದನ್ನು ನಿಮ್ಮ ಬಳಿ ನಿಮ್ಮನ್ನು ನಂಬಿಕೊಡಬೇಕು. ಅದರಲ್ಲಿ 5ನೇ ವಾಕ್ಯವು ಹೇಳುತ್ತದೆ, ಆಗ ಕರ್ತನ ಆತ್ಮನು ನನ್ನ ಮೇಲೆ ಅವರು ಇಳಿದು ಬಂದರು. ಅವರು ನನ್ನನ್ನು ನೋಡಿ ಹೀಗೆ ಸಾರಬೇಕು ಎಂಬುದಾಗಿ ಅಪ್ಪಣೆಯಾಯಿತು. ನೋಡಿದ್ರಾ? ಅದನ್ನೇ ನೀವು ಕೇಳಬೇಕು. ದೇವರೇ, ನನ್ನ ದೇಶದಲ್ಲಿ ದುಷ್ಟತ್ವ ವ್ಯಾಪಿಸಿದೆ, ಈ ದುಷ್ಟತ್ವವು ನಾಶವಾಗಬೇಕು. ನಾವು ಏನು ಮಾಡಲಾಗುವುದಿಲ್ಲ, ನನ್ನ ಕೈಯಲ್ಲಿ ಪವರ್ ಇಲ್ಲ, ಅಧಿಕಾರವಿಲ್ಲ. ನಾನು ನುಡಿಯುವಂತೆ ಈ ದುಷ್ಟತ್ವವನ್ನು ನಾಶ ಮಾಡುವಂತೆ, ದುಷ್ಟತ್ವವನ್ನು ನಾಶ ಮಾಡುವಂಥ ಪ್ರವಾದನೆ ನಾನು ಏನು ನುಡಿಯಬೇಕು, ಹೇಗೆ ಹೇಳಬೇಕು, ಯಾರ ಬಳಿ ಹೇಳಬೇಕು, ಎಲ್ಲಿಂದ ನುಡಿಯಬೇಕು, ಇವೆಲ್ಲದರ ಕುರಿತಾಗಿ ದೇವರ ಬಳಿ ಪ್ಲಾನ್ ಪಡೆಯಬೇಕು. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ನಿಮಗೆ? ಕರ್ತನ ಬಳಿ ಕೇಳಬೇಕು, ದೇವರೇ, ಈ ದೇಶವು, ಈ ರಾಜ್ಯವು, ನಮ್ಮ ಈ ಪಟ್ಟಣವು ಇಂಥ ದುಷ್ಟತ್ವಗಳಿಂದ ಅದು ತುಂಬಿದೆ. ದುಷ್ಟತ್ವವನ್ನು ಪ್ರವಾದನೆಯಿಂದ ನಾಶ ಮಾಡಬಹುದು ಅಂತ ಹೇಳ್ತಾರಲ್ಲ, ಆದರೆ ಎಲ್ಲ ಪ್ರವಾದನೆಯನ್ನು ಇಟ್ಟು ನಾಶ ಮಾಡಲಾಗದು. ಅದಕ್ಕೆಂದು ಪ್ರತ್ಯೇಕವಾದ ಪ್ರವಾದನೆಯನ್ನು ದೇವರೇ ಹೇಳಬೇಕು. ಆಗ ಅವರು ಹೇಳುತ್ತಾರೆ, ನೀನು ಸಾರಬೇಕಾಗಿರುವುದು ಏನೆಂದರೆ, ಆ ರೀತಿ ಅವರು ಹೇಳಬೇಕು, ನನಗೆ ಅದನ್ನು ತಿಳಿಸಿ ದೇವರೇ, ನಾನು ನನ್ನ ಪಟ್ಟಣವನ್ನು ಶುದ್ಧೀಕರಿಸಲು ಬಯಸುತ್ತೇನೆ, ಈ ಸಭೆಯನ್ನು ಶುದ್ಧೀಕರಿಸಲು ಬಯಸುತ್ತೇನೆ, ನಮ್ಮ ದೇಶವನ್ನು ಶುದ್ಧೀಕರಿಸಲು ಬಯಸುತ್ತೇನೆ. ಆ ಶುದ್ಧೀಕರಿಸುವಂತ ಪ್ರವಾದನೆ ದುಷ್ಟತ್ವವನ್ನು ಲಯ ಮಾಡುವುದು. ಆ ಪ್ರವಾದನೆ ನಮಗೆ ಬೇಕು ಎಂದು ದೇವರನ್ನು ಕೇಳುವುದಾದರೆ ನಿಮ್ಮನ್ನು ಕರ್ತನು ಆ ರೀತಿ ಉಪಯೋಗಿಸುವರು. 2ನೆಯ ಕಾರ್ಯವನ್ನು ನೋಡಿ, ಒಳಿತು. ದೇಶದಲ್ಲಿ ಒಳಿತು ಇರುವುದು, ಆದರೆ ಆ ಒಳಿತು ಹೊರಗೆ ಅದನ್ನು ತೆಗೆಯಕೂಡದಂತೆ ದುಷ್ಟತ್ವ ಅದನ್ನು ಕಟ್ಟಿ ಹಾಕಿರುವುದು, ಸತ್ತ ಸ್ಥಿತಿಯಲ್ಲಿರುವುದು. ಪ್ರತ್ಯೇಕವಾದ ಒಂದು ಉದಾಹರಣೆ ಹೇಳುವುದಾದರೆ ಅಫ್ಘಾನಿಸ್ತಾನ ಕುರಿತಾಗಿ ಹೇಳಬಹುದು. ಅಫ್ಘಾನಿಸ್ತಾನದ ಒಳಗೆ ಯಾರೂ ಒಳಗೆ ಹೋಗಲಾಗುವುದಿಲ್ಲ. ಯುದ್ಧ, ಕಾಳಗ, ಸ್ಫೋಟಕಗಳು, ಭಯಂಕರವಾಗಿರುವ ಕಾರ್ಯ. ಅದರಲ್ಲೂ ಯಾವ ಬೆಳವಣಿಗೆ ಇಲ್ಲದಿರುವಂತಹ ಒಂದು ದೇಶ ಅದು. ವಿದ್ಯಾಭ್ಯಾಸ ಮಾಡಲಾಗುವುದಿಲ್ಲ, ಹೊರಗಡೆ ಹೋಗಲಾಗುವುದಿಲ್ಲ, ಕಾಲೇಜುಗಳಲ್ಲಿಲ್ಲ, ಎಲ್ಲೋ ಅಲ್ಲಿ ಒಂದೆರಡು ಇರಬಹುದಷ್ಟೇ. ಆದರೂ ಪ್ರತ್ಯೇಕವಾಗಿ ಊರುಗಳ ಒಳಗೆ ನೀವು ಹೋಗಿ ನೋಡುವುದಾದರೆ ಬರಿದಾಗಿರುವಂಥ ಮರುಭೂಮಿಯಾಗಿರುವುದು. ಆದರೆ ಆ ಅಫ್ಘಾನಿಸ್ತಾನದ ಕೆಳಗೆ ಜಗತ್ತಿನಲ್ಲೇ ಎಲ್ಲೂ ಇಲ್ಲದಷ್ಟು ಇರುವಂತಹ ದೊಡ್ಡ ಐಶ್ವರ್ಯವಿದೆ ಎಂಬುದಾಗಿ ಹೇಳುತ್ತಾರೆ. ಅದರ ಒಂದು ಮೌಲ್ಯ ಎಷ್ಟು ಎಂದು ಕೇಳುವುದಾದರೆ 80,000 ಕೋಟಿ ಅಮೆರಿಕನ್ ಡಾಲರ್ ಅಂತೆ. ಅದಕ್ಕೆ ಎಷ್ಟು ಸೊನ್ನೆಯನ್ನು ಹಾಕುವುದು? ಇದು ಒಂದು ಸಾಮಾನ್ಯ ಲೆಕ್ಕಾಚಾರವಷ್ಟೇ. ಅಷ್ಟೊಂದು ಸಂಪನ್ಮೂಲಗಳು, ಜಗತ್ತಿನಲ್ಲಿ ಎಲ್ಲೂ ಸಿಗದಂತಹ ಇಂಥ ಸಂಪನ್ಮೂಲಗಳನ್ನು ಆ ದೇಶದ ಕೆಳಗಿದೆ. ಆದರೆ ಅದು ಯಾರಿಗೂ ಗೊತ್ತಿಲ್ಲ, ಅದನ್ನು ತೆಗೆಯಲಾಗುವುದೂ ಇಲ್ಲ. ಮೇಲೆ ಬಂದು ದೊಡ್ಡ ದೊಡ್ಡ ಬೀರಂಗಿಗಳನ್ನು ಇಟ್ಟುಕೊಂಡಿರುತ್ತಾರೆ, ಗುಂಡಿಟ್ಟುಕೊಂಡಿರುತ್ತಾರೆ, ಜಗಳವಾಡುತ್ತಿರುತ್ತಾರೆ. ಯಾರೂ ಪ್ರವೇಶಿಸಲಾಗುವುದಿಲ್ಲ, ಅದನ್ನು ತೆಗೆಯಲು ಬಿಡುವುದಿಲ್ಲ. ಇದುವೇ ಭಾರತವು ಅದೇ ವಿಧವಾದ ದೇಶವೇ. ಭಾರತದಲ್ಲಿ ಎಷ್ಟೊಂದು ಒಳಿತುಗಳು ಉಂಟು, ಸಂಪನ್ಮೂಲಗಳು ತುಂಬಿರುವಂತಹ ಒಂದು ದೇಶ. ಒಂದು ಕಾಲದಲ್ಲಿ ಜಗತ್ತನ್ನು ಸುತ್ತಿ ನೋಡಲು ಬಂದವರಿಗೆ ಭಾರತ ಎನ್ನುವಂಥದ್ದು ಒಂದು ಕನಸಿನ ದೇಶವಾಗಿತ್ತು. ಭಾರತವನ್ನು ನೋಡಲು ಹೋಗುತ್ತೇನೆ ಎಂಬುದಾಗಿ ಪ್ರಪಂಚವನ್ನು ತಿರುಗಿದವನೇ ಅಧಿಕ. ಹಾಗಾದರೆ ಅಂಥ ಒಂದು ದೇಶ, ಹಲವು ಖನಿಜ ಸಂಪನ್ಮೂಲಗಳು ಉಂಟು, ಎಲ್ಲ ಕಾಲದ ಪರಿಸ್ಥಿತಿಯೂ ಇಲ್ಲಿ ಉಂಟು. ಒಂದು ಕಡೆ ನೋಡುವಾಗ ಮರುಭೂಮಿ ಇರುವುದು, ಮತ್ತೊಂದು ಕಡೆ ನೋಡುವಾಗ ಹಿಮ ಪ್ರದೇಶವಿರುವುದು, ಒಂದು ಕಡೆ ಬತ್ತಿ ಹೋಗದಿರುವ ಜೀವನದಿಯು ಹರಿಯುವುದು, ದಟ್ಟಡವೆಗಳಿರುವುದು, ಎಲ್ಲವೂ ಇರುವುದು ದೇಶದಲ್ಲಿ. ಹಾಗಾದರೆ ಇಂಥ ಒಂದು ದೇಶವನ್ನು ಒಳಿತು ತುಂಬಿರುವಂಥ ಅಮೆರಿಕದೊಂದಿಗೆ ಹೋಲಿಕೆ ಮಾಡಿ ನೋಡುವುದಾದರೆ ಇದುವೇ ಪ್ರಕೃತಿಯಲ್ಲಿ ಸಂಪನ್ಮೂಲಗಳು ತುಂಬಿರುವಂಥ ದೇಶ. ಲಂಡನ್ ಜೊತೆಗೆ ಹೋಲಿಕೆ ಮಾಡಿದರೆ ಇದುವೇ ಸಂಪನ್ಮೂಲ ಭರಿತವಾದ ದೇಶ. ಆದರೆ ಈ ದೇಶದಲ್ಲಿರುವಂಥ ನೀವು ನಾನು ಹೇಗಿದ್ದೇವೆ ಯೋಚನೆ ಮಾಡಿ ನೋಡಿ. ಹಾಗಾದರೆ ಈ ದೇಶದ ಒಳಿತೆಲ್ಲವೂ ಸತ್ತು ಸುಣ್ಣಮಯವಾಗಿದೆ. ಹಾಗಾದರೆ ಇವೆಲ್ಲವೂ ಎಬ್ಬಿಸಲ್ಪಡುವುದಾದರೆ, ಪುನಃ ಇವೆಲ್ಲ ಎದ್ದು ಬರುವುದಾದರೆ ದೇಶ ಸಮೃದ್ಧಿಯಾಗುವುದು. ನದಿಗಳು ಬತ್ತಿ ಹೋಗಿವೆ, ಬತ್ತಿ ಹೋಗದಿರುವ ಜೀವ ನದಿಗಳು ಇಂಡಿಯಾದಲ್ಲೇ ಇದೆ. ಆದರೆ ಕುಡಿಯುವ ನೀರು ಹಣ ಕೊಟ್ಟು ಪಡೆಯುತ್ತೇವೆ, ಈಗ ಅದು ಕೂಡ ಸಿಗುತ್ತಾ ಇಲ್ಲ. ಎಷ್ಟು ದೊಡ್ಡ ಸಂಕಟ ಯೋಚನೆ ಮಾಡಿ ನೋಡಿ. ಈ ಒಳಿತೆಲ್ಲ ಒಂದು ಸತ್ತ ಸ್ಥಿತಿಯಲ್ಲಿ ಇದೆಯಲ್ಲ, ಇವೆಲ್ಲವನ್ನು ಹೇಗೆ ಉಜ್ಜೀವಿಸ ಮಾಡಿ ಎಬ್ಬಿಸುವಂಥದ್ದು, ಹೇಗೆ ದೇಶವನ್ನು ಶುದ್ಧೀಕರಿಸುವುದು?
ಹಾಗಾದರೆ ಮೊದಲು ದುಷ್ಟತ್ವ ಅದು ಅಳಿಯಬೇಕು, ಒಳಿತು ಅದು ಎದ್ದು ಬರಬೇಕು. ಅದಕ್ಕೆ ಸತ್ಯವೇದದಿ ಒಂದು ವಾಕ್ಯ ಹೇಳುತ್ತದೆ. ಯೆಹೆಜ್ಕೇಲ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 1-10 ಇರುವಂತಹ ವಾಕ್ಯವನ್ನು ಓದಿ ನೋಡಿರಿ. ಇದೇ ವಿಧವಾಗಿ ದೇವರಾತ್ಮನು ಎಜೆಕಿಯೇಲನನ್ನು ಪುನಃ ಆತ್ಮದಲ್ಲಿ ಹೊತ್ತೊಯ್ಯುತ್ತಾರೆ. ಅವರನ್ನು ಹೊತ್ತೊಯ್ದು ಒಂದು ತಗ್ಗಿನಲ್ಲಿ, ಆ ತಗ್ಗಿನಲ್ಲಿ ಅವರನ್ನು ನಿಲ್ಲಿಸಿ, ಆ ತಗ್ಗಿನಲ್ಲಿ ಪರಿಪೂರ್ಣವಾಗಿ ಸತ್ತು ಸುಣ್ಣವಾಗಿರುವಂತಹ ಎಲುಬುಗಳು, ಆ ರೀತಿ ಎಲುಬುಗೂಡುಗಳು, ರುಂಡಗಳು ಒಂದು ಕಡೆ, ಕೈಕಾಲುಗಳು ಒಂದು ಕಡೆ. ಅವರು ಯಾವಾಗ ಸತ್ತರೂ ಗೊತ್ತಿಲ್ಲ, ಬರಿದಾಗಿ ಸುಣ್ಣವಾಗೋಗಿದೆ. ಈ ಎಲುಬುಗೂಡುಗಳು ತುಂಬಿರುವಂತ ತಗ್ಗಿನ ಪ್ರದೇಶ. ಯಾಕೆ ದೇವರು ಇಲ್ಲಿ ತಂದು ನಿಲ್ಲಿಸುತ್ತಾರೆ? ಕರ್ತನು ಹೇಳಿದನು, ಇವುಗಳನ್ನು ನೋಡಿ ನೀನು ಪ್ರವಾದನೆಯನ್ನು ನುಡಿ ಎಂದು ಹೇಳಿದರು. ಅದು ಹೇಗಿದ್ದಿರಬಹುದು ಯೋಚನೆ ಮಾಡಿ ನೋಡಿ. ಒಂದು 10 ಮಂದಿ ಇದ್ದರೆ ಪ್ರವಾದನೆಯನ್ನು ಹೇಳಬಹುದು, ಮಾತಾಡಬಹುದು. ಯಾರಾದರೂ ಪ್ರವಾದನೆಯನ್ನು ಹೇಳುವಾಗ ಹೌದು ಕಣ್ರಿ ಎಂಬುದಾಗಿ ಹೇಳುವುದಕ್ಕೆ ಒಬ್ಬರಾದರೂ ಇರಬೇಕಲ್ಲವೇ? ಅವರು ನಿದ್ದೆ ಮಾಡಿದ್ರೂ ಪರವಾಗಿಲ್ಲ, ಯಾರಾದರೂ ಇರಬೇಕಲ್ಲವೇ? ಇದು ಸತ್ತು ಹೋದ ಸುಣ್ಣವಾಗಿರುವಂತಹ ಯಾರಿಗೆ ಇದನ್ನು ನುಡಿದು ಏನು ಪ್ರಯೋಜನ? ಅದು ಕಿವಿ ಕೇಳುತ್ತದಾ? ಅದು ಹೇಗೆ ನೋಡುವುದಾ? ಇವರು ನಿಜವಾಗಿಯೂ ನೊಂದು ಹೋಗಿರುವರು. ನೊಂದು ಹೋಗಿಯೇ ಬೇರೇನು ಮಾಡುವುದು? ಬೇರೆ ಏನ್ ಮಾಡಬೇಕು ದೇವರೇ? ನಾನು ಹೇಳುವುದನ್ನು ನುಡಿ ಎಂದು ಹೇಳಿ ಕರ್ತನು ಅವನು ಯಾವ ಪ್ರವಾದನೆ ನುಡಿಯಬೇಕೆಂದು ಹೇಳುತ್ತಾರೆ. ಇವರು ಪ್ರವಾದನೆಯನ್ನು ನುಡಿಯುತ್ತಾ ಒಂದು ಸಂಭವ ನಡೆಯುತ್ತದೆ. ಏನು ನಡೆಯುತ್ತದೆ? ಆಗ ಕರ್ತನು ಒಂದೊಂದು ಕಾರ್ಯವನ್ನು ವಿವರಿಸುತ್ತಾರೆ. ಎಲುಬನ್ನು ನೋಡಿ ಹೇಳು, ಅನಂತರ ಸುತ್ತಿ ಬೀಸುವಂತ ಈ ಗಾಳಿಯನ್ನು ನೋಡಿ ಹೇಳು, ಆತ್ಮವನ್ನು ನೋಡಿ ಹೇಳು. ಈ ರೀತಿ ಕರ್ತನು ಪ್ರತಿಯೊಂದು ಕಾರ್ಯವನ್ನು ಎಲ್ಲಿ ನೋಡಿ ಯಾವುದನ್ನು ಹೇಳಬೇಕೆಂಬುದಾಗಿ ಕಲಿಸಿಕೊಡುತ್ತಾರೆ. ಈ ಮಾತುಗಳನ್ನು, ಪ್ರವಾದನೆಯನ್ನು ಹೇಳುತ್ತಿರಲು ಒಂದು ಅದ್ಭುತ ನಡೆಯುತ್ತದೆ. ಆಯಾ ಸ್ಥಳದ ಎಲುಬುಗಳು ಅದರೊಂದಿಗೆ ಕೂಡ ಅವು ಕೂಡಿ, ಏಕೆಂದರೆ ಕೈಕಾಲುಗಳು ಬೇರೆ ಇರುತ್ತಲ್ಲವೇ, ಅವೆಲ್ಲವೂ ಹಾಗೆ ಚಲಿಸುತ್ತಾ ಬಂದು ಒಂದಕ್ಕೆ ಒಂದು ಜೋಡಣೆಯಾಗುತ್ತದೆ. ಅನಂತರ ಅದರ ಮೇಲೆ ನರಗಳು, ಚರ್ಮವು ಮುಚ್ಚುತ್ತದೆ. ಹಾಗೆ ನರಗಳು ಕೂಡಿಕೊಳ್ಳುತ್ತವೆ. ಹಾಗೆ ಡೆಡ್ ಬಾಡಿ ತರ ಬಾಡಿ ಈಗ ಮೊದಲು ಎಲುಬಾಗಿತ್ತು, ಈಗ ಚರ್ಮ ಒದಿಸಿ ಮೇಲೆ ನರಗಳಿಂದ ಕೂಡಿ ಒಂದು ಬಾಡಿ ರೀತಿ ಮಲಗಿದೆ. ಕರ್ತನು ಈಗ ಹೇಳುತ್ತಾರೆ, ಏನ್ ಮಾಡ್ಬೇಕು ನೀನು? ಆತ್ಮವನ್ನು ನೋಡಿ ಪ್ರವಾದನೆ ನುಡಿಯಬೇಕು. ಅವರು ಆತ್ಮವನ್ನು ನೋಡಿ ಪ್ರವಾದನೆಯನ್ನು ನುಡಿದರು. ಅಲ್ಲಿ ಏನನ್ನು ಹೇಳಲು ಹೇಳುತ್ತಾರೋ ಅದನ್ನು ಹೇಳಿದಾಗ ಆ ಆತ್ಮಗಳು ಎಲುಬುಗಳ ಒಳಗೆ ಅದು ಪ್ರವೇಶ ಮಾಡಿ ಅವುಗಳು ಎದ್ದು ಒಂದು ಸೈನ್ಯವಾಗಿ ನಿಂತಿತು. ಒಂದು ದೊಡ್ಡ ಯುದ್ಧದ ಪಡೆಯು ಸತ್ತು ಬಿದ್ದಿದೆ, ಯಾವುದಕ್ಕೂ ಪ್ರಯೋಜನವಿಲ್ಲದೆ ಬಿದ್ದಿದೆ. ಎದ್ದು ನಿಂತರೆ ಜೀವಸಹಿತವಾಗಿ ಎದ್ದು ನಿಂತಿದ್ದಾರೆ ದೊಡ್ಡ ದೊಡ್ಡ ವೀರರುಗಳು. ದೊಡ್ಡ ಸೈನ್ಯವಾಗಿ ಕಂಡಿತ್ತು, ಕಣ್ಣಿಗೆ ಕಾಣುವಷ್ಟು ದೂರ. ಹಾಗಾದರೆ ಎಷ್ಟು ದಿನಗಳು ಅದು ಅಡಗಿಸಲ್ಪಟ್ಟು ಚಲಿಸಲಾಗದಂತೆ, ಗುರುತು ಕಾಣದೆ ಹೋಗಿದ್ದಂತಹ ಒಳಿತು ಒಂದು ಪ್ರವಾದನೆ ನುಡಿದಾಗ ಜೀವ ಹೊಂದಿತಂತೆ. ಇದು ಆಶ್ಚರ್ಯವಲ್ಲವೇ? ಇದುವೇ ಪ್ರವಾದನೆಯ ರಹಸ್ಯವು. ಪ್ರವಾದನೆಯನ್ನು ನೀವು ನುಡಿಯುವಾಗ ಸತ್ತು ಹೋಗಿರುವಂತಹ ಕ್ರಿಯೆಗಳು ಪುನರ್ಜೀವವನ್ನು ಹೊಂದುವುದು, ಅದು ದೇಶಕ್ಕೆ ಉಪಯೋಗವಾಗುವುದು. ಆಗ ಕರ್ತನು ಆ ಮಾತುಗಳನ್ನು ನುಡಿಯುತ್ತಿರಲು ಆ ಅದ್ಭುತವು ನಡೆಯಿತು. ನೀವು ಫ್ರೀಯಾಗಿರುವಂಥ ಸಮಯದಲ್ಲಿ ಈ ವಾಕ್ಯವನ್ನು ಓದಿ ನೋಡಿರಿ. ಯೆಹೆಜ್ಕೇಲ 37ನೇ ಅಧ್ಯಾಯ 1-10 ಇರುವಂತಹ ವಾಕ್ಯಗಳು. ಆದರೆ ಈ ಸ್ಥಳದಲ್ಲಿ ಕೂಡ ಏನು ಹೇಳಬೇಕು, ಯಾರನ್ನು ನೋಡಿ ಹೇಳಬೇಕು, ಹೇಗೆ ಹೇಳಬೇಕೆಂದು ಕರ್ತನು ಡೈರೆಕ್ಟ್ ಮಾಡುತ್ತಾ ಬರುವುದನ್ನೇ ನೋಡುತ್ತೇವೆ. ಈಗ ನೀವು ಕೇಳಬೇಕು, ದೇವರೇ, ನಮ್ಮ ದೇಶದಲ್ಲಿ ಎಲ್ಲಾ ಒಳಿತುಗಳು ಇವೆ, ಆದರೆ ಯಾವುದೂ ನಮಗೆ ಸಿಗಲಿಲ್ಲ. ಎಲ್ಲವೂ ಸತ್ತು ಬತ್ತಿ ಹೋಗಿ ಹಾಳಾಗಿ ಹೋಗಿದೆ. ನನ್ನ ದೇಶ ಪಾಳು ಬಿದ್ದದ್ದಾಗಿದೆ. ಇವೆಲ್ಲ ಪುನಃ ಎಬ್ಬಿಸಲ್ಪಡಬೇಕು. ಎಷ್ಟೊಂದು ನದಿಗಳು, ಗಂಗಾ, ಗೋದಾವರಿ, ಬ್ರಹ್ಮಪುತ್ರ, ಇನ್ನೂ ಹಲವಾರು ಅನೇಕ ನದಿಗಳು. ಇಷ್ಟೊಂದು ನದಿಗಳು ಇದ್ದರೂ ಕೂಡ ಕುಡಿಯಲು ನೀರು ಸಿಕ್ಕುತ್ತಿಲ್ಲ. ನನ್ನ ದೇಶ ಕ್ಷಾಮದಲ್ಲೂ ಹಸಿವೆಯಿಂದ ಹೋಗುತ್ತಾ ಇದೆ. ಯಾವುದೋ ಒಂದು ದುಷ್ಟಶಕ್ತಿ ಅಥವಾ ಯಾವುದೋ ಒಂದು ಕಾರ್ಯ ಒಳಿತುಗಳನ್ನು ಪಡೆಯಲಾಗದಂತೆ ಅವೆಲ್ಲವನ್ನು ನಾಶಪಡಿಸಿ ಲಯಪಡಿಸಿದೆ. ಈಗ ಏನು ಹೇಳುವುದು ನಮ್ಮ ದೇಶಕ್ಕೋಸ್ಕರವಾಗಿ? ಏನ್ ಹೇಳಿದರೆ ಇವೆಲ್ಲ ಎಬ್ಬಿಸಲ್ಪಡುವುದು. ಆ ಪ್ರವಾದನೆಯ ಮಾತುಗಳನ್ನು ನಮ್ಮ ಒಳಗೆ ಹಾಕಿರಿ. ಏಕೆ ಹೇಳುತ್ತೇನೆಂದರೆ, ಪ್ರವಾದನೆ ಎನ್ನುವಂಥದ್ದು ಬೇರೆ ನುಡಿಯುವಂಥದ್ದು ಮಾತ್ರವಲ್ಲ, ಒಬ್ಬನಲ್ಲಿ ಭಾವನೆ ಹುಟ್ಟಿಸುವುದು ಮಾತ್ರವಲ್ಲ. ಈ ಪ್ರವಾದನೆಯ ಉಜ್ಜೀವಿಸ ಮಾಡಿ ನಿಲ್ಲಿಸುವಂಥದ್ದಾಗಿದೆ ಸತ್ತು ಹೋಗಿರುವ ಒಳಿತುಗಳನ್ನು. ಹಾಗಾದರೆ ಈ ಪ್ರವಾದನೆಗಳನ್ನು ನೀವು ಕೇಳಬೇಕು. ನನ್ನ ದೇಶದಲ್ಲಿ ಇಷ್ಟೊಂದು ಸತ್ತಂತ ಕಾರ್ಯಗಳಿದೆಯಲ್ಲ, ನನ್ನ ದೇಶದಲ್ಲಿ ಮನುಷ್ಯರ ಮನವು ಸತ್ತು ಹೋಗಿದೆಯಲ್ಲ, ಸಮುದಾಯವು ಸತ್ತು ಹೋಗಿದೆಯಲ್ಲ, ಒಳಿತೆಲ್ಲ ಪ್ರಯೋಜನವಿಲ್ಲದೆ ಇದೆಯಲ್ಲ, ಏನು ಮಾಡಬೇಕೆಂದು ಕೇಳಬೇಕು. ಕರ್ತನು ಆ ಮಾತುಗಳನ್ನು ನಿಮ್ಮ ಬಳಿ ಕೊಡುವನು. ಅಷ್ಟು ಮಾತ್ರವಲ್ಲ, ಅದನ್ನು, ಈ ಪ್ರವಾದನೆಯನ್ನು ಯಾರನ್ನು ನೋಡಿ ಹೇಳಬೇಕು, ಈ ಪ್ರವಾದನೆಯನ್ನು ಯಾವುದನ್ನು ನೋಡಿ ಹೇಳಬೇಕು, ಈ ರೀತಿ ಹೇಳಿ ನೋಡಿ. ನಿಮ್ಮ ದೇಶದ ಒಳಿತುಗಳು ಪುನಃ ಅದು ಉಜ್ಜೀವಿಸವನ್ನು ಹೊಂದಿ ನಿಲ್ಲಲಾಗುವುದು. ಇದು 2ನೆಯ ವಿಧ. 3ನೇ ವಿಧವಾಗಿರುವಂತಹ ಒಂದು ಪ್ರವಾದನೆ ಇದೆ. ಈ 3 ವಿಧಗಳ ಕುರಿತಾಗಿ ಮಾತ್ರ ಇವತ್ತು ನೋಡಲಿದ್ದೇವೆ. 3ನೇ ವಿಧವಾಗಿರುವ ಪ್ರವಾದನೆ ഇരുಳನ್ನು ಜಯಿಸುವಂತಹ ಪ್ರವಾದನೆ. ಒಂದು ದೇಶದಲ್ಲಿ ತಕ್ಷಣ ഇരുಳು ಕವಿಯುವುದು. ഇരുಳೆಂದರೆ ನಿಮಗೆ ಗೊತ್ತು, ಕೆಲಸ ಮಾಡಲಾಗುವುದಿಲ್ಲ.
ಎಲ್ಲವೂ ಅಡಗಿಸಲ್ಪಟ್ಟು ಈಗ ತಾನೇ ಬಂತಲ್ಲ 2020ರಲ್ಲಿ 21ರಲ್ಲಿ ಅಡಗಿಸಲ್ಪಟ್ಟು ಮನೆಯಲ್ಲಿ ಕೂಡು ಹಾಕಲ್ಪಟ್ಟು ಭವಿಷ್ಯವೇ ಕತ್ತಲಾಗಿ ನಮ್ಮ ನಂಬಿಕೆಯೆಲ್ಲ ಗತಿಸಿ ಹೋಗಿ ಈ ವಿಧವಾಗಿರುವಂಥ ಸಮಯದಲ್ಲಿ ಬೆಳಕು ಮತ್ತೆ ಅದು ಬರುವವರೆಗೂ ನಮ್ಮನ್ನು ಅಡಗಿಸಿ ಬಿಡದಂತೆ ಕ್ರಿಯೆ ಮಾಡಿಸುವಂತಹ ಪ್ರವಾದನೆಗಳು, ಅದನ್ನು ನಾವೇನ್ ಮಾಡ್ಬೇಕಂದ್ರೆ ಗಮನಿಸಿ ನೋಡಬೇಕಂತೆ. ಆ ಪ್ರವಾದನೆಗಳನ್ನು ನೀವು ಗಮನಿಸಲು ಆ ಪ್ರವಾದನೆಗಳು ಕತ್ತಲಲ್ಲಿ ನಿಮಗೆ ಮಾರ್ಗವನ್ನು ಹುಟ್ಟಿಸುವುದು, ഇരുಳಲ್ಲಿ ನೀವು ನಡೆಯಬೇಕಾಗಿರುವಂಥ ಮಾರ್ಗವನ್ನು ತೋರಿಸುವುದು. ಬೆಳಕು ಮೂಡುವವರೆಗೂ ಈ ಪ್ರವಾದನೆಯಿಂದ ಉಂಟಾಗುವಂಥ ಬೆಳಕೆ ನಿಮಗೆ ಸಾಕಾದದ್ದಾಗಿರುವುದು. ಆಗ ನಾವು ಕ್ರಿಯೆ ಇಲ್ಲದವರಾಗಿ ಇರುವುದಿಲ್ಲ. ನೋಡಿರಿ, ಈ ಲಾಕ್ಡೌನ್ ದಿನಗಳಲ್ಲಿ ಎಲ್ಲಾ ಕ್ಷೇತ್ರಗಳು ಕ್ರಿಯೆ ಇಲ್ಲದೆ ಸ್ಥಗಿತವಾಯಿತು. ಅಂತ ಒಂದು ഇരുಳಲ್ಲಿ ನಾವು ಕ್ರಿಯೆ ಮಾಡಬೇಕೆಂದರೆ ನಮಗೊಂದು ದೀಪವು, ಲೈಟ್ ಬೇಕು, ಒಂದು ಬೆಳಕು ಬೇಕು. ಆ ಒಂದು ಬೆಳಕು ಕರ್ತನ ಪ್ರವಾದನೆ ವಾಕ್ಯವಾಗಿದ್ದು ಅದನ್ನು ಸಾಧಿಸುತ್ತದೆ. ಒಂದು ಕಾಲಘಟ್ಟಗಳಲ್ಲಿ ಮನುಷ್ಯನು ಬೆಳಕನ್ನು ಕಂಡುಹಿಡಿಯುವುದಕ್ಕಿಂತ ಮುಂಚೆ ഇരുಳನ್ನು ಕಂಡು ಭಯಪಟ್ಟರು. ಮನುಷ್ಯರು ಒಂದು ಕಾಲದಲ್ಲಿ ಗುಹೆಯ ವಾಸಿಗಳಾಗಿ ಇದ್ದರು. ಅವನಿಗೆ ಲೈಟ್ ಇಲ್ಲ. ಸಾಯಂಕಾಲ 4-5 ಗಂಟೆಗೆಲ್ಲ ಗುಹೆಗಳಿಗೆ ಹೋಗಿ ಅವರು ಮುಚ್ಚಿಕೊಳ್ಳುತ್ತಿದ್ದರು. ಭಯಪಡುತ್ತಾ ನಡುಗುತ್ತಾ ಕುಳಿತಿರುವರು. ಆ ഇരുಳು ಹಾದು ಹೋಗಿ ಬೆಳಗಿನ ಜಾವ ಅರುಣೋದಯವಾಗುವವರೆಗೂ, ಬೆಳಕು ಬರುವವರೆಗೂ ಅವರು ಆ ಗುಹೆಗಳಲ್ಲಿಯೇ ಇರುವರು. ಬೆಳಕು ಬಂದಾಗಲೇ ಹೊರಗೆ ಬರುವರು. ഇരുಳನ್ನು ಕಂಡರೆ ಅಷ್ಟು ಭಯ. ಸ್ವಲ್ಪ ಕಾಲವಾಗಿ ಒಂದು ದೀವಿಟ್ಟಿಗೆ ಕಂಡುಹಿಡಿಯಲ್ಪಟ್ಟಿತ್ತು. ದೀವಿಟ್ಟಿಗೆಯನ್ನು ಕಂಡುಹಿಡಿದ ಕೂಡಲೇ ಏನು ಮಾಡಿದರೆಂದರೆ, ಅವರು ಅದರಿಂದ ಬರುವಂತಹ ದೀಪದ ಸಹಾಯದಿಂದ ತಮ್ಮ ಗುಹೆಗಳಲ್ಲಿ ಬೆಳಕನ್ನು ಅವರು ಉಂಟು ಮಾಡಿಕೊಂಡರು. ಗುಹೆಗಳಲ್ಲಿ ಓಡಾಡುವುದಕ್ಕೆ ಆರಂಭಿಸಿದರು. ಆ ಒಂದು ಬೆಳಕು ಅದು ಕಾಣಿಸುತ್ತದೆ. ಕಲ್ಲುಗಳನ್ನು ಅವರು ಉಜ್ಜುವುದರಿಂದ, ಒಣಗಿದ ಕಡ್ಡಿಗಳನ್ನು ಉಜ್ಜುವುದರಿಂದ ಅದರಲ್ಲಿ ಬೆಂಕಿಯನ್ನು ಉತ್ಪಾದಿಸಿ ಆ ಬೆಂಕಿಯಿಂದ ಬೆಳಕು ಬರುತ್ತದೆ ಎಂಬುದಾಗಿ ಕಂಡುಹಿಡಿದು ಅದನ್ನು ಸ್ವಲ್ಪ ಮುಂದುವರೆದು ನಿರಂತರವಾಗಿ ಉರಿಸೋಣ ಎಂಬುದಾಗಿ ದೀವಿಟ್ಟಿಗೆಯನ್ನು ಕಂಡುಹಿಡಿದರು. ಅದನ್ನು ಕಂಡುಹಿಡಿದ ಕೂಡಲೇ ಏನು ಮಾಡಿದರೆಂದರೆ, ಆ ದೀಪಗಳನ್ನು ಇಟ್ಟುಕೊಂಡು ಅವರ ಗುಹೆಗಳಲ್ಲಿ ಓಡಾಡುವುದಕ್ಕೆ ಅವರು ಆರಂಭಿಸಿದರು. ಅನಂತರ ತಮಗೋಸ್ಕರವಾಗಿ ಮನೆಗಳನ್ನು ಅವರು ಕಟ್ಟಿಕೊಂಡರು. ಅದರಲ್ಲೂ ರಾತ್ರಿ ಜಾವದಲ್ಲಿ ಆ ದೀವಿಟ್ಟಿಗೆಯನ್ನು ಉಪಯೋಗಪಡಿಸಿಕೊಳ್ಳುತ್ತಾ ರಾತ್ರಿಯಲ್ಲಿ ಮಾತ್ರ ಅದನ್ನು ಅವರು ಉಪಯೋಗಪಡಿಸುತ್ತಿದ್ದರು, ಅದನ್ನಿಟ್ಟುಕೊಂಡಿದ್ದರು. ಕಾಲವು ಗತಿಸಿದಂತೆ ಬೆಳಕಿನ ಉಪಯೋಗವನ್ನು ಮನುಷ್ಯರು ಕಂಡುಹಿಡಿದುಕೊಂಡರು. ಈ ಬೆಳಕನ್ನು ಉಪಯೋಗಿಸಿಕೊಂಡೇ ഇരുಳನ್ನು ಜಯಿಸಲು ಆಗುವುದು ಎಂದು. ഇരുಳು ಬರುವಂಥದ್ದು ಅವಶ್ಯ, ಅದು ಪ್ರಕೃತಿ. ಅದನ್ನು ನಿಲ್ಲಿಸುವುದಕ್ಕೆ ನಾವು ಪ್ರಾರ್ಥನೆ ಮಾಡಬಾರದು. ഇരുಳು ಬಂದೇ ಬರುವುದು. ಆದರೆ ಆ ഇരുಳಲ್ಲಿ ಯಾವ ರೀತಿ ಬುದ್ಧಿವಂತಿಕೆಯಿಂದ ನಡೆಯುವುದು ಹೇಗೆ ಎಂಬುದನ್ನು ನಾವು ಕಲಿತುಕೊಳ್ಳಬೇಕು. ನಾವೇನ್ ಮಾಡ್ತೀವಂದ್ರೆ, ഇരുಳಿನ ಕಾಲ ಅದು ಬರುವಾಗ ದೇವರೇ ಅದನ್ನು ಬಾರದಂತೆ ತಡೆ ಹಿಡಿಯಿರಿ ಎಂದು ಪ್ರಾರ್ಥನೆ ಮಾಡಿದ್ರೆ ಹೆಂಗ್ ಸಾಧ್ಯ? ഇരുಳು ಬರುವುದಯ್ಯ, ಅದನ್ನು ಎದುರಿಸಲು ಪಳಗಿರಿ. ಅನಂತರವರು ಪಳಗಿದರು. ಏನು ಮಾಡಿದರೆಂದರೆ, ಇವರು ನಡೆಯುವಂತಹ ಸ್ಥಳಗಳಲ್ಲಿ, ಬೀದಿಗಳಲ್ಲಿ, ರಸ್ತೆಗಳಲ್ಲಿ, ಹೋಗುವಂತಹ ಮಾರ್ಗದಲ್ಲಿ ದೀವಿಟ್ಟಿಗೆಗಳನ್ನು ಕಂಬಗಳಲ್ಲಿ ಅವರು ನೆಟ್ಟು ನಿಲ್ಲಿಸಿದರು. ಅನಂತರ ಒಂದು ದೀಪದ ಕುರಿತಾಗಿ ಅವರು ಯೋಚನೆ ಮಾಡುತ್ತಿರುವಾಗಲೇ ಅದರಲ್ಲಿ ಹಲವು ವಿಧವಾಗಿರುವ ದೀಪಗಳನ್ನು ಉಂಟು ಮಾಡಿದರು. ಟಂಗ್ಸ್ಟನ್ ಲೋಹವನ್ನು ಕಂಡುಹಿಡಿದರು. ವಿದ್ಯುತ್ ಬಲ್ಬ್ಗಳನ್ನು ಉಂಟು ಮಾಡಿದರು. ಆ ಬೆಳಕು ಅವರಿಗೆ ಆಶ್ಚರ್ಯವನ್ನು ಕೊಟ್ಟಿತ್ತು. ಇನ್ನು ಮುಂದೆ ಈ ಒಂದು ಬೆಳಕನ್ನಿಟ್ಟು ನಾವು ಕಂಡುಹಿಡಿದಿದ್ದೇವೆ, ಇದನ್ನು ಯಾವ ರೀತಿ ಹರಡಿಸುವಂತದ್ದು, ಅದನ್ನು ವ್ಯಾಪಿಸುವಂತೆ ಮಾಡಿದರು. ಅದನ್ನು ಬೀದಿಗಳಲ್ಲಿ ತಂದು ಉರಿಯುವಂತೆ ಮಾಡಿದರು. ಇನ್ನೂ ಅದಕ್ಕೆ ಅತ್ಯಧಿಕವಾದ ಬಲ ಕೊಡುವುದು ಹೇಗೆ, ಅದನ್ನು ಕಂಡುಹಿಡಿದರು. ನಿಯಾನ್ ದೀಪಗಳು, ದೊಡ್ಡ ದೊಡ್ಡ ಬೆಳಕುಗಳನ್ನು ಅವರು ಕಂಡುಹಿಡಿದರು. ಅದನ್ನು ಬೀದಿಗಳಲ್ಲಿ, ರಸ್ತೆಗಳಲ್ಲಿ, ಮಾರ್ಗಗಳಲ್ಲಿ, ಮನೆಗಳಲ್ಲಿ, ಕಟ್ಟಡಗಳಲ್ಲಿ ಎಲ್ಲಾ ಕಡೆ ಉರಿಯುವಂತೆ ಮಾಡಿದರು. ಇವತ್ತು ಕೂಡ ನಮ್ಮ ಮೂಲ ಪಿತೃಗಳ ಕಾಲದಲ್ಲಿ ಬಂದಂತೆಯೇ ഇരുಳು ಕರೆಕ್ಟಾಗಿ 7 ಗಂಟೆಗೆ ಬರುತ್ತದೆ. ಈಗಲೂ ಕೂಡ ಹಾಗೆ ಬರುತ್ತದೆ. ಆ ಕಾಲಘಟ್ಟದಲ್ಲಿ ಭಯಪಟ್ಟರು, ನಾವು ಭಯಪಡುವುದಿಲ್ಲ. ಯಾಕೆಂದ್ರೆ ನಮಗೆ ಇವಾಗ ಏನ್ ಗೊತ್ತಾಯ್ತಂದ್ರೆ, ഇരുಳನ್ನು ಜಯಿಸುವುದು ಯಾವ ರೀತಿ ಎಂದು ನಮಗೆ ಗೊತ್ತಾಯ್ತು. ಹಾಗಾದರೆ ಈ ದೀಪವನ್ನು ಕಂಡುಹಿಡಿದ ಕೂಡಲೇ ಆ ಬೆಳಕನ್ನು ಯಾವ ರೀತಿ ಇನ್ನು ವೃದ್ಧಿಯಾಗಿಸುವುದು, ಆ ಬೆಳಕನ್ನು ಕತ್ತಲೆಯಲ್ಲೂ ಇನ್ನು ಯಾವ ರೀತಿ ದೊಡ್ಡದಾಗಿಸುವುದು, ವ್ಯಾಪಿಸುವುದು ಎನ್ನುವ ಬುದ್ಧಿ ನಮಗೆ ಅದು ಬರುವುದಾದರೆ, ഇരുಳಿನ ಕುರಿತು ನಾವು ಯಾಕೆ ಭಯಪಡುತ್ತೇವೆ? ಉಪದ್ರವ ಕಾಲದ ಕುರಿತು ಯಾಕೆ ಚಿಂತಿಸುತ್ತೇವೆ? ಮಹಾ ಉಪದ್ರವದ ಕಾಲದ ಕುರಿತು ಯಾಕೆ ಯೋಚನೆ ಮಾಡುತ್ತೇವೆ? ഇരുಳು ಬಂದ್ರೆ ಬರಲಿ ಬಿಡಿ, ರಾತ್ರಿ ಬರುತ್ತದೆ ಎಂಬುದಾಗಿ ಹೇಳುವುದಾದರೆ ಸುಮ್ಮನೆ ಕುಂತು ಚಿಂತೆ ಮಾಡುತ್ತಾ ಇರುತ್ತೀರಾ? ಅಯ್ಯೋ ಕತ್ಲಾಗ್ತಿದೆಯಲ್ಲ, 7 ಗಂಟೆ ಆಯ್ತಲ್ಲ ಎಂಬುದಾಗಿ ಯಾರಾದರೂ ನಾವು ಭಯಪಡುತ್ತಾ ಇದ್ದೇವಾ? ನಾವು ನಮ್ಮಷ್ಟಕ್ಕೆ ನಾವೇ ಎಲ್ಲೋ ಹೋಗುತ್ತಾ ಬರ್ತಾ ಇದ್ದೇವೆ. ನೈಟ್ ಶಿಫ್ಟ್ ಹಾಕಿ ಕೆಲಸವನ್ನು ಮಾಡ್ತಾರೆ. IT ಕಂಪನಿ ನೋಡುವುದಾದರೆ ರಾತ್ರಿ ಪೂರ್ತಿಯಾಗಿ ಕೆಲಸ ಮಾಡ್ತಾರೆ. ಅದೆಲ್ಲ ಈ ಬೆಳಕಿನ ಮುಖಾಂತರ ತಾನೇ ಸಾಧ್ಯವಾಗಿದೆ. ಸತ್ಯವೇದ ಹೇಳುತ್ತದೆ ನೋಡಿರಿ, ಈ ವಿಧವಾಗಿ ಜೀವನದಲ್ಲಿ ಬರುವಂತಹ ഇരുಳನ್ನು ಮಾರ್ಪಡಿಸುವುದಕ್ಕೆ ಕರ್ತನು ಒಂದು ದೀಪವನ್ನು ಇಟ್ಟಿದ್ದಾರೆ. ಈ ಬೆಳಕನ್ನು ಯಾವ ರೀತಿ ವೃದ್ಧಿಗೊಳಿಸುವುದು ಎನ್ನುವುದು ನಿಮ್ಮ ಕೈಯಲ್ಲಿ ಇದೆ. ಈ ದೀಪವನ್ನು ಕರ್ತನು ಕೊಟ್ಟಿದ್ದಾನೆ. ಈ ದೀಪದ ಬೆಳಕಿಂದ ಹೇಗೆ ನಮ್ಮ ಸುತ್ತಲಿರುವಂತಹ ഇരുಳಿನ ಕಾರ್ಯವನ್ನು ಜಯಿಸಬೇಕು ಎನ್ನುವಂಥದ್ದು ನಿಮ್ಮ ಕೈಗಳಲ್ಲಿ ಇದೆ. ನೋಡಿರಿ, ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯದ 19ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ದೇವರ ಪ್ರವಾದನ ವಾಕ್ಯವು ಅದು ಮತ್ತು ದೃಢವಾಗಿದೆ. ಅದು ನಮಗೆ ಇರುವಂಥದ್ದು ಯಾವುದು? ಪ್ರವಾದನೆಯ ವಾಕ್ಯ.
ನಿಮ್ಮ ಹೃದಯದಲ್ಲಿ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಜ್ವಲಿಸುವಂತ ದೀಪವನ್ನೆಣಿಸಿ ಈ ಪ್ರವಾದನ ವಾಕ್ಯಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಯಾವ ವಾಕ್ಯಕ್ಕೆ? ಈ ಪ್ರವಾದನ ವಾಕ್ಯವನ್ನು ಗಮನಿಸಿ ಅದಕ್ಕೆ ಲಕ್ಷ್ಯವನ್ನು ಕೊಡುವಂಥದ್ದೇ ಉತ್ತಮ. ಯಾವ ಒಂದು ವಾಕ್ಯಕ್ಕೆ? ഇരുಳಲ್ಲಿ ಪ್ರಜ್ವಲಿಸುವುದಕ್ಕೆ ಕರ್ತನು ಕೊಟ್ಟಂತಹ ದೀಪವೇ ಆ ಒಂದು ಪ್ರವಾದನೆ ವಾಕ್ಯ. ಆ ಪ್ರವಾದನ ವಾಕ್ಯವನ್ನು ನಾವು ಯಾವ ರೀತಿ ಒಂದು ದೀಪವಾಗಿ ಉಪಯೋಗಿಸಿಕೊಂಡು ಅದರ ಶಕ್ತಿಯನ್ನು ಯಾವ ರೀತಿ ವೃದ್ಧಿಗೊಳಿಸಿ ಎಷ್ಟು ದೂರ ನಾವು ಕ್ರಿಯೆ ಮಾಡುವುದಕ್ಕೆ ಅದನ್ನು ಉಪಯೋಗಿಸಬಹುದೆಂಬುದನ್ನು ನಾವೇ ಕುಳಿತು ಅದನ್ನು ಪ್ಲಾನ್ ಮಾಡಬೇಕು. ಹಾಗಾದರೆ ಪ್ರತಿ ಬಾರಿ ഇരുಳಿನ ಕಾಲಘಟ್ಟವು ಅದು ಬರುವಾಗ ಕರ್ತನು ಆ ಕಾಲವನ್ನು ಮಾರ್ಪಡಿಸುವುದಕ್ಕಾಗಿ ಅಥವಾ ಆ ಕಾಲಘಟ್ಟದಲ್ಲಿ ನೀವು ಕ್ರಿಯೆ ಮಾಡುವುದಕ್ಕಾಗಿ ಒಂದು ಬೆಳಕು ಎನ್ನುವಂತ ಪ್ರವಾದನೆಯನ್ನು ಕೊಟ್ಟಿರುತ್ತಾರೆ. ಅದನ್ನು ಗಮನಿಸಬೇಕು. ಅದನ್ನು ತಂದು ಕೈಗಳಿಗೆ ಕೊಡುವಾಗ ಅದನ್ನು ಕಸಿದು ಕೆಳಗೆ ಬಿಸಾಡಬಾರದು. ಒಂದು ಲೈಟ್ ಕೊಡುತ್ತೇವೆ ತೆಗೆದುಕೊಳ್ಳಿರಿ ಎಂದು ಹೇಳುವಾಗ ನಮಗೆಲ್ಲ ಗೊತ್ತು, ಹೋಗ್ರಿ. ಆ ರೀತಿ ಪಡೆದು ಒಡೆದು ಹಾಕುವಾಗ ನೀನೇ ഇരുಳಲ್ಲಿರಬೇಕಲ್ಲವೇ? ಇವತ್ತು ಸಭೆಗಳು ಹಾಗೆ ഇരുಳಲ್ಲಿ ಇದೆ ಅಲ್ಲವೇ? ಕರ್ತನು ഇരുಳಿನ ಕಾಲಘಟ್ಟ ಬರುವ ಮುನ್ನ ನಿಶ್ಚಯವಾಗಿ ಆ ದೀಪವನ್ನು ಕೊಟ್ಟಿರಬೇಕಲ್ಲವೇ? ಎಲ್ಲಿ ಆ ದೀಪ? ಅದನ್ನು ಏನು ಮಾಡಿದ್ದೀರಾ? ಕೆಲವು ಸೇವೆಗಳನ್ನು ಮಾತ್ರ ಗಮನಿಸಿ. ಬಹಳ ಬುದ್ಧಿವಂತಿಕೆಯಿಂದ ಕರ್ತನು ಕೊಟ್ಟಂತ ಆ ಪ್ರವಾದನೆ ವಾಕ್ಯವನ್ನು ಗಮನಿಸಿ ಆ ದೀಪದ ಬೆಳಕಿನಲ್ಲಿ ನಿಲ್ಲದಂತೆ ಕರ್ತನ ಸೇವೆಯನ್ನು ಮಾಡುತ್ತಿದ್ದಾರೆ. ಹಲವರು ಕುಳಿತುಕೊಂಡರು, ಏನು ಮಾಡಲಾಗದಂತೆ. ಸಭೆ ನಡೆಸಲಾಗುತ್ತಿಲ್ಲ, ಸೇವೆ ಮಾಡಲಾಗುತ್ತಿಲ್ಲ. ಆದರೆ ಕೆಲವು ಸೇವೆಗಳನ್ನು ಗಮನಿಸಿ, ಅವರು ഇരുಳಿನ ಕಾಲಾವಧಿಯಲ್ಲೂ ಕರ್ತನಿಗೋಸ್ಕರವಾಗಿ ಬಹಳ ಫಲಗಳನ್ನು ಅವರು ಕೊಟ್ಟರು. ಕೆಲವರು ಬಂದು ಹೇಳುತ್ತಾರೆ, ನಾವು ಒಳ್ಳೆಯ ಬೆಳಕಿನ ಕಾಲಘಟ್ಟದಲ್ಲಿ ಮಾಡಿದ ಸೇವೆಗಿಂತಲೂ ಈ ದಿನಗಳಲ್ಲಿಯೇ ಬಹಳ ಸೇವೆಯನ್ನು ಮಾಡಿದ್ದೇವೆ ಕಣ್ರಿ. ಅದು ಹೇಗೆ? ಆ ಬೆಳಕು ತುಂಬಿದಂತಹ ಕೃಪೆಯುಳ್ಳ ದಿನಗಳಲ್ಲಿ ಎಲ್ಲರೂ ಕೂಡ ಸೇವೆಯನ್ನು ಮಾಡಿದರು. ನಾವು ಬಹಳ ಹೋರಾಡಿ ಸೇವೆಯನ್ನು ಮಾಡಬೇಕಾಗಿತ್ತು. ಆದರೆ ಈಗ ಕತ್ತಲು ಬಂದಾಗ ಬಹಳ ಮಂದಿ ಸುಮ್ಮನಾದರೂ ಈಗ ನಾವು ಮಾತ್ರ ಸೇವೆ ಮಾಡುತ್ತಿದ್ದೇವೆ. ಹಾಗಾದರೆ ಯಾವುದು ಬುದ್ಧಿವಂತಿಕೆ? ಯೋಚನೆ ಮಾಡಿ ನೋಡಿ. ಕರ್ತನು ಒಂದು ದೀಪವನ್ನು ಕೈಗಳಲ್ಲಿ ಕೊಡುತ್ತಾರೆ, ಅದನ್ನು ಉಪಯೋಗಿಸಲು ಬರುವುದಿಲ್ಲವಾ? ತಕ್ಷಣ ಪಡೆದುಕೊಂಡು ನಮಗೆ ಗೊತ್ತಿಲ್ವಾ? ಅದನ್ನು ಮಾತಾಡುವುದಿಲ್ಲ, ಇದು ಮಾತಾಡುವುದಿಲ್ಲ, ಅವರು ಬರುತ್ತಾರಾ? ಈ ರೀತಿ ಮಾತಾಡಿ ಅಂತ್ಯದಲ್ಲಿ ಆ ഇരുಳಿನಲ್ಲಿಯೇ ನಾವು ಬಂದು ಕುಳಿತುಕೊಂಡಿದ್ದೇವೆ. ಹಾಗಾದರೆ ಈ ಪ್ರವಾದನೆಯನ್ನು ಕಂಡುಹಿಡಿಯಬೇಕು. ಪ್ರತಿಯೊಂದು ഇരുಳಿನ ಕಾಲ, ಒಂದೊಂದು ಭಯಂಕರತೆಯ ಕಾಲ, ಕ್ರಿಯೆ ಮಾಡಲಾಗದಿರುವಂತ ಕಾಲಘಟ್ಟ ಬರುವಾಗಲೂ ನೀವು ಚೆನ್ನಾಗಿ ಗಮನಿಸಿ ನೋಡಿದರೆ ಯಾರಾದರೂ ಒಬ್ಬರ ಮೂಲಕ ಕರ್ತನು ಆ ಕಾಲಗಳ ಕುರಿತಾಗಿರುವ ಸಂದೇಶವನ್ನು ಮಾತಾಡಿರುವರು. ತಕ್ಷಣ ಅದು ಎಲ್ಲಾದರೂ ಒಂದು ಕಡೆ ಬರುವುದಾದರೆ ಸಾಕು, ಅದನ್ನು ತಕ್ಷಣ ತೆಗೆದು ಅದನ್ನು ಎಲ್ಲೆಲ್ಲ ವ್ಯಾಪಿಸುವಂತೆ ಮಾಡಲಾಗುವುದು. ಎಲ್ಲೆಲ್ಲ ಅವುಗಳನ್ನು ಬೆಳಕಾಗಿ ಉಪಯೋಗಿಸಲು ಸಾಧ್ಯ, ಎಲ್ಲೆಲ್ಲ ಆ ಬೆಳಕಲ್ಲಿ ನಾವು ಕ್ರಿಯೆ ಮಾಡಲಾಗುವುದು ಎನ್ನುವಂಥದ್ದನ್ನು ಬುದ್ಧಿವಂತಿಕೆಯಿಂದ ಕಂಡುಹಿಡಿಯಬೇಕು. ಅದನ್ನು ಬಿಟ್ಟು ഇരുಳನ್ನು ಕಂಡು ನಾನು ಭಯಪಡುವುದಿಲ್ಲ, ಅಲ್ಲೇ ಕುಳಿತಿರುತ್ತೇನೆ ಎಂದು ಹೇಳುವುದಾದರೆ ನಿಮ್ಮ ಕ್ರಿಯೆಗಳೆಲ್ಲವೂ ಗತಿಸಿ ಹೋಗುವುದು. ಹಾಗಾದರೆ ಈ 3 ಬಗೆಯಾಗಿರುವಂತ ಮುಖ್ಯವಾಗಿರುವ ಪ್ರವಾದನೆಗಳನ್ನು ಗಮನಿಸಿ ನೋಡುವುದು. ಆ ಪ್ರವಾದನೆಗಳು ಕರ್ತನು ನಿಮಗೆ ಕೊಡುವಂತಹ ಆ ಒಂದು ಪ್ರವಾದನೆಗಳು ವಿಧಾನ ಯಾವುದೇ ಎಂದು ಅರ್ಥ ಮಾಡಿಕೊಳ್ಳುವುದು ಒಂದು ಪ್ರವಾದನೆಯುಕ್ತ ಸೇವೆ ಮಾಡುವವರಿಗೆ ಬಹಳ ಅವಶ್ಯ. ಕರ್ತನು ಮಾತಾಡಿದ ಈ ಒಂದು ಮಾತು ದೇಶದಲ್ಲಿರುವ ದುಷ್ಟತ್ವವನ್ನು ನಾಶ ಮಾಡುವಂತ ವಾಕ್ಯವಾಗಿದ್ದರೆ ಅದನ್ನು ಹೇಗೆ ಉಪಯೋಗಿಸಬೇಕು ಅವರ ಬಳಿ ಕೇಳಬೇಕು. ಆ ಮಾತು ಬರುವಾಗಲೇ ನಿಮಗೆ ತಿಳಿಯುವುದು ಈ ಒಂದು ಮಾತು ದೇಶದಲ್ಲಿ ಸತ್ತಂತ ಸ್ಥಿತಿಯಲ್ಲಿ ಇರುವಂತ ಒಳಿತನ್ನು ಉಜ್ಜೀವಿಸ ಮಾಡುವಂತಹ ವಾಕ್ಯಗಳು. ಅದಕ್ಕೆ ಸಂಬಂಧಪಟ್ಟ ಪ್ರವಾದನೆ ತಿಳಿಯುವುದಾದರೆ ಅದನ್ನಿಟ್ಟು ನಾನು ಯಾವ ಯಾವ ಸ್ಥಳದಲ್ಲೆಲ್ಲ ಆ ಮಾತನ್ನು ಉಪಯೋಗಿಸಿ ಸತ್ತಿರುವಂತ ಕಾರ್ಯವನ್ನು ಒಳಿತನ್ನು ಉಜ್ಜೀವಿಸವಾಗುವಂತೆ ಮಾಡಬೇಕು, ಅದನ್ನು ಮಾಡಬೇಕು. ಅಥವಾ ಕರ್ತನು ഇരുಳಿನ ದಿನಗಳಲ್ಲಿ ಉಪಯೋಗಿಸುವುದಕ್ಕೆ ದೀಪವಾಗಿ ಕೊಟ್ಟಿದ್ದಾರಾ? ಆ ವಿಧವಾಗಿರುವ ಪ್ರವಾದನೆಯ ಅದನ್ನು ಹೇಗೆ ಉಪಯೋಗಿಸಬೇಕು ತಿಳಿದುಕೊಳ್ಳಬೇಕು. ಇವೆಲ್ಲವನ್ನು ಮಾಡಬೇಕೆಂದರೆ ಮೊದಲು ಪ್ರವಾದನೆಗಳ ವಿಧಗಳನ್ನು ಅರಿತುಕೊಳ್ಳಬೇಕು. ಅದಕ್ಕೆ ನಾನು ಇಷ್ಟು ವಿಧವಾಗಿರುವಂತಹ ಪ್ರವಾದನೆಗಳನ್ನು ಬೆಳಕು ಹಾಕಿ ತೋರಿಸಿದ್ದೇನೆ. ಆಯಾ ಪ್ರವಾದನೆಗಳನ್ನು ಆ ವಿಧವಾಗಿ ಉಪಯೋಗಿಸಬೇಕು. ನಮಗೆ ಗೊತ್ತಿರುವುದು ಒಂದು ಮಾತ್ರವೇ, ಏನೇ ನಡೆದರೂ ಪ್ರಾರ್ಥನೆ ಮಾಡೋಣ, ಸರಿ ಹೋಗುತ್ತದೆ. ಪ್ರಾರ್ಥನೆಯಲ್ಲಿ ಮಾತ್ರವಲ್ಲ, ಪ್ರವಾದನೆಯ ಮುಖಾಂತರವಾಗಿಯೂ ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಅವರು ದುಷ್ಟತ್ವವನ್ನು ನಾಶ ಮಾಡುತ್ತಾರೆ, ಒಳಿತನ್ನು ಉದ್ಭವಿಸುತ್ತಾರೆ, ഇരുಳಲ್ಲಿರುವವರಿಗೆ ಬೆಳಕನ್ನು ತೋರಿಸುತ್ತಾರೆ. ಎಷ್ಟು ದೊಡ್ಡ ಕಾರ್ಯವಿದೆ ನೋಡಿರಿ. ಹಾಗಾದರೆ ಪ್ರವಾದನೆಯನ್ನು ಯಾವ ರೀತಿ ಉಪಯೋಗಿಸಬೇಕು, ಎಲ್ಲೆಲ್ಲಿ ಉಪಯೋಗಿಸಬೇಕು ಎನ್ನುವ ಜ್ಞಾನವನ್ನು ಕರ್ತನ ಬಳಿಯಲ್ಲಿ ಕೇಳಬೇಕು. ಒಂದು ದೇಶದ ದುಷ್ಟತ್ವ ವ್ಯಾಪಿಸಿರುವುದನ್ನು ನೋಡುವಾಗ ನಮಗೆ ಇದರಲ್ಲಿ ಹೇಳಬೇಕಾಗಿರುವಂತಹ ಪ್ರವಾದನೆಯ ಮಾತು ಯಾವುದು? ಪ್ರಾರ್ಥನೆ ಮಾಡಿ ಕೇಳಬೇಕು. ಕರ್ತನು ನೋಡುತ್ತಾರೆ, ಇವನಿಗೆ ಇಂಥ ಕಾರ್ಯವನ್ನು ಹೇಳಿದರೆ ಅವನು ಗ್ರಹಿಸಿಕೊಳ್ಳುತ್ತಾನೆ. ಹೇಳಿ ಆ ಕಾರ್ಯದ ಕುರಿತು ಮಾತಾಡುವರು ಅದನ್ನು ಉಪಯೋಗಿಸಿಕೊಳ್ಳಬೇಕು. ಇದುವೇ ಪ್ರವಾದನೆಗಳನ್ನು ಉಪಯೋಗಿಸಿ ಪ್ರವಾದನೆಯೊಂದಿಗೆ ಐಕ್ಯವಾಗಿ ಓಡುವಂತ ಪ್ರವಾದನೆಯ ಸೇವೆಗಳು. ಅಡಗಿರುವ ಒಳಿತುಗಳನ್ನು ಉಜ್ಜೀವಿಸವನ್ನು ಮಾಡಿ ದೇಶದಲ್ಲಿ ತಲೆ ಎತ್ತಿ ಆಡುವಂತಹ ದುಷ್ಟತ್ವವನ್ನು ಅದನ್ನು ನಿರ್ಮೂಲ ಮಾಡಿದರೆ ಮಾರ್ಗವು ಸರಿಯಾಗಿ ನೀಟಾಗುವುದು. ಅದುವೇ ಕರ್ತನಿಗೆ ಬೇಕು. ಎಲ್ಲ ಕಡೆಯೂ ದುಷ್ಟತ್ವ ತಲೆ ಎತ್ತಿ ಆಡುತ್ತಿರುವುದಾದರೆ ಕರ್ತನು ಬರಲು ಹೇಗೆ ತಾನೇ ಸಾಧ್ಯ? ಎಲ್ಲಿ ನೋಡಿದರೂ ಹೊಲಸು, ಎಲ್ಲಿ ನೋಡಿದರೂ ಅಸಹ್ಯವಾದ ಕಾರ್ಯ, ಎಲ್ಲಿ ನೋಡಿದರೂ ವ್ಯಭಿಚಾರದ ಕ್ರಿಯೆಗಳು, ಕೊಲೆ ಪಾತಕಗಳು,
ಮದ್ಯಪಾನ, ನಶೆಯ ಕಾರ್ಯಗಳು, ದೇವರು ಹೇಗೆ ಬರಲು ಸಾಧ್ಯ? ಇವೆಲ್ಲ ಮೊದಲು ನಾಶವಾಗಬೇಕೆಂದರೆ ಅದಕ್ಕೊಂದು ಪ್ರವಾದನೆ. ದೇಶದಲ್ಲಿರುವಂಥ ಒಳಿತೆಲ್ಲವನ್ನು ಏನೂ ಇಲ್ಲದಂತೆ ಮಾಡಿ ನಾಶ ಮಾಡಿದ್ದಾರಲ್ಲ, ಅದನ್ನು ಪುನಃ ಎಬ್ಬಿಸಬೇಕೆಂದರೆ ಅದಕ್ಕೊಂದು ಪ್ರವಾದನೆ. ഇരുಳಿನ ಕಾಲಘಟ್ಟದಲ್ಲೂ ದೇವರಿಗೆ ಸೇವೆ ಮಾಡಬೇಕೆಂದರೆ ಅದಕ್ಕೊಂದು ಪ್ರವಾದನೆ. ಹಾಗಾದರೆ ಕರ್ತನ ಒಂದು ಪ್ರಕಟಣೆಯನ್ನು ಕೊಡುವಾಗ ನೀವು ಆ ಪ್ರಕಟಣೆ ಎಂಥದ್ದು ಎಂಬುದನ್ನು ಕಂಡುಹಿಡಿಯಬೇಕು. ಅಥವಾ ನಿಮಗೆ ಇಂಥ ಒಂದು ಪ್ರಕಟಣೆ ಬೇಕು ಎಂಬುದಾಗಿ ಅವಶ್ಯವಿರುವಾಗ ಕರ್ತನ ಬಳಿ ಕೇಳಬೇಕು. ದೇಶದಲ್ಲಿ ಇಂಥ ಕಾರ್ಯಗಳು ಅಧಿಕವಾಗಿದೆ, ನಮ್ಮ ಊರಲ್ಲಿ ದುಷ್ಟತ್ವ ಅಧಿಕವಾಗಿದೆ, ಇದನ್ನು ಲಯಪಡಿಸುವಂತ ಪ್ರವಾದನೆಯನ್ನ ನನ್ನ ಬಾಯಲ್ಲಿ ಇಡಿರಿ. ನಮ್ಮ ಊರಲ್ಲಿ ಎಲ್ಲವೂ ಉಂಟು, ಕೊಳವಿದೆ, ಜೊರೆಯಿದೆ, ಎಲ್ಲವೂ ಉಂಟು, ಬರಿದಾಗಿ ಉಪಯೋಗವಿಲ್ಲದೆ ಇದೆ, ಅದನ್ನು ಪುನಃ ಎಬ್ಬಿಸುವುದಕ್ಕೆ ಪ್ರವಾದನ ವಾಕ್ಯವು ನನ್ನ ಬಾಯಲ್ಲಿಡಿರಿ, ಕೇಳಬೇಕು. ಇದನ್ನೇ ಚೆನ್ನಾಗಿ ಯೋಚನೆಯನ್ನು ಮಾಡಿ ಕರ್ತನ ಸೇವೆಯನ್ನು ಸ್ಪಷ್ಟವಾಗಿ ಮಾಡುವುದು. ಅದನ್ನು ಬಿಟ್ಟು ಪ್ರವಾದನೆ ಹೇಳುವಾಗ ಗಡಗಡಗಡ ಎಂಬುದಾಗಿ ಸುಮ್ಮನೆ ಏನು ಮಾತಾಡಿಬಿಟ್ಟು ನಾನು ಕೂಡ ಪ್ರವಾದಿ ನಿನ್ನನ್ನು ಶಪಿಸುತ್ತೇನೆ ಎಂಬುದಾಗಿ ಎದುರಿಸಿ ಹೋಗುವಂತ ಕ್ರಿಯೆಗಳಿಂದ ಯಾವ ಪ್ರಯೋಜನ ಯಾರಿಗೂ ಸಿಗುವುದಿಲ್ಲ. ಸರಿ, ಇದುವರೆಗೂ ನಾವು ದೇವರು ಇಟ್ಟಿರುವಂತ ಹಲವು ಪ್ರವಾದನೆಯ ವಿಧಾನಗಳನ್ನು ಇಟ್ಟು ನಾವೊಂದು ಸಂದೇಶ ಕೇಳಿದ್ದೇವೆ. ಇದನ್ನು ದಾಟಿ ಹಲವು ವಿಧಾನಗಳಿರಬಹುದು, ನನಗದು ಗೊತ್ತಿಲ್ಲ. ಒಂದು ವೇಳೆ ಇನ್ನೂ ನೀವು ಧ್ಯಾನ ಮಾಡಿ ನೋಡುವುದಾದರೆ ಇನ್ನೂ ಕೂಡ ನಿಮಗೆ ನಾನೊಂದು 8 ಪಾಯಿಂಟ್ ಅನ್ನು ಮಾತ್ರ ಹೇಳಿದೆ, ಇನ್ನೂ ಹಲವಾರು ಕಾರ್ಯಗಳನ್ನು ನಿಮಗವರು ಹೇಳಲು ಸಾಧ್ಯ. ಒಂದು ಪ್ರವಾದನೆ ಹೊರಪಡುವಾಗಲೇ ಅದರ ವಿಧವನ್ನು ಗ್ರಹಿಸಿಕೊಂಡು ಅದನ್ನು ಹೇಗೆ ಉಪಯೋಗಿಸುವುದು ಎಂದು ನೀವು ಕಲಿತುಕೊಳ್ಳುವುದಕ್ಕೆ ದೇವರಾತ್ಮನು ನಿಮಗೆ ಸಹಾಯ ಮಾಡುವನು. ನಾವು ಚಿಕ್ಕ ಪ್ರಾರ್ಥನೆ ಮಾಡಿ ಈ ಸಮಯವನ್ನು ಪೂರ್ಣಗೊಳಿಸೋಣವಾ? ನಿಮಗೆ ಇದರ ಕುರಿತಾಗಿ ಯಾವುದಾದರೂ ಸಂದೇಹ ಬರುವುದಾದರೆ ನೀವು ಖಂಡಿತವಾಗಿಯೂ ನಮಗೆ ಪತ್ರದ ಮುಖಾಂತರ ಇಮೇಲ್ ಮೂಲಕ ಕಳುಹಿಸಬಹುದು. ಅದಕ್ಕೆ ಬೇಕಾಗಿರುವ ವಿಳಾಸವನ್ನ ನಮ್ಮ ಪರದೆಯಲ್ಲಿ ತೋರಿಸುತ್ತಾರೆ, ಅದನ್ನು ಬರೆದಿಟ್ಟುಕೊಳ್ಳಿರಿ. ನನಗೆ ಸಮಯ ಸಿಗುವಾಗ ನಿಮ್ಮ ಪ್ರಶ್ನೆಗಳಿಗೆ ಕಾರ್ಯಕ್ರಮದಲ್ಲಿ ಉತ್ತರವನ್ನು ನಾನು ನಿಮಗೆ ತಿಳಿಸುವುದಕ್ಕೆ ಮುಂದಾಗುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ತಲೆಯನ್ನು ತಗ್ಗಿಸಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಪ್ರೀತಿ ಕೃಪೆಯು ತುಂಬಿರುವಂತ ಪರಲೋಕ ತಂದೆಯೇ, ಕರ್ತನ ಪ್ರವಾದನೆಗಳ ಕುರಿತಾಗಿರುವ ಒಂದು ಸ್ಪಷ್ಟವಾದ ಮನೋನೇತ್ರವನ್ನು ನಮಗೆ ತೆರೆದುಕೊಟ್ಟದಕ್ಕೋಸ್ಕರವಾಗಿ ಸ್ತೋತ್ರ. ಕರ್ತನ ಒಂದು ಮಾತನ್ನು ಕೊಡುವಾಗ ಅದು ಯಾವ ವಿಧವಾಗಿರುವ ಪ್ರವಾದನೆ ಎಂದು, ಅದನ್ನು ಯಾತಕ್ಕಾಗಿ ಉಪಯೋಗಿಸಬೇಕೆಂಬುದಾಗಿಯೂ ಯಾವ ರೀತಿ ಉಪಯೋಗಿಸಬೇಕೆಂಬುದಾಗಿ ಗ್ರಹಿಸಿಕೊಳ್ಳುವುದಕ್ಕಾಗಿ ಕರ್ತನು ಮಾತಾಡುವಂತ ಪ್ರವಾದನೆಗಳ ವಿಧಗಳನ್ನು ನಮಗೆ ಪ್ರಕಟಿಸಿ ನೀವು ಮಾತಾಡಿದ್ದೀರಲ್ಲವೇ, ಅಂತ ಒಂದು ಪ್ರವಾದನೆಗಳನ್ನು ನಮ್ಮ ಬಾಯಲ್ಲಿ ಇಡಿರಿ ತಂದೆಯೇ. ಬರೀ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಅದನ್ನು ನೋಡಿದೆ ಇದನ್ನು ನೋಡಿದೆ ಎಂಬುದಾಗಿ ಹೇಳದೆ, ಚಿತ್ರವನ್ನು ನೋಡುವುದಕ್ಕೆ ಪ್ರವಾದನೆಗಳು ಅಲ್ಲ, ಕರ್ತನು ಹೇಳಿರುವ ಮಾತುಗಳನ್ನು ಗ್ರಹಿಸಿಕೊಂಡು ಅದನ್ನು ಉಪಯೋಗಿಸಬೇಕಾಗಿರುವ ವಿಧದಲ್ಲಿ ಉಪಯೋಗಿಸಿ ದೇಶದಲ್ಲಿ ಒಳಿತನ್ನು ತರುವುದಕ್ಕೆ ನಮಗೊಂದು ತಿಳುವಳಿಕೆಯನ್ನು ಉಂಟು ಮಾಡಿರಿ ದೇವರೇ. ಒಂದೊಂದು ಪ್ರವಾದನ ವಾಕ್ಯವು ಅದು ಪ್ರಕಟವಾಗುವಾಗ ಅದರ ಸ್ವಭಾವಗಳನ್ನು ನಾವು ಗ್ರಹಿಸಿಕೊಳ್ಳಲು ಕರ್ತನೆ ನೀವು ನಮಗೆ ಅನುಗ್ರಹಿಸಿರಿ. ಈಗ ಎಬ್ಬಿಸುತ್ತಿರುವಂತಹ ಹೊಸ ತಲೆಮಾರು ಪ್ರವಾದಿಗಳನ್ನು ದೇವರೇ ಶಕ್ತಿಯಿಂದ ಕೃಪೆಯಿಂದಲೂ ಬುದ್ಧಿ ಚೂಪಾಗಿಯೂ ದೇವರೇ ತಮ್ಮ ವರಗಳ ಕುರಿತಾಗಿರುವಂತ ಜ್ಞಾನವುಳ್ಳವರಾಗಿ ಮಾರ್ಪಡಿಸುವಂತೆ ದೇವರಾತ್ಮನು ಅವರ ಮೇಲೆ ಬಲವಾಗಿ ಆವರಿಸಿ ಅವರನ್ನು ಮುದ್ರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಮಾತುಗಳನ್ನು ಕೇಳುತ್ತಿರುವಂತ ಪ್ರತಿಯೊಬ್ಬರ ಮೇಲೂ ಕರ್ತನ ದೇವರಾತ್ಮನು ಇಳಿದು ಬನ್ನಿರಿ. ಪ್ರವಾದನೆಯುಕ್ತ ಸೇವೆಯನ್ನು ಮಾಡುವವರ ಮೇಲೆ ವಿಶೇಷವಾಗಿ ಇಳಿದು ಬನ್ನಿರಿ. ಅವರ ಕಣ್ಗಳನ್ನು ತೆರೆಯ ಮಾಡಿರಿ. ಅವರ ಸೇವೆಯನ್ನು ನಮ್ಮ ದೇಶಕ್ಕೆ ಆಶೀರ್ವಾದವಾಗಿ ನೀವು ಮಾರ್ಪಡಿಸಿ ಇಡಿರಿ ದೇವರಾತ್ಮನೇ. ಅವರನ್ನು ಎದ್ದು ನಿಲ್ಲುವಂತೆ ಮಾಡಿರಿ, ಉಪಯೋಗಿಸಿರಿ. ಏನೋ ಕೇಳಿದೆ ಕಂಡೆ ಎಂಬುದಾಗಿ ಅವರು ಹೇಳದೆ 10 ಮಂದಿಯ ನಡುವೆ ಹೇಳಿ ದಮ್ಮಡಿ ಬಡಿಸಿಕೊಳ್ಳುತ್ತಾ ಅದನ್ನು ಜಾಹೀರಾತು ಮಾಡುವುದಕ್ಕಾಗಿ ಅಲ್ಲ, ಅದರ ಮೂಲಕ ದೇವರಿಗೋಸ್ಕರವಾಗಿ ದೊಡ್ಡ ಕಾರ್ಯವನ್ನು ಮಾಡುವುದಕ್ಕಾಗಿ ಕರ್ತನೆಗೆಂದು ಮಾರ್ಗವನ್ನು ಸಿದ್ಧಪಡಿಸುವುದಕ್ಕೂ ಕ್ರಮಪಡಿಸಲು ಆ ಒಂದು ಕಾರ್ಯಕ್ಕೆ ಬೇಕಾಗಿರುವಂತಹ ಬಲವನ್ನು ಜ್ಞಾನವನ್ನು ಕೊಡಿರಿ. ಇನ್ನು ಪ್ರವಾದನೆಯ ಕುರಿತಾಗಿರುವಂತಹ ಸ್ಪಷ್ಟವಾದ ಕಣ್ಣೋಟವನ್ನು ನೀವು ನಮ್ಮೊಳಗೆ ಕೊಟ್ಟು ನಮ್ಮನ್ನು ಆಶೀರ್ವದಿಸಿರಿ. ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ದೇವರು ನಮ್ಮ ಸಂಗಡ ಮಾತಾಡಿದ ಕಾರ್ಯಕ್ಕೋಸ್ಕರವಾಗಿ, ಈ ಕಾರ್ಯಕ್ರಮವನ್ನು ಆಶೀರ್ವಾದ ಮಾಡಿಕೊಟ್ಟದಕ್ಕಾಗಿ, ಕೇಳಿದ ಪ್ರತಿಯೊಬ್ಬರನ್ನು ಹತೋಟಿಗೆ ತೆಗೆದುಕೊಂಡದಕ್ಕಾಗಿ, ಅವರು ಅರಿತುಕೊಳ್ಳುವಂತಹ ಕಾರ್ಯಗಳನ್ನು ಕಣ್ತೆರೆದು ನೋಡುವಂತೆ ಜ್ಞಾನವನ್ನು ಭಾವನೆಯನ್ನು ಕೊಟ್ಟದಕ್ಕೋಸ್ಕರವಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ಪುನಃ ನಾವು ನಿಮ್ಮ ಮಕ್ಕಳನ್ನು ದೇವರೇ ಸಂಧಿಸುವಾಗ ದೇವರೇ ಇನ್ನು ಹೊಸ ಕಾರ್ಯಗಳನ್ನು ನಮಗೆ ಮಾತಾಡಿರಿ. ಎಲ್ಲರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥನೆ ಮಾಡುತ್ತೇನೆ. ಅವರ ಕಣ್ಗಳು ತೆರೆಯಲ್ಪಡಲಿ. ಇರುವಂತಹ ದಿನಮಾನಗಳಲ್ಲಿ ಅವರ ಸಂಗಡ ಅಧಿಕವಾಗಿ ಮಾತಾಡಿರಿ. ದರ್ಶನದಲ್ಲಿ, ಕನಸುಗಳಲ್ಲಿ, ವಾಕ್ಯಗಳಲ್ಲಿ ಅವರನ್ನು ನೀವು ನೂತನವಾಗಿರುವಂತಹ ಕಾರ್ಯಗಳಲ್ಲಿ, ಕೋನಗಳಲ್ಲಿ ಉಪಯೋಗಿಸಿರಿ. ಅವರನ್ನು ನಿಮ್ಮ ಕೈಗಳಲ್ಲಿ ಉಪಯೋಗಿಸಲ್ಪಡುವ ಉಪಕರಣಗಳಂತೆ ಅವರು ಇರುವಂತೆ ಅವರಿಗೆ ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ದೇವರೇ. ಆಮೇನ್.